ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆ. ಇಂದಿನ ಕಾರ್ಯಕ್ರಮ 21 ದಿವಸ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರಿಗೂ ಸ್ವಾಗತ. ಇಂದಿನ 20ನೇ ದಿನ ನಾವು ಕಾರ್ಯಕ್ರಮ ನಿರ್ವಹಿಸ್ಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮ ಪ್ರಾರಂಭಿಸೋಕೆ ಮುಂಚೆ ನಮ್ಮ ಗುರುಗಳಾದ ಬೆಂಬಲಿಸಿ ಪತ್ರಿಜಿ ಅವ್ರಿಗೂ ಮತ್ತೆ ಮಾತಾರ್ ಬಾಬಾಜಿ ಅವ್ರಿಗೂ ಮತ್ತೆ ಎಲ್ಲ ಆಶ್ರಮ ಮಾಸ್ಟರ್ಸ್ಗೂ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೂ ಪ್ರತ್ಯೇಕ ಆತ್ಮವಂದನಗಳು. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ 1 ಗಂಟೆ ಕಾಲ, ಈ 1 ಗಂಟೆ ಕಾಲದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ 20 ನಿಮಿಷ 25 ನಿಮಿಷ ಈ ಆಳವಾದ ಧ್ಯಾನಾಭ್ಯಾಸವನ್ನು ಮಾಡ್ಕೊಳ್ಳೋಣ. ಆನಾಪಾನಸತಿ ಧ್ಯಾನ ಪ್ರಾಕ್ಟೀಸ್ ಮಾಡೋಣ. ಆಮೇಲೆ 40 ನಿಮಿಷ ಕಾಲ ಇವತ್ತಿನ ಸಮಗ್ರ ಜೀವನ ಶೈಲಿ ಭಾಗದಾಗಿ ನಾವು ಮುದ್ರಾ ಟೆಕ್ನಿಕ್ಸು ಮತ್ತೆ ಆಕ್ಯುಪ್ರೆಷರ್ ಟೆಕ್ನಿಕ್ಸು ಇದೆಲ್ಲ ತಿಳ್ಕೊಬೇಕಾಗತ್ತೆ. ಸ್ವಲ್ಪ ಹೆಚ್ಚು ಅಂಶಗಳಿರುತ್ತೆ. ಅದಕ್ಕೋಸ್ಕರ 25 ನಿಮಿಷ ಕಾಲ ಧ್ಯಾನ, ತದನಂತರ ನಮ್ಮ ಸಮಗ್ರ ಜೀವನ ಶೈಲಿ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಪ್ರತಿಯೊಬ್ಬರು ಧ್ಯಾನದಲ್ಲಿ ಕೂತ್ಕೊಳ್ಳಿ. ಆನಾಪಾನಸತಿ ಧ್ಯಾನದಲ್ಲಿ ಕೂತ್ಕೊಳ್ಳಿ. ಧ್ಯಾನ ಪ್ರಾರಂಭಿಸ್ಕೊಳ್ಳಿ. ಈಗೆಲ್ಲ ನಿಮಗೆ ಆಲ್ರೆಡಿ ಧ್ಯಾನ ಹೇಗೆ ಮಾಡೋದು ಅಂತ ಗೊತ್ತು. ದಯವಿಟ್ಟು ಎಲ್ಲರೂ ಧ್ಯಾನದಲ್ಲಿ ಕೂತ್ಕೊಳ್ಳಿ. ನಿಧಾನವಾಗಿ ಸಂಗೀತವನ್ನು ಪ್ಲೇ ಮಾಡ್ತೀವಿ. ಸಂಗೀತವನ್ನು ಕೇಳಿಸ್ಕೊಂತ ಆಳವಾದ ಧ್ಯಾನಾಭ್ಯಾಸಕ್ಕೆ ಎಲ್ಲರೂ ಹೋಗ್ಬೇಕಾಗತ್ತೆ. ಎಲ್ಲರೂ ಆಳವಾದ ಧ್ಯಾನಾಭ್ಯಾಸ ಪಡೆಯಬೇಕು. ಇವತ್ತು 20 to 25 ಮಿನಿಟ್ಸ್, 20 ಇಂದ 25 ನಿಮಿಷ. ರೈಟ್. ಈ ತರ 2 ಕೈಗಳನ್ನು ಜೋಡಿಸ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ಆಮೇಲೆ 2 ಪಾದಗಳು ಈ ತರ ಕ್ರಾಸ್ ಮಾಡ್ಕೊಳ್ಳಿ ಕೆಳಗಡೆ. ರೈಟ್. ನೆಟಾರಾಗಿ ಕೂತ್ಕೊಳ್ಳಿ. ಬೆನ್ನು ನೆಟಾರಾಗಿರ್ಲಿ. ಕನ್ನಡಿಗಳು ತೆಗೆದು ಪಕ್ಕ ಇಟ್ಕೊಳ್ಳಿ. ರೈಟ್. ಕತ್ಲೆ ಮಾಡ್ಕೊಳ್ಳಿ ಸುತ್ತು. ಈಗ ನಿಧಾನವಾಗಿ ಎಲ್ಲರೂ 2 ಕಣ್ಣುಗಳು ಮುಚ್ಕೊಳ್ಳಿ. ಕ್ಲೋಸ್ ದ ಐಸ್ ಜೆಂಟ್ಲಿ. 2 ಕಣ್ಣುಗಳು ಮುಚ್ಕೊಳ್ಳಿ. ಈಗ ಸಹಜವಾದ ಉಸಿರಾಟವನ್ನು ಗಮನಿಸಲು ಪ್ರಾರಂಭಿಸು. ಸಹಜವಾದ ಉಸಿರಾಟ, ಸಹಜವಾದ ಸರಳವಾದ ಉಸಿರಾಟವನ್ನು ಗಮನಿಸ್ಕೊಳ್ಳಿ. ಯಾವುದೇ ಹೆಚ್ಚು ಮಾಡಬಾರ್ದು, ಕಡಿಮೆ ಮಾಡಬಾರ್ದು. ಶ್ವಾಸ ನಿಯಂತ್ರಣ ಮಾಡ್ಕೋಬೇಡಿ. ಸಹಜವಾದ ಉಸಿರಾಟ ಗಮನಿಸಿ. ಯಾವುದೇ ಯೋಚನೆ ಬಂದರೆ ಯೋಚನೆ ಕತ್ತರಿಸಿ ತಿರ್ಗಾ ಸಹಜವಾದ ಉಸಿರಾಟ ಮೇಲೆ ಗಮನ ಇಟ್ಕೊಳ್ಳಿ. ಉಚ್ಛ್ವಾಸ ನಿಶ್ವಾಸವನ್ನು ಗಮನಿಸ್ತಾ ಕೂತ್ಕೊಳ್ಳಿ. ಉಚ್ಛ್ವಾಸ ನಿಶ್ವಾಸ, ಶ್ವಾಸದ ಮೇಲೆ ಗಮನ, ಉಸಿರಾಟ ಮೇಲೆ ಗಮನ. ಸ್ನೇಹಿತರೆ, ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ. ಯಾವುದು ಮಂತ್ರ ಮಾಡಬಾರ್ದು. ಮಂತ್ರ ಜಪ ಯಾವುದೂ ಇಲ್ಲ. ನಾಮಕೀರ್ತನ ಯಾವುದೂ ಇಲ್ಲ. ಯಾವುದೇ ಊಹಿಸ್ಕೋಬಾರ್ದು. ಏನು ಊಹಿಸ್ಕೋಬಾರ್ದು. ಮನಸ್ಸನ್ನು ಸ್ವಚ್ಛವಾಗಿಟ್ಕೊಳ್ಳಿ. ಸ್ವಚ್ಛಗೊಳಿಸ್ಕೊಳ್ಳಿ. ಪೂರ್ತಿ ಮನಸ್ಸನ್ನು ಶೂನ್ಯಗೊಳಿಸ್ಕೊಳ್ಳಿ. ಮನಸ್ಸು ಶೂನ್ಯ ಆಗಬೇಕು. ಶೂನ್ಯಗೊಳಿಸ್ಕೋಬೇಕು. ಸ್ನೇಹಿತರೆ, ಎಲ್ಲರೂ ಹಾಯಾಗಿ ಕೂತ್ಕೊಂಡಿದ್ವಿ. ಧ್ಯಾನ ಮಾಡ್ತಾ ಹೋಗ್ತೀವಿ. ಶ್ವಾಸದ ಮೇಲೆ ಗಮನ ಇಟ್ಕೊಂಡಿದ್ವಿ. ಶ್ವಾಸದ ಮೇಲೆ ಗಮನ.
ಸೆಕೆಂಡ್ ಕಲರ್ ಯಾರು ಕಣ್ಣು ಕ್ಲಿಯರ್ ಮಾಡಿ ಮಾಸ್ಕ್ ಮೇಲೆ ಕಣ್ಣು ಫೈನಲ್ 10 seconds. Last 2 seconds. 5, 4, 3, 2, 1, 0. ಎಲ್ಲರೂ ಸ್ನೇಹಿತರೆ ನಿಮ್ಮೆರಡು ಕೈಗಳು ತೆಗಿತಾ 2 ಕಣ್ಣು ಮೇಲೆ ಮುಚ್ಚಿಕೊಳ್ಳಿ 5 ಸೆಕೆಂಡ್ ಕಾಲ ಹಾಗೆ ಸ್ಪರ್ಶ ಮಾಡಿದ್ರೆ ಇಟ್ಕೊಳ್ಳಿ. ಹಾಗೆ ಸ್ಪರ್ಶ ಮಾಡಿಕೊಂಡು 5 ಸೆಕೆಂಡ್ ಕಾಲ ಇಟ್ಕೊಳ್ಳಿ. 5, 4, 3, 2, 1, 0. ಸ್ನೇಹಿತರೆ ನಿಧಾನವಾಗಿ 2 ಕೈಗಳು ತೆಗಿತಾ 2 ಕಣ್ಣುಗಳು ತೆರೀಬಹುದು. ನಿಧಾನವಾಗಿ ಓಪನ್ ಮಾಡಿ. ಎಲ್ಲರೂ ನಿಧಾನವಾಗಿ ದೇಹ ಎಚ್ಚರಿಕೆ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ ಇಷ್ಟುವರೆಗೂ ಅದ್ಭುತವಾದ ಧ್ಯಾನವನ್ನು ಮಾಡಿದೀವಿ, ಸಾಮೂಹಿಕ ಧ್ಯಾನವನ್ನು ಮಾಡಿದೀವಿ, ಗ್ರೂಪ್ ಮೆಡಿಟೇಷನ್. ಸ್ನೇಹಿತರೆ ಇಂದಿನ ಕಾರ್ಯಕ್ರಮದಲ್ಲಿ ಸಮಗ್ರ ಜೀವನ ಶೈಲಿ ತಂತ್ರಗಳನ್ನು ತಿಳ್ಕೊಳ್ಳೋಣ. ಸೊ ಈ ತಂತ್ರಗಳು ಈಗಾಗಲೇ ಬೆಳಗ್ಗೆ ಸೆಷನ್ನಲ್ಲಿ 365 ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಎಷ್ಟೋ ತಂತ್ರಗಳು ನಾವು ಈಗಾಗಲೇ ಹೇಳ್ಕೋತಾ ಬಂದಿದ್ದೀವಿ. ತುಂಬಾ ತಂತ್ರಗಳು ನಾವು ತಿಳ್ಕೊಂಡಿದ್ದೀವಿ. ಈ ಸಮಗ್ರ ಜೀವನ ಶೈಲಿ ತಂತ್ರಗಳು ಅಂದ್ರೆ ಈ ಸಮಗ್ರ ಜೀವನ ಶೈಲಿ ತಂತ್ರಗಳಂದ್ರೆ ಒಂದು ಮನೆ ಮದ್ದು ಆಗ್ಬೋದು, ಆಹಾರವೇ ಔಷಧವು, ಇಲ್ಲಾಂದ್ರೆ ಒಂದು ಆಕ್ಯುಪ್ರೆಷರ್ ತಂತ್ರಗಳಾಗ್ಬೋದು, ಟೆಕ್ನಿಕ್ ಆಗ್ಬೋದು, ಮುದ್ರಾ ಥೆರಪಿ ಆಗ್ಬೋದು. ಇಂಥ ಹಲವಾರು ಟೆಕ್ನಿಕ್ಸ್ ಪದ್ಧತಿಗಳು ಈಗಾಗಲೇ ತಿಳ್ಕೊಂಡಿದ್ವಿ, ಎಷ್ಟೋ ಕಲಿದ್ವಿ. ಸೊ ಮಾರ್ನಿಂಗ್ ಬ್ಯಾಚ್ ಅಲ್ಲಿ ಇರುವಂತ ಎಲ್ಲ ಮೆಂಬರ್ಸ್ಗೂ ಅವ್ರಿಗೆಲ್ಲ ಎಷ್ಟೋ ವಿಷಯಗಳು ಪ್ರತಿಯೊಂದು ದಿವಸ ಒಂದೊಂದು ಸಮಗ್ರ ಜೀವನ ಶೈಲಿ ಮತ್ತೆ ಮನೆ ಮದ್ದು ಅಲ್ಲಿ ಹೆಚ್ಚು ಅಂಶಗಳು, ಹೆಚ್ಚು ಜ್ಞಾನ ಹಚ್ತಾ ಇರ್ತೀವಿ ಸ್ನೇಹಿತರೆ. ಆದ್ರೆ 21 ದಿವಸ ಈ ಕಾರ್ಯಕ್ರಮದಲ್ಲಿ ಪ್ರತಿ ಶನಿವಾರ ನಾವು ಸಮಗ್ರ ಜೀವನ ಶೈಲಿ ತಿಳ್ಕೊಂತ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಸೊ ಅದ್ರ ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಖಂಡಿತವಾಗಿ ಸ್ವಲ್ಪ ಮುದ್ರಗಳು, ಆಕ್ಯುಪ್ರೆಷರ್ ಟೆಕ್ನಿಕ್ಸ್ ಮತ್ತೆ ಸಮಗ್ರ ಜೀವನ ಶೈಲಿ ತಂತ್ರಗಳು ಇಷ್ಟೆಲ್ಲ ತಿಳ್ಕೊಂಡು ಕಾರ್ಯಕ್ರಮ ಮುಕ್ತಾಯ. ಸ್ನೇಹಿತರೆ ಮೊದಲನೇ ಮುದ್ರಾ, ಇದು ನಾನು ಪ್ರತಿ ಸೆಷನ್ಸ್ ಅಲ್ಲಿ ಹೇಳ್ತಾ ಇರ್ತೀನಿ. ಆದ್ರೆ 365 ಸ್ವಾಸ್ಥ್ಯ ಕಾರ್ಯಕ್ರಮ ಶುರು ಆಗುವಾಗ ಪ್ರತಿ ಮಂತ್ ಅಲ್ಲಿನೂ ಮೊದಲನೇ ಮುದ್ರಾ ಏನದು, ಮೊಟ್ಟಮೊದಲ ಮುದ್ರಾ ಏನಂದ್ರೆ ನಾವು ಹೇಳ್ಕೊಳ್ಳುವಂತ ಮುದ್ರಾ, ಅದ್ಭುತವಾದ ಮುದ್ರಾ ಇದು ಅಪಾನ ವಾಯು ಮುದ್ರಾ ಸ್ನೇಹಿತರೆ. ತಮ್ಗೆಲ್ಲರೂ ಗೊತ್ತು. ಸೊ ತುಂಬಾ ಜನರಿಗೆ ಈಗಾಗಲೇ ಬೇರೆ ಸೆಷನ್ಸ್ ಅಲ್ಲಿ, ಅಂದ್ರೆ ಇಂದಿನ ಸೆಷನ್ಸ್ ಆಗ್ಬೋದು, 365 ಕಾರ್ಯಕ್ರಮ ಆಗ್ಬೋದು, ಖಂಡಿತವಾಗಿ ನೀವು ಇದು ತಿಳ್ಕೊಂಡಿರ್ತೀರಿ. ಆದ್ರೂ ಮತ್ತೊಂದ್ಸರಿ ನೆನಪು ಮಾಡ್ಕೊಳ್ಳೋಣ. ಇದು ಅಪಾನ ವಾಯು ಮುದ್ರಾ ಸ್ನೇಹಿತರೆ. ಅಪಾನ ವಾಯು ಮುದ್ರಾ ಮೃತ ಸಂಜೀವನಿ ಮುದ್ರಾ ಈಗಾಗಲೇ ನಿಮ್ಗೆಲ್ಲ ಗೊತ್ತು. ಇದನ್ನೇ ನಾವು ಇನ್ನೊಂದು ಹೆಸರೇನಂತಂದ್ರೆ ಹೃದಯ ಮುದ್ರಾ, ಹಾರ್ಟ್ ಮುದ್ರಾ. ಓಕೆ, ರೈಟ್. ಇದು ಹೇಗೆ ಪ್ರಾಕ್ಟೀಸ್ ಮಾಡೋದು, ಇದರಿಂದ ಏನ್ ಪ್ರಯೋಜನಗಳು ಅದು ತಿಳ್ಕೊಳಕ್ಕೆ ಪ್ರಯತ್ನ ನೋಡಿ. ಹೇಗೆ ಪ್ರಾಕ್ಟೀಸ್ ಮಾಡ್ಬೇಕು? 2 ಕೈಗಳು ಸ್ವಚ್ಛಗೊಳಿಸ್ಕೋಬೇಕು. ಉಗುರು ಯಾವುದು ಉಗುರಿರಬಾರ್ದು. ಯಾವಾಗ ನಾವು ಒಂದು ಬೆಲ್ ತಂದು ಇನ್ನೊಂದು ಬೆಲ್ಗೆ ಟಚ್ ಮಾಡ್ತಾ ಇದೀವೋ ಅವಾಗ ಉಗುರು ಅನ್ನೋದು ಟಚ್ ಮಾಡಬಾರ್ದು, ಉಗುರು ಅನ್ನೋದು ಟಚ್ ಆಗಬಾರ್ದು, ಸ್ಪರ್ಶ ಆಗಬಾರ್ದು. ನೇರವಾಗಿ ಯಾವುದೇ ಬೆರಳು ತುದಿಭಾಗ ಮತ್ತೆ ಇನ್ನೊಂದು ಬೆರಳು ತುದಿಭಾಗ ಮಾತ್ರ ಟಚ್ ಆಗಬೇಕು. ಅದಕ್ಕೆ ಯಾವಾಗ ನೀವು ಈ ಉಗುರು ಇರ್ತದೋ ಅದು ನಿಮ್ಗೆ ಖಂಡಿತವಾಗಿ ಆ ಮುದ್ರಾ ಅನ್ನೋದು ಎಫೆಕ್ಟಿವ್ ಆಗಿರಲ್ಲ. ಆ ಮುದ್ರದ ಫಲಿತ ನಿಮ್ಗೆ ಸರಿಯಾಗಿ ಸಿಗಲ್ಲ, ಅದು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಯಾವಾಗ್ಲೂ ಉಗುರು ಬೇಡ ಅಂತ ಹೇಳ್ತಾ ಇರ್ತೀವಿ. ಉಗುರು ಅನ್ನೋದು 0 ಮಾಡ್ಕೋಬೇಕು, ಪೂರ್ತಿ ಸ್ವಚ್ಛಗೊಳಿಸ್ಕೋಬೇಕು. ರೈಟ್ ನೋಡಿ, ಅಪಾನ ವಾಯು ಮುದ್ರಾ ಇದೆ ಮೃತ ಸಂಜೀವನಿ ಮುದ್ರಾ. ಹೇಗೇನ್ ಮಾಡ್ಬೇಕಿದು? ಈ ತೋರು ಬೆರಳು ತಗೊಂಡು ಈ ಹೆಬ್ಬೆರಳು ಮೊದಲನೇ ಭಾಗದಲ್ಲಿ ಇಟ್ಕೊಳ್ಳಿ. ಮೊದಲನೇ ಭಾಗದಲ್ಲಿ ಟಚ್ ಮಾಡ್ಕೊಂಡು ನಿಧಾನವಾಗಿ, ಮತ್ತೆ ಈ ಮಧ್ಯ ಬೆರಳು ಉಂಗರ ಬೆರಳು ನಿಧಾನವಾಗಿ ಟಚ್ ಮಾಡ್ಕೊಳ್ಳಿ. ಆಮೇಲೆ ಈ ಬೆರಳು ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಸೊ ಇದು ಅಪಾನ ವಾಯು ಮುದ್ರಾ ಸ್ನೇಹಿತರೆ. ಈಗ ಇಟ್ಕೊಂಡು ಈ ತರ ಇಟ್ಕೊಳ್ಳಿ, ತೊಡೆ ಮೇಲೆ ಇಟ್ಕೊಳ್ಳಿ, ಹಾಯಾಗಿ ಕೂತ್ಕೊಂಡು ಸ್ಟ್ರೈಟ್ ಆಗಿ ಕೂತ್ಕೊಂಡು. ಯಾವುದೇ ಮುದ್ರಾ ಪ್ರಾಕ್ಟೀಸ್ ಮುಂದೆ ಏನ್ ಮಾಡ್ಬೇಕು? 3 ರಿಂದ 4 ಸರಿ ದೀರ್ಘ ಶ್ವಾಸ
ಈ ತರ ದೀರ್ಘ ಶ್ವಾಸ ತಗೊಂಡು ಬಿಡೋದು. ಒಂದು 4 ಸರಿ ಮಾಡಿ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ನಿಮಗೆ ಟೈಮ್ ಇದ್ರೆ ಅದೇ ಸಮಯ ಇದ್ರೆ ಖಂಡಿತವಾಗಿ ನಿಮ್ಮ ಶ್ವಾಸದ ಮೇಲೆ ಗಮನ ಇಟ್ಕೊಂಡು ಹಾಗೆ ಮುದ್ರೆ ಇಟ್ಕೊಂಡು ಕೂತ್ಕೊಳ್ಳಿ. ಅದೇ ಮುದ್ರಾ ಸಮಯ ಬೇರೆ, ಧ್ಯಾನ ಸಮಯ ಬೇರೆ, ಎರಡನ್ನೂ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಮುದ್ರಾ ಸಮಯ ಮುದ್ರ ಕೊಡಿ. ಆಮೇಲೆ ಧ್ಯಾನ ಸಮಯ ಧ್ಯಾನ ಸಪರೇಟ್. ಆ ಧ್ಯಾನ ಸಮಯದಲ್ಲಿ ಯಾವುದೇ ನಾವು ಈ ಮುದ್ರಾ ಇನ್ನೊಂದು ಯಾವುದಿಲ್ಲ. ನಮ್ಮ ಭಂಗಿಮ ಆನಾಪಾನಸತಿ ಭಂಗಿಮ ಇದು, ಅದನ್ನ ಮಾತ್ರ ನೀವು ಪಾಲನೆ ಮಾಡಬೇಕು. ಓಕೆ. ಸೊ ಈ ಅಪಾನ ವಾಯು ಮುದ್ರಾ ಈ ತರ ಪ್ರಾಕ್ಟೀಸ್ ಮಾಡ್ಕೋಬೇಕು. ಎಷ್ಟು ಹೊತ್ತು ಪ್ರಾಕ್ಟೀಸ್ ಮಾಡಬೇಕು? ಯಾರ್ಯಾರು ಸ್ವಲ್ಪ ಅನಾರೋಗ್ಯ ಹೆಚ್ಚಾಗಿದೆ ಅವ್ರೇನ್ ಮಾಡ್ಬೇಕು? ಖಂಡಿತವಾಗಿ ಎಂತ ಅನಾರೋಗ್ಯಗಳು ಏನು ಅದೆಲ್ಲ ನಾನು ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ. ಏನೇನು ಅನಾರೋಗ್ಯಕ್ಕೆ ಈ ಮುದ್ರಾ ನೀವು ಪಾಲನೆ ಮಾಡಬೇಕು ಅಂತ. ಆದ್ರೆ ಮಿನಿಮಮ್ ಅಂದ್ರೆ ಕನಿಷ್ಠ ಪಕ್ಷ ಅಂದ್ರೆ 10 ನಿಮಿಷ. ನೀವು ಒಳ್ಳೆ ಗುಣ ಆಗ್ಬೇಕು, ಬೇಗ ಗುಣ ಆಗ್ಬೇಕು ನಿಮ್ಮ ಆ ವ್ಯಾಧಿ ಅಂದ್ರೆ ಖಂಡಿತವಾಗಿ 40 ಇಂದ 50 ನಿಮಿಷ. ಯಾವುದೇ ಮುದ್ರಾ, ಪ್ರತಿಯೊಂದು ಮುದ್ರಾನು 50 ನಿಮಿಷ ಒಂದು ಸರಿ ಪ್ರಾಕ್ಟೀಸ್ ಮಾಡಬೇಕು. ನಿಮಗೆ ಸಮಯ ಇಲ್ಲ ಅಂತಂದ್ರೆ ಬೆಳಗ್ಗೆ 15 ನಿಮಿಷ, ಮಧ್ಯಾಹ್ನ 15 ನಿಮಿಷ, ಈವ್ನಿಂಗ್ 15 ನಿಮಿಷ, ಅಂದ್ರೆ ಸಾಯಂಕಾಲ. ಆತರ ಮೂರು ಪಾರ್ಟ್ಸ್ ಮಾಡ್ಕೊರಿ. 3 ಡಿವೈಡ್ ಮಾಡಿಕೊಂಡು 3 ಸಮಯದಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದು ಒಳ್ಳೆಯದೇ. ಆದ್ರೆ ಪ್ರತಿ ಸರಿ ಈ ಮುದ್ರಾ ಪ್ರಾಕ್ಟೀಸ್ ಮಾಡಿದ ಮೇಲೆ ಇದು ಚಿಕಿತ್ಸಾ ಮುದ್ರಾ. ಈ ಮುದ್ರಾ ತದನಂತರ ಇಮಿಡಿಯೇಟ್ ಏನ್ ಮಾಡ್ಬೇಕು? ಈ ಪ್ರಾಣ ಮುದ್ರಾ ಮಾಡ್ಬೇಕು. ನೋಡ್ಕೊಳ್ಳಿ, ಇದು ಪ್ರಾಣ ಮುದ್ರಾ. ಈ ತರ ಪ್ರಾಣ ಮುದ್ರಾ ಅಂದ್ರೆ ಹೆಬ್ಬೆರಳು ಮತ್ತೆ ಕಿರು ಬೆರಳು ಮತ್ತೆ ಉಂಗುರ ಬೆರಳು ನಿಧಾನವಾಗಿ ಮೃದುವಾಗಿ ಟಚ್ ಮಾಡ್ಕೊಂಡು ಮಿಕ್ಕಿದ 2 ಬೆರಳು ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಈಗ ಇಟ್ಕೊಳ್ಳಿ ತೊಡೆ. ಇದೊಂದು 5 ನಿಮಿಷ. ಅಂದ್ರೆ ಅಪಾನ ವಾಯು ಮುದ್ರಾ ನೀವು 20 ನಿಮಿಷ ಮಾಡಿದ್ರೆ ಇದೊಂದು 5 ನಿಮಿಷ ಮಾಡಿ. ಅಪಾನ ವಾಯು ಮುದ್ರಾ 40 ನಿಮಿಷ 50 ನಿಮಿಷ ಮಾಡಿದ್ರೆ ಪ್ರಾಣ ಮುದ್ರಾ 10 ನಿಮಿಷ ಮಾಡಿ. ಸೊ ಇದು ಮಾಡೋ ಪದ್ಧತಿ ಸ್ನೇಹಿತರೆ. ಓಕೆ, ಆಯ್ತು. ಸೊ ಈ ಮುದ್ರಾ ಏನೇನು ಮಾಡತ್ತೆ, ನಮ್ಗೆ ಏನೇನು ಸಹಾಯ ಮಾಡತ್ತೆ, ಎಂತ ಪರಿಸ್ಥಿತಿಯಲ್ಲಿ ನಮ್ಗೆ ಈ ಮುದ್ರಾ ಉಪಯೋಗ ಆಗುತ್ತೆ ಅಂದ್ರೆ ನೋಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಖಂಡಿತವಾಗಿ ಈ ಮುದ್ರಾ ಅನ್ನೋದು ಈ ತುರ್ತು ಮುದ್ರಾ ಅಂತ ಹೇಳ್ಬೋದು. ತುರ್ತು ಮುದ್ರಾ ಅಂದ್ರೆ ಎಮರ್ಜೆನ್ಸಿ ಮುದ್ರಾ ಅಂತಾನೆ ಕರಿಬಹುದು ಹೇಳ್ಬೇಕಂದ್ರೆ. ಅಷ್ಟು ಅದ್ಭುತವಾದ ಮುದ್ರೆ ಇದು. ಸೊ ಯಾವ ತರ ತಕ್ಷಣವೇ ಕೆಲಸ ಮಾಡತ್ತೆ. ತಕ್ಷಣವೇ ಅಂದ್ರೆ ಎಷ್ಟು ಸಮಯ? ಒಂದು 8 ಇಂದ 10 ಸೆಕೆಂಡ್ ಅಲ್ಲೇ ಪ್ರಭಾವ ತೋರಿಸ್ತದೆ ಸ್ನೇಹಿತರೆ ಈ ಮುದ್ರಾ. ಬೇಕಾದ್ರೆ ನೀವು ಪ್ರಯತ್ನ ಮಾಡಿ ಯಾವಾಗನ ನಿಮ್ಗೆ ಅಂತ ಪರಿಸ್ಥಿತಿ ಇರುವಾಗ. ಸೊ ಯಾರಿಗೆ ಬೇರೆಯವ್ರಿಗೆ ಹೇಳ್ಕೊಡಕ್ಕೆ ಪ್ರಯತ್ನ ಮಾಡಿ. ಅವರು ಅಂತ ಪರಿಸ್ಥಿತಿಯಲ್ಲಿ ಇದ್ರೆ ಈ ಮುದ್ರದ ಪ್ರಭಾವ 8 ಇಂದ 10 ನಿಮಿಷ 10 ಸೆಕೆಂಡ್, ನಿಮಿಷ ಅಲ್ಲ 10 ಸೆಕೆಂಡ್ ಅಲ್ಲೇ ಈ ಮುದ್ರಾ ಪ್ರಭಾವ ಅವ್ರಿಗೆ ಯಾರಿಗಾದ್ರೂ ಪ್ರಾಕ್ಟೀಸ್ ಮಾಡೋರು ಕಾಣಿಸ್ತದೆ. ಅರ್ಥ ಮಾಡ್ಕೊಳ್ಳಿ. ಆಯ್ತು. ಏನೇನು ಸಮಸ್ಯೆಗಳಿಗೆ ಈ ಮುದ್ರಾ ಉಪಯೋಗ ಆಗತ್ತೆ ಅಂದ್ರೆ ಪ್ರಯೋಜನಗಳೇನಂದ್ರೆ ನೋಡಿ, ಯಾವುದೇ ವ್ಯಕ್ತಿ ಅಂದ್ರೆ ಈ ಹೃದಯ ರೋಗಗಳು ಸಫರ್ ಆಗ್ತಾ ಇರ್ತಾರೆ. ಹೃದಯ ರೋಗ ಅಂದ್ರೆ ಈಗಾಗ್ಲೇ ಹೃದಯ ಘಾತ ಆಗಿರ್ಬೋದು ಅಲ್ವಾ, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಇಲ್ಲ ಹೃದಯ ತೊಂದರೆ ಅಂದ್ರೆ ಈ ಆಂಜಿಯೋಪ್ಲಾಸ್ಟಿ ಮತ್ತೆ ಆಂಜಿಯೋಗ್ರಾಮ್ ಇದೆಲ್ಲ ಮಾಡಿಸ್ಕೊಂಡಿರ್ತಾರೆ. ಸ್ವಲ್ಪ ಬೈಪಾಸ್ ಸರ್ಜಿಗಳು, ಸ್ಟಂಟ್ಗಳು ಇದೆಲ್ಲ ಹಾಕೊಂಡಿರ್ತಾರೆ. ಇಂಥವ್ರಿಗೆಲ್ಲಾನು ಒಳ್ಳೆ ಸಹಾಯಕಾರಿ ಈ ಮುದ್ರಾ ಮಾಡ್ತಾ ಹೋದ್ರೆ. ನಿಜವಾಗಿ ಏನ್ ಮಾಡತ್ತಂದ್ರೆ ಈ ಮುದ್ರಾ ಮಾಡೋದು ಮೊದಲನೇ ಪ್ರಕ್ರಿಯೆ ಸ್ನೇಹಿತರೆ, ನಮ್ಮ ಈ ರಕ್ತ ಒಳಗಡೆ ಈ ರಕ್ತ ಒತ್ತಡ ಇದೆಯಲ್ಲ, ಹೃದಯಕ್ಕೂ ಹೋಗುವಂತ ರಕ್ತ ಹರಿತಾ ಇರೋಂಥ ರಕ್ತ ಇದೆಯಲ್ಲ, ಆ ರಕ್ತ ಒಳಗಡೆ ರಕ್ತ ಒತ್ತಡ ಕಡಿಮೆ ಮಾಡ್ತದೆ. ಮತ್ತೆ ಆ ರಕ್ತ ಒಳಗಡೆ ಇರುವಂತ ಯಾವುದೇ ಬ್ಲಾಕ್ಗಳು ಅಂದ್ರೆ ಅಡ್ಡಂಕಿಗಳು, ಈ ತರ ಬ್ಲಡ್ ಕ್ಲಾಟ್ಸ್ ಅದಿರ್ತಲ್ಲ ಅದೆಲ್ಲಾನು ತೆಗೆದಾಗ್ತದೆ. ಇದಕ್ಕೂ ಅಷ್ಟು ಅದ್ಭುತವಾದ ಮುದ್ರೆ, ಅಷ್ಟು ಅದ್ಭುತವಾದ ಫಲಿತಗಳು ಸಿಗತ್ತೆ. ಆಮೇಲೆ ಯಾರಿಗೆ ಎದೆನೋವು ಬಂದಿದೆ, ಮತ್ತೆ ಹೆಚ್ಚು ಬೆವರು ದೇಹದಿಂದ ಬರ್ತಾ ಇದೆ, ಮತ್ತೆ ಎದೆನೋವು ಬರ್ತಾ ಇದೆ, ರಕ್ತನಾಳಗಳೊಳಗೆ ಈಗಾಗಲೇ ಬ್ಲಾಕ್ ಎಲ್ಲ ತೆಗೆದಾಗ್ತದೆ. ಆಮೇಲೆ ಈ ಈ ನಮ್ಮ ಹೃದಯ ಬಡಿತ ಇದೆಯಲ್ಲ, ಹೃದಯ ವೈಬ್ರೇಷನ್, ಆ ಹೃದಯ ಪ್ರಕಂಪನ ಸಂಕೋಚ ಅದು ನಿಯಂತ್ರಿಸ್ತದೆ ಚೆನ್ನಾಗಿ. ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಮುದ್ರಾ ಇನ್ನು ಏನ್ ಮಾಡತ್ತಂದ್ರೆ, ಯಾವುದೇ ನಮ್ಮ ಹೃದಯ ತೊಂದರೆ ಆಗಿ ಯಾರೇ ಸಾವು ಅಂದ್ರೆ ಅದೇ ಒಂಥರ ಹೇಳ್ಬೇಕಂದ್ರೆ ಸಾವು ಹತ್ರ ಹೋಗ್ತಾ ಇದ್ದಾರೆ, ಸೊ ಸಾವು ಪಟ್ಟಂತ ಅವಕಾಶ ಇದೆ ಅಂತಿದ್ರು ಅಲ್ಲಿಂದನೂ ರಿವರ್ಸ್ ಮಾಡುವಂತ ಅಂದ್ರೆ ಅಲ್ಲಿಂದನೂ ತಿರುಗಿಸುವಂತ ಶಕ್ತಿ, ಆ ಸಾಮರ್ಥ್ಯ ಈ ಮುದ್ರಕ್ಕಿದೆ ಸ್ನೇಹಿತರೆ. ಹೇಳ್ಬೇಕಂದ್ರೆ ಯಾರೇ ಈ ಹೃದಯ ಅಪಘಾತ ಆಗಿರೋರು ಈ ಮುದ್ರನ ಹಾಕೊಂಡು ಹಾಗೆ ಹಾಸ್ಪಿಟ್ಲ್ಗೆ ಹೋಗ್ತಾ ಇದ್ರು ಖಂಡಿತವಾಗಿ ಹಾಸ್ಪಿಟ್ಲ್ಗೆ ಹೋದ್ಮೇಲೆ ವಾಪಸ್ ಬರುವಂತ ಅವಕಾಶ ಇರುತ್ತೆ. ಆದ್ರೆ ನೀವು ಹಾಸ್ಪಿಟ್ಲ್ಗೆ ಹೋಗೋ ಟೈಮಲ್ಲೇ ಈ ಮುದ್ರ ಹಾಕೊಂಡೇ ಹೋಗಿ, ತೊಂದರೆ ಇಲ್ಲ. ಸೊ ಅವಾಗ ಯಾರಾದ್ರೂ ಆತರ ಅನುಭವಿಸುವಂತ ಅವಕಾಶ ಬಂದ್ರೆ ಈ ತರ ಮಾಡಿ, ಅಂತ ಪರಿಸ್ಥಿತಿ ಬಂದ್ರೆ ಈ ತರ ಮಾಡಿ, ಇಲ್ಲಾಂದ್ರೆ ಏನ್ ಬೇಕಾಗಿಲ್ಲ. ಆದ್ರೆ ನಾರ್ಮಲ್ ಆಗಿ ಒಂದು ಆರೋಗ್ಯಕರ ವ್ಯಕ್ತಿನೂ ಒಂದು 10 ನಿಮಿಷ ಡೈಲಿ ಒಂದು 10 ನಿಮಿಷ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಇದರಿಂದ ಬೇರೆ ಪ್ರಯೋಜನಗಳಿದೆ. ಅದು ಇನ್ನೊಂದು ಈ ಪ್ರಯೋಜನ ಮಾತ್ರ ಇಲ್ಲ, ಇನ್ನು ಬೇರೆ ಪ್ರಯೋಜನಗಳು ಹಲವಾರಿದೆ ಈ ಮುದ್ರದಿಂದ ಹೇಳ್ಬೇಕಂದ್ರೆ.
ನೋಡಿ ಸ್ನೇಹಿತರೆ, ಈ ಪಾದಗಳಲ್ಲೂ ಕೈಯಲ್ಲಿ ತುಂಬಾ ಜನಕ್ಕೆ ಏನಾಗ್ತದೆ, ಅತಿಯಾದ ಬೆವರು ಬರ್ತಾ ಇರ್ತದೆ. ಅತಿಯಾದ ಬೆವರು ಅವ್ರನ್ನು ಅದನ್ನು ಇದು ಒಳ್ಳೆ ಪರಿಹಾರ ಮಾಡುತ್ತೆ ಸ್ನೇಹಿತರೆ. ಆಮೇಲೆ ನಮ್ಮ ದೇಹದಲ್ಲಿ ಆಮ್ಲತೆ ಜಾಸ್ತಿ ಆಗುತ್ತೆ, ಅಸಿಡಿಟಿ, ಆ ಪ್ರಾಬ್ಲಮ್ನು ತೆಗೆದಾಗ್ತದೆ. ಆಮೇಲೆ ಮೈಗ್ರೇನ್ ಹೆಡ್ಏಕ್ ಬರ್ತಾ ಇದೆ, ಮೈಗ್ರೇನ್ ತಲೆನೋವು, ಅದನ್ನು ಖಂಡಿತವಾಗಿ ಪರಿಹರಿಸ್ತದೆ. ಆಮೇಲೆ ಹಲ್ಲಿನ ನೋವು, ಅಂದ್ರೆ ಈ ಡೆಂಟಲ್ ಪ್ರಾಬ್ಲಮ್ಸು, ಹಲ್ಲಿನ ನೋವು ಇರ್ತದಲ್ಲ, ಅದನ್ನು ಖಂಡಿತವಾಗಿ ಇದು ತೀರಿಸ್ತದೆ ಈ ಮುದ್ರಾ. ಆಮೇಲೆ ಇದು ಇನ್ನು ಸ್ವಲ್ಪ ವ್ಯಾಧಿಗಳೇನಂದ್ರೆ ಈ ಸಂಧಿವಾತ, ಅದೇ ಸ್ಪಾಂಡ್ಲೈಟಿಸ್ ಅಂತ ಹೇಳ್ತೀವಲ್ಲ, ಸ್ಪಾಂಡ್ಲೈಟಿಸ್, ಸಂಧಿವಾತ ಅಂದ್ರೆ ಆರ್ಥರೈಟಿಸ್, ಸ್ಪಾಂಡ್ಲೈಟಿಸ್, ಪಾರ್ಕಿನ್ಸನ್, ಮತ್ತೆ ಪ್ಯಾರಾಲಿಸಿಸ್, ಮತ್ತೆ ಪಾರ್ಶ್ವವಾಯು, ಇಂಥ ವ್ಯಾಧಿಗಳು ಯಾರಿಗೆ ಬಂದ್ರೂ ವೇಗವಂತವಾಗಿ ಗುಣ ಆಗಬೇಕು, ಅವರು ರಿಕವರ್ ಆಗಬೇಕು, ಚೇತರಿಸ್ಕೊಳ್ಬೇಕು ಅಂದ್ರೆ ಈ ಮುದ್ರಾ ತುಂಬಾ ಸಹಾಯಕಾರಿ. ಯಾವುದು? ಅಪಾನ ವಾಯು ಮುದ್ರಾ ಸ್ನೇಹಿತರೆ. ಇದು ಹೇಳ್ಬೇಕಂದ್ರೆ ಅದ್ಭುತವಾದ ಮುದ್ರಾ, ಅತ್ಯಂತ ವೇಗವಂತವಾಗಿ ಗುಣವಾಗೋದು, ಮತ್ತೆ ಅತ್ಯಂತ ವೇಗವಂತವಾಗಿ ಕೆಲಸ ಮಾಡೋ ಮುದ್ರಣ ಅಂತ ಹೇಳ್ಬೋದು. ಅಂದ್ರೆ ಇಮಿಡಿಯೇಟ್ ಮುದ್ರಾ ಅಂತ ಹೇಳ್ತೀವಿ ನಾವು. ಇಮಿಡಿಯೇಟ್ ಪಾಯಿಂಟ್ಸ್ ಆರ್ ಇಮಿಡಿಯೇಟ್, ನಾವು ನೋಡಿ ಆಕ್ಯುಪ್ರೆಷರ್ ಅಲ್ಲಿನೂ ಈಗ ಸ್ವಲ್ಪ ಹೊತ್ತಲ್ಲಿ ನಾವು ತಿಳ್ಕೊಂತೀವಿ, ಅಂದ್ರೆ ತುರ್ತು ಪಾಯಿಂಟ್ಸ್ ಇರ್ತದೆ, ಎಮರ್ಜೆನ್ಸಿ, ಅದೇ ತರ ಎಮರ್ಜೆನ್ಸಿ ಮುದ್ರಾ ಅಂತ ಹೇಳ್ಬೋದು ಇದು. ಓಕೆ, ಇದು ಅದ್ಭುತವಾದ ಮುದ್ರಾ, ದಯವಿಟ್ಟು ಗಮನಿಸ್ಕೊಳ್ಳಿ. ಆಮೇಲೆ ಸ್ನೇಹಿತರೆ, ಈ ಮುದ್ರವನ್ನು ಇನ್ನು ಸ್ವಲ್ಪ ಸಂದರ್ಭದಲ್ಲಿ ಯೂಸ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ಬೋದು. ಆ ಸಂದರ್ಭಗಳು ಹೇಳ್ತೀನಿ. ಸೊ ನಿಮ್ಗೆ ಅವಾಗ ಯಾವಾಗ ಇಂಥ ಸಂದರ್ಭ ಬರುತ್ತೋ ಅವಾಗಲೂ ಈ ಮುದ್ರಾ ಬಳಸ್ಕೊಳ್ಳಿ. ಏನದು ಅಂತಂದ್ರೆ ನಿದ್ರಾಹೀತ ಆಗಿದೆ, ನಿದ್ರಾಹೀನತ, ಇನ್ಸೋಮ್ನಿಯಾ. ಯಾವುದೇ ಬೆಡ್ ಮೇಲೆ ಹೋಗಿ ಮಲಗಿತೀವಿ, ನಿದ್ದೆ ಬರ್ತಾ ಇಲ್ಲ, ನಿದ್ದೆ ಒಳಗಡೆ ಡೀಪ್ ನಿದ್ದೆ ಇಲ್ಲ, ಅಂದ್ರೆ ನಿದ್ದೆ ಹೊರಗಡೆ ಹೋಗಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕಂದ್ರೆ ಈಗಾಗಲೇ ದೇಹದಲ್ಲಿ, ಮನಸ್ಸಲ್ಲಿ ಎಷ್ಟೋ ಒತ್ತಡಿದೆ. ಆ ಒತ್ತಡದಿಂದ, ಅಂದ್ರೆ ಈಗಾಗಲೇ ಜಾಬಿಂದ ಬಂದಿರ್ತೀವಿ, ಕೆಲಸದಿಂದ ಬಂದಿರ್ತೀವಿ, ಕೆಲಸ ಆಗ್ಲೇ ಮಾಡಿ ಮಾಡಿ ಅದೊಂದು ಮೈಂಡ್ ಅಲ್ಲಿ ಫುಲ್ ಆಕ್ಯುಪೈ ಆಗಿರ್ತದೆ. ಬಾಡಿನೂ ಸ್ವಲ್ಪ ಕೂತ್ಕೊಂಡೆ ಹೆಚ್ಚು ಸ್ಟ್ರೈನ್ ಆಗಿರ್ತದೆ. ಇಲ್ಲಾಂದ್ರೆ ಓಡಾಡಿ ಏನೇ ಒಂದು ಮಾಡಿ ಬಾಡಿ ಸ್ಟ್ರೈನು, ಅಂದ್ರೆ ಒಂಥರ ದೇಹದಲ್ಲಿ ಒತ್ತಡಿ, ಮಾನಸಿಕದಲ್ಲಿ ಒತ್ತಡಿ, ಎಲ್ಲ ಒತ್ತಡನೆ. ಸೊ ಇದೆಲ್ಲದಿಂದ ಏನಾಗುತ್ತೆ, ಬೆಡ್ ಮೇಲೆ ಹೋಗಿ ಮಲಗಿದ್ರು ನಿಮ್ಗೆ ನಿದ್ದೆ ಬರಲ್ಲ. ಅದು ನಿದ್ರಾಹೀನತ, ಇನ್ಸೋಮ್ನಿಯಾ ಅಂತ ಹೇಳ್ತೀವಿ. ಅದಕ್ಕೆ ಏನ್ ಮಾಡ್ಬೇಕು ನೀವು ಅಂದ್ರೆ, ಹಾಗೆ ಮಲ್ಕೊಂಡು ಈ ಎರಡು ಕೈಯಲ್ಲಿ ಈ ಮುದ್ರೆ ಇಟ್ಕೊಂಡು ಹಾಗೆ ಸ್ವಲ್ಪ ಒಂದು 4-5 ನಿಮಿಷ ಸಾಕು ಅಷ್ಟೇ. ಇಮಿಡಿಯೇಟ್ ನೀವು ನಿದ್ರೆ ಒಳಗಡೆ ಹೋಗ್ತೀವಿ ಸ್ನೇಹಿತರೆ. ಅಂತ ಅದ್ಭುತವಾದ ಮುದ್ರೆ ಇದು, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೇನಾಗ್ತದೆ ಅಂದ್ರೆ, ಸ್ವಲ್ಪ ಜನ ಅಂದ್ರೆ ನಾವು ಜನರಲಿ ಇನ್ ಜನರಲ್ ಅಂದ್ರೆ ಸಾಧಾರಣವಾಗಿ ಏನಿರುತ್ತೆ ಅಂದ್ರೆ, ಸಾಮಾನ್ಯವಾಗಿ ನೀವು ನಿದ್ದೆ ಮಾಡಕ್ ಮುಂಚೆ ಬೆಡ್ ಮೇಲೆ ಕೂತ್ಕೊಂಡು ಹಾಗೆ ಧ್ಯಾನದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ನಿದ್ದೆ ಒಳಗಡೆ ಹೋಗಿ ಅದು ಯೋಗ ನಿದ್ರೆ ಆಗ್ತದೆ ಅಂತ ಹೇಳ್ತೀವಿ ಅಲ್ವಾ. ಅದೊಂದೇ ಅಲ್ಲ, ಇನ್ನು ಹೆಚ್ಚು ಪ್ರಾಧಾನ್ಯತೆ ಇದೆ. ಯಾವುದು? ಧ್ಯಾನ. ನಿದ್ದೆ ಮುಂಚೆ, ಅಂದ್ರೆ ನಿದ್ದೆ ನಾವು ಹೋಗಕ್ ಮುಂಚೆ ಧ್ಯಾನ ಮಾಡ್ತಾ ನಿದ್ದೆ ಹೋದ್ರೆ ಸ್ನೇಹಿತರೆ, ಇನ್ನೇನಾಗುತ್ತೆ ಅಂದ್ರೆ ಒಂದು ಅದ್ಭುತವಾದ ವಿಷಯ ಆಗುತ್ತೆ. ಅಲ್ಲಿ ಏನಂದ್ರೆ, ಅದು ತಿಳ್ಕೊಳ್ಳಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ ನಾನು, ಗಮನಿಸ್ಕೊಳ್ಳಿ. ಏನಂದ್ರೆ, ನಾವು ಅವಾಗ ಏನಾಗ್ತದೆ, ಬ್ರೈನ್ ಹೊರಗಡೆ ಅಂದ್ರೆ ನಿದ್ದೆಗೆ ಮುಂಚೆ ಆ ಆ ಸಮಯದಲ್ಲಿ ಧ್ಯಾನದಲ್ಲಿ ಕೂತ್ಕೊಂಡು ಧ್ಯಾನದಲ್ಲಿ ಮಾಡ್ತಾ ಇರುವಾಗ ತೀಟಾ ವೇವ್ಸ್, ಅಂದ್ರೆ ತೀಟಾ ತರಂಗಗಳು ನಮ್ಮ ಬ್ರೈನ್ ಅಲ್ಲಿ ಹರಿತಾ ಇದೆ. ಅಂದ್ರೆ ನಮ್ಮ ಬ್ರೈನು, ಅಂದ್ರೆ ಮೆದುಳು ಯಾವ ಯಾವ ಫ್ರೀಕ್ವೆನ್ಸಿ, ಯಾವ ಪೌನಪುಣ್ಯದಲ್ಲಿ ಇರ್ತದೆ ಅಂದ್ರೆ ತೀಟಾ ಫ್ರೀಕ್ವೆನ್ಸಿ, ತೀಟಾ ತರಂಗಗಳಂತ ಹೇಳ್ತೀವಿ. ಆ ಪರಿಸ್ಥಿತಿಯಲ್ಲಿ ಏನಾಗುತ್ತೆ, ನೀವು ಯಾವುದೇ ಅಂದ್ರೆ ಧ್ಯಾನದಲ್ಲಿ ಕೂತ್ಕೊಂಡು ಯಾವುದೇ ಒಂದು ಅಫರ್ಮೇಶನ್, ಒಂದು ಅಂದ್ರೆ ನೀವು ಏನೇ ಒಂದು ಅನ್ಕೊಂಡು, ಒಂದು ಸಂಕಲ್ಪ ಅನ್ಕೊಂಡು ಕೂತ್ಕೊಂಡ್ರೆ ಅದು ನೇರವಾಗಿ ಉಪಪ್ರಜ್ಞೆ ಮನಸ್ಸು ಹೋಗುತ್ತೆ ಸ್ನೇಹಿತರೆ. ಅದು ಅದ್ಭುತವಾದ ವಿಷಯ. ಅಂದ್ರೆ ಆ ಸಮಯದಲ್ಲಿ ನಿದ್ದೆ ನೀವು ಪೂರ್ತಿ ಹೋಗಿಲ್ಲ, ನಿದ್ದೆಗೋಸ್ಕರ ಕೂತ್ಕೊಂಡಿದ್ರಿ, ಧ್ಯಾನದಲ್ಲಿ ಕೂತ್ಕೊಂಡಿದ್ರಿ, ಆವಾಗ ಯಾವುದೇ ನೀವು ಆ ಪರಿಸ್ಥಿತಿಯಲ್ಲಿ ನಿಮ್ಮ ಬ್ರೈನು ತೀಟಾ ವೇವ್ಸ್ಗೆ ಹೋಗಿರ್ತದೆ. ತೀಟಾ ಆದ್ಮೇಲೆ ಬರೋದೇ ನೆಕ್ಸ್ಟ್ ಡೆಲ್ಟಾ ಸ್ನೇಹಿತರೆ. ಡೆಲ್ಟಾ ಅನ್ನೋದು ಯಾವಾಗ ಬರುತ್ತೆ, ನಾವು ಪೂರ್ತಿ ಯಾವುದೇ ನಮಗೂ ನೆನಪಿಲ್ಲ, ನನ್ನ ಬಗ್ಗೆ ನಾನು ಮರ್ತಿದ್ದೀನಿ ಅಂದ್ರೆ ಅದು ಡೆಲ್ಟಾ ಪೊಸಿಷನ್. ಅದು ಡೆಲ್ಟಾ ವೇವ್ಸ್, ಡೆಲ್ಟಾ ತರಂಗಗಳು ಅಲ್ಲಿ ಉತ್ಪನ್ನ ಆಗುತ್ತೆ. ಅಂದ್ರೆ ನಮ್ಮ ಉಪಚೇತನ ಮನಸ್ಸು ಕೆಲಸ ಮಾಡುವಾಗ ನಾವು ಡೆಲ್ಟಾ ವೇವ್ಸ್ ಅಲ್ಲಿ ಇರ್ತೀವಿ. ಡೆಲ್ಟಾ ತರಂಗಗಳೇ ನಮ್ಮ ಮೆದುಳಲ್ಲಿ ನಡೀತಾ ಇರ್ತದೆ, ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ಇಂಥ ಅದ್ಭುತವಾದ ವಿಷಯ, ನಿದ್ದೆ ಮಾಡಕ್ ಮುಂಚೆ ಧ್ಯಾನ ಮಾಡಿ, ಆ ಧ್ಯಾನದ ಆ ಸಮಯದಲ್ಲಿ ಯಾವುದೇ ಸಂಕಲ್ಪ ಹೇಳ್ಕೊಂಡ್ರೆ ಆ ಸಂಕಲ್ಪ ನೇರವಾಗಿ ನಿಮ್ಗೆ ಉಪಪ್ರಜ್ಞಾ ಮನಸ್ಸು ಸೇರುತ್ತೆ. ಉಪಪ್ರಜ್ಞಾ ಮನಸ್ಸು ನಿಮ್ಗೆ ಏನ್ ಬೇಕು, ನೀವೇನ್ ಅನ್ಕೊಂಡಿರೋ ಅದು ಮರನೇ ದಿನ, ಇನ್ನೊಂದು ದಿನ ಖಂಡಿತವಾಗಿ ನೀವು ಮಾಡ್ಕೊಡ್ತಾರೆ ಸ್ನೇಹಿತರೆ. ಅದ್ರ ಮೇಲೆ ಯಾವುದು ಸಂಶಯ ಬೇಡ, ಅದ್ರ ಮೇಲೆ ಯಾವುದು ಡೌಟ್ ಇರಬಾರ್ದು. ಸೊ ಅಪನಂಬಿಕೆ ಇರಬಾರ್ದು, ಪೂರ್ತಿ ನಂಬಿಕೆಯಿಂದ ಆ ತರ ಮಾಡಿ ಖಂಡಿತ ಒಳ್ಳೆಯ ಫಲಿತಗಳನ್ನು ಸಾಧಿಸಬಹುದು ಸ್ನೇಹಿತರೆ. ಆಯ್ತು, ಈ ಮುದ್ರದಿಂದ ಈ ನಿದ್ರಾಹೀನತೆ ಇರುವಾಗ ಮಾಡ್ಕೊಳ್ಳಿ. ಆಮೇಲೆ ಅತಿಯಾದ ಪರಿಶ್ರಮ ಇದ್ದಾಗ, ಅಂದ್ರೆ ಬಾಡಿಯಿಂದ ಹೆಚ್ಚು ನೀವು
ಯಾರು ಹೇಳಿದ್ವಲ್ಲ, ಬಾಡಿಯಿಂದ ಹೆಚ್ಚು ಕೆಲಸ ಮಾಡೋದು, ಹೆಚ್ಚು ಪರಿಶ್ರಮ ಮಾಡೋದು, ಟೈರ್ ಆಗೋದು, ಇದೆಲ್ಲ ಅಂತ ಪರಿಸ್ಥಿತಿಯಲ್ಲೂ ಈ ಮುದ್ರೆಯನ್ನು ಬಳಸ್ಕೊಳ್ಳಿ. ಆಮೇಲೆ ಒತ್ತಡ ಇದ್ದಾಗ, ಮಾನಸಿಕ ಒತ್ತಡ, ದೈಹಿಕ ಒತ್ತಡ ಇರುವಾಗ ಈ ಮುದ್ರನ್ನು ಬಳಸ್ಕೊಂಡ್ರೆ ಖಂಡಿತವಾಗಿ ನೀವು ಗುಣ ಆಗತ್ತೆ. ಆಮೇಲೆ ಈ ಮೆಟ್ಟಿಲುಗಳು ಮತ್ತೆ ಬೆಟ್ಟಗಳು ಬೆಟ್ಟಗಳು ಎತ್ತೋದು, ಸ್ಟೈರ್ ಕೇಸ್ ಎತ್ತೋದು. ಈ ಸ್ಟೈರ್ ಕೇಸ್ ಹತ್ತಿತೀವಿ, ಇಲ್ಲಾಂದ್ರೆ ಒಂದು ಬೆಟ್ಟಗಳು ಹತ್ತೀವಿ, ಮೌಂಟೇನ್ಸ್ ಹತ್ತೀವಿ, ಟ್ರೆಕ್ಕಿಂಗ್ ಹೋಗ್ತಾ ಇರ್ತೀವಿ. ಇಂಥ ಟ್ರೆಕ್ಕಿಂಗ್ ಹೋದ್ರು, ಇನ್ನೊಂದಕ್ಕೆ ಹೋದ್ರು, ಇಂಥ ಪರಿಸ್ಥಿತಿಯಲ್ಲಿ ಈ ಮುದ್ರ ಹಾಕೊಂಡು ನೀವು ಟ್ರೆಕ್ಕಿಂಗ್ ಮಾಡಿ. ಈ ಮುದ್ರ ಹಾಕೊಂಡು ಮೆಟ್ಟಿಗಳು ಎಕ್ಕಿ. ಅವಾಗ ಯಾವುದೇ ಅಲಸಟ ಬರಲ್ಲ, ನಿಮ್ಗೆ ಯಾವುದೇ ಟೈರ್ ಸಮನಲ್ಲ. ಓಕೆ, ನೀವು ಯಾವುದು ಅಡ್ಡಪನ್ನಾಗಲು ಯಾವುದು ಬರಲ್ಲ ಸ್ನೇಹಿತರೆ. ಸೊ ಅದ್ಭುತವಾದ ಈ ಮುದ್ರ, ಇಂಥ ವಿಷಯಗಳನ್ನು ನೀವು ಬಳಸ್ಕೋಬಹುದು ಖಂಡಿತವಾಗಿ. ಸೊ ಇದು ಅದ್ಭುತವಾದ ಮುದ್ರ ಸ್ನೇಹಿತರೆ. ಈಗ ಸ್ನೇಹಿತರೆ, ಈ ಆಕು ಈಗ ಎರಡನೇದು, ಈಗ ಮೊದಲನೇದು ಮುದ್ರ. ಈ ಮುದ್ರ ಬಗ್ಗೆ ತಿಳ್ಕೊಂಡಿದ್ವಿ ಸ್ನೇಹಿತರೆ. ಅದ್ಭುತವಾದ ಮುದ್ರ, ಪ್ರತಿಯೊಬ್ಬರು ಅದು ಪಾಲಿಸಬೇಕು. ಎರಡನೇದೇನಂದ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಆಕ್ಯುಪ್ರೆಷರ್ ಅಲ್ಲಿ ಈ ತುರ್ತು ಪಾಯಿಂಟ್ಸ್, ಅಂದ್ರೆ ಆಕ್ಯುಪ್ರೆಷರ್ ಅಲ್ಲಿ ಎಮರ್ಜೆನ್ಸಿ ಪಾಯಿಂಟ್ಸ್ ಅಂತ ಅರ್ಥ ಸ್ನೇಹಿತರೆ. ಸೊ ಈ ಎಮರ್ಜೆನ್ಸಿ ಪಾಯಿಂಟ್ಸ್ ಯಾವ್ದಾವ್ದಿದೆ ಅಂದ್ರೆ, ಹಾರ್ಟ್ ಅಟ್ಯಾಕ್ ಒಂದಿದೆ, ಮತ್ತೆ ಎಪಿಲೆಪ್ಸಿಕ್ ಒಂದಿದೆ, ಮತ್ತೆ ಬ್ರೈನ್ ಸ್ಟ್ರೋಕ್. ಈ 3 ಪಾಯಿಂಟ್ಸ್ ನಾವು ತಿಳ್ಕೊಳಕ್ಕೆ ಇಂದ್ರ ಕಾರ್ಯಕ್ರಮ ಪ್ರಯತ್ನ ಮಾಡಿ. ನೋಡಿ, ಈ ಹಾರ್ಟ್ ಅಟ್ಯಾಕ್ ಇರುತ್ತೆ ಪಾಯಿಂಟ್ ಅಂದ್ರೆ, ಈ 2 ಕೈಗಳಲ್ಲಿ ಓನ್ಲಿ ಎಡಗೈಯಲ್ಲಿ ಮಾತ್ರ ಇರ್ತದೆ. ಎಡಗೈಯಲ್ಲಿ ಅಂದ್ರೆ ಎಡಗೈಯಲ್ಲಿ ಹಿಂಭಾಗದಲ್ಲಿ ಈ ಕಿರುಬೆರಳಲ್ಲಿ ಈ ಉಗುರಿದೆಲ್ಲ, ಉಗುರಿಗೂ ಈ ಪ್ರಾಂತದಲ್ಲಿ ಇದು ಈ ಪಾಯಿಂಟ್. ಈಗಾಗಲೇ ಮುದ್ರ ತಿಳ್ಕೊಂಡಿದೆಲ್ಲ, ಅದು ಒಂದು ತುರ್ತು ಮುದ್ರ, ಅಂದ್ರೆ ಎಮರ್ಜೆನ್ಸಿ ಮುದ್ರ, ಹಾರ್ಟ್ ಪ್ರಾಬ್ಲಮ್ಸ್ಗೆ, ಹಾರ್ಟ್ ಅಟ್ಯಾಕ್. ಅದೇ ತರ ಎಮರ್ಜೆನ್ಸಿ ಪಾಯಿಂಟ್ ಇದು ಆಕ್ಯುಪ್ರೆಷರ್ ಅಲ್ಲಿ, ಯಾವುದಕ್ಕೆ? ಹೃದಯಘಾತಕ್ಕೆ. ನೋಡಿ ಈ ಪಾಯಿಂಟ್ ಸರಿಯಾದ ಇದರ ಪ್ರೆಸ್ ಮಾಡ್ಕೋಬೇಕು. ಈ ತರ ಪ್ರೆಸ್ ಮಾಡೋದು, ರಿಲೀಸ್ ಮಾಡೋದು, ಪ್ರೆಸ್ ಮಾಡೋದು, ರಿಲೀಸ್ ಮಾಡೋದು. ಪ್ರೆಸ್ ಮಾಡಿದ್ರೆ 5 ಸೆಕೆಂಡ್ ಹಾಗೆ ಪ್ರೆಸ್ ಮಾಡಿಟ್ಕೊಂಡು ಮತ್ತೆ ರಿಲೀಸ್ ಮಾಡಿ. ಈ ತರ ಒಂದು 20-30 ಸರಿ ಮಾಡಿ. ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆಗಿ ಅವರು ಅದನ್ನ ತೊಂದರೆಯಿಂದ ಹಾಸ್ಪಿಟ್ಲ್ಗೆ ಹೋಗ್ತಾ ಇದ್ರು ಇದು ಮಾಡ್ಕೊಂಡು ಹೋಗ್ಬೋದು. ಇದು ಮಾಡ್ಕೊಂತ ಹೋದ್ರೆ ಅದು ಖಂಡಿತವಾಗಿ ಬೇಗವಂತ ಗುಣ ಆಗುತ್ತೆ, ಮತ್ತೆ ಅವ್ರು ವಾಪಸ್ ಬರೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಅಂತ ಅದ್ಭುತವಾದ ಮುದ್ರ. ಮತ್ತೆ ಏನಂದ್ರೆ, ಈಗಾಗಲೇ ಅವ್ರಿಗೆ ಹೃದಯಘಾತ ಆಗಿದ್ರು ಹೆಚ್ಚಾಗಿ ಆ ಹೃದಯ ಡ್ಯಾಮೇಜ್ ಆಗಲ್ಲ. ಇದು ಮಾಡ್ತಾ ಹೋದ್ರೆ ಹೆಚ್ಚಾಗಿ ಹೃದಯ ಡ್ಯಾಮೇಜ್ ಆಗಲ್ಲ, ನಿಮಗೆ ಫ್ಯೂಚರ್ ಅಲ್ಲೂ ತೊಂದರೆ ಕೊಡಲ್ಲ. ಅದಕ್ಕೋಸ್ಕರ ಈ ಮುದ್ದನ್ನು, ಈ ಪರ್ಟಿಕ್ಯುಲರ್ ಪಾಯಿಂಟ್ನು, ಈ ಶಕ್ತಿ ಕೇಂದ್ರನು ದಯವಿಟ್ಟು ಬಳಸ್ಕೊಳ್ಳಿ, ಇದು ಗಮನಿಸ್ಕೊಳ್ಳಿ. ಇದು ನಮ್ಮ ಹಾರ್ಟ್ ಸಂಬಂಧಿತ ಒಂದು ಹಾರ್ಟ್ ತುರ್ತ ಪಾಯಿಂಟ್ ಸ್ನೇಹಿತರೆ. ಆಮೇಲೆ ಎಪಿಲೆಪ್ಸಿ ಅಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಲ್ಲ, ಮೂರ್ಛಾ ಇಲ್ಲಾಂದ್ರೆ ಒಂಥರ ಫಿಟ್ಸ್ ಅಂತ ಹೇಳ್ತೀವಿ ನಾವು, ಇದು ಬರ್ತಾ ಇರ್ತದೆ. ಸೊ ಈ ಎಪಿಲೆಪ್ಸಿಗೆ ಪಾಯಿಂಟ್ ಏನಿದೆ ಅಂದ್ರೆ ಸ್ನೇಹಿತರೆ, ಇದು ಎಪಿಲೆಪ್ಸಿಕ್ ಅನ್ನೋದು ಒಂದು ಪಾಯಿಂಟ್ ಇದೆ, ಅದು ಇಲ್ಲಿ ನೋಡ್ಕೊಳ್ಳಿ. ಈ ಮಧ್ಯದಲ್ಲಿ ಅಂದ್ರೆ ಈ ಕೆಳಗನೆ ತುಟಿ ಇದೆಯಲ್ಲ, ತುಟಿಗೆ ಈ ಮಧ್ಯದಲ್ಲಿ ಇರುತ್ತೆ, ಇಲ್ಲಿ ಸರಿ, ಇಲ್ಲಿ ಈ ಮೂಗಿನ ಕೆಳಗಡೆ ಈ ಮೇಲಿನ ತುಟಿ ಈ ಮಧ್ಯದಲ್ಲಿ ಇರುತ್ತೆ ಈ ಪಾಯಿಂಟ್ ಎಪಿಲೆಪ್ಸ್ಗೆ. ಈ ಮೂಗಿನ ಕೆಳಗಡೆ ಮತ್ತೆ ಮೇಲಿನ ತುಟಿ ಈ ಮಧ್ಯ ಈ ಪಾಯಿಂಟ್. ಪ್ರೆಸ್ ಮಾಡ್ಕೊಳ್ಳಿ, ರಿಲೀಸ್ ಮಾಡಿ, ಪ್ರೆಸ್ ಮಾಡಿ, ರಿಲೀಸ್ ಮಾಡಿ. ಆ ಥರ ಒಂದು 10-20 ಸರಿ ಮಾಡಿ. ಅದು ಒಳ್ಳೆ ಪಾಯಿಂಟು, ಎಪಿಲೆಪ್ಸಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಸ್ನೇಹಿತರೆ. ಅದ್ಭುತವಾದ ಪಾಯಿಂಟ್ ಇದು ಎಪಿಲೆಪ್ಸಿಗೆ. ಆಮೇಲೆ ಬ್ರೈನ್ ಸ್ಟ್ರೋಕ್ಗೆ, ಈ ಬ್ರೈನ್ ಸ್ಟ್ರೋಕ್ನು ನಮಗೆ ಪಾಯಿಂಟ್ಸ್ ಇದೆ ಯಾವುದಕ್ಕೆ? ಸೊ ಈ ಎಮರ್ಜೆನ್ಸಿ ಪಾಯಿಂಟ್ಸ್ ಅಲ್ಲಿ ಬ್ರೈನ್ ಸ್ಟ್ರೋಕು ಯಾರಿಗಾನ ಅನಿಸಿದ್ರೆ, ಯಾರಿಗಾರ ಆಗಿದ್ರೆ ಖಂಡಿತವಾಗೂ ಅದು ನಿಮಗೆ ಹೆಲ್ಪ್ ಆಗುತ್ತೆ, ಗಮನಿಸ್ಕೊಳ್ಳಿ. ನೋಡಿ, ಈ ಕೈಯಲ್ಲಿ 2 ಕೈಯಲ್ಲಿ ಸಿಗತ್ತೆ ನಿಮ್ಗೆ ಪಾಯಿಂಟ್ಸು. ಈ ತುದಿ ಎಲ್ಲ ಬೆರಳಿಗೆ ತುದಿ ಪಾಯಿಂಟ್, ಇದು ಪ್ರೆಸ್ ಮಾಡುವಾಗ ಈ ತರ ಪ್ರೆಷರ್ ಕೊಡಿ, 5 ಸೆಕೆಂಡ್ ಆಗಿ ಇಟ್ಕೊಂಡು ರಿಲೀಸ್ ಮಾಡಿ. ಆ ಥರ 10 ಸಾರಿ 20 ಸಾರಿ ಮಾಡ್ತಾ ಹೋಗಿ. ಪ್ರತಿ ಬೆರಳಿಗೆ ಮಾಡಿ. ಲೆಫ್ಟ್ ಅಲ್ಲಿ ಮಾಡ್ಬೋದು, ಲೆಫ್ಟ್ ಅಂದ್ರೆ ಎಡಗೈ ಬಲಗೈ ಎರಡಲ್ಲಿ ಮಾಡ್ಕೋಬಹುದು. ಸೊ ನಿಮ್ಗೆ ಸಮಯ ಕಡಿಮೆ ಇದ್ರೆ ಒಂದು ಕೈಯಲ್ಲಿ ಮಾಡ್ಕೊಳ್ಳಿ, ಪರವಾಗಿಲ್ಲ. ಸೊ ಆಮೇಲೆ ಈ 4 ಪಾಯಿಂಟ್ ಸ್ನೇಹಿತರೆ. ಸೊ ಇನ್ನೊಂದು ಅದ್ಭುತವಾದ ಪಾಯಿಂಟು ಈ ಬ್ರೈನ್ ಸ್ಟ್ರೋಕ್ಗೆ, ಅವ್ರಿಗೆ ಬೇಗ ರಿಲೀಫ್ ಆಗಬೇಕು, ಬೇಗ ಗುಣವಂತ ಆಗ್ಬೇಕಂದ್ರೆ ನೋಡಿ, ಈ ಪೋರ್ಷನ್ ಇಲ್ಲಿ ಈ ಒಂದು ಲೈನ್ ಇದೆಲ್ಲ, ಈ ಭಾಗ ಪೂರ್ತಿ ಮೆದುಳಿಗೆ ಸಂಬಂಧ, ಬ್ರೈನ್ ಸಂಬಂಧ ಇರೋದು ಪಿಟ್ಯೂಟರಿ ಮತ್ತೆ ಪೀನಿಯಲ್ ಗ್ಲ್ಯಾಂಡ್ ಇರುವಂತ ಪ್ರಾಂತ ಇದು. ಅಂದ್ರೆ ಪಿಟ್ಯೂಟರಿ ಪೀನಿಯಲ್ ಗ್ಲ್ಯಾಂಡ್ ಇಲ್ಲಿರುತ್ತೆ, ಅದಕ್ಕೆ ಸಂಬಂಧಿತ ನರಗಳು ಮತ್ತೆ ಆ ನರಗಳು ಇಲ್ಲಿ ಕನೆಕ್ಟ್ ಆಗಿರ್ತದೆ, ಈ ಪ್ರಾಂತ ಕನೆಕ್ಟ್ ಆಗಿರ್ತದೆ. ಪೂರ್ತಿ ನರ್ವ್ಸ್ ಅಂದ್ರೆ ಈ ನರಗಳೆಲ್ಲ ಇಲ್ಲಿಂದ ಹೋಗಿ ಆ ಬ್ರೈನ್ ಕನೆಕ್ಟ್ ಆಗಿರ್ತದೆ. ಅದಕ್ಕೆ ಇಲ್ಲಿ ಪ್ರೆಸ್ ಮಾಡ್ಬೇಕು ಸ್ನೇಹಿತರೆ. ಈ ತರ ಪ್ರೆಸ್ ಮಾಡ್ಕೊಳ್ಳಿ ನೀಟಾಗಿ. ಇದೆಲ್ಲ ಈ ಪ್ರಾಂತ ಎಲ್ಲ ಪ್ರೆಸ್ ಮಾಡ್ತಾ ಹೋದ್ರೆ ನಮ್ಗೆ ವೇಗವಂತವಾಗಿ ಇದರಿಂದ ಆಚೆ ಬರ್ಬೋದು. ಅಂದ್ರೆ ಎಸ್ಪೆಷಲಿ ಈ ಬ್ರೈನ್ ಸ್ಟ್ರೋಕ್ ಅನ್ನೋಂಥದ್ದು.
ನೋಡಿ ಅದೊಂದೇ ಅಲ್ಲ, ಇನ್ನೇನ್ ಮಾಡ್ಬೇಕಂದ್ರೆ ಈ ಗ್ಯಾಲ್ ಬ್ಲಾಡರ್ ಪಾಯಿಂಟ್ ಇದೆ ನೋಡಿ ಸ್ನೇಹಿತರೆ, ಗಾಲ್ ಬ್ಲಾಡರ್. ಆ ಗಾಲ್ ಬ್ಲಾಡರ್ ಪಾಯಿಂಟ್ ಎಲ್ಲಿರ್ತದೆ ಅಂದ್ರೆ, ಇದು ನೋಡ್ಕೊಳ್ಳಿ, ಇಲ್ಲಿ ನೋಡ್ಕೊಳ್ಳಿ, ಇದು ಈ ಮಧ್ಯ ಲೈನ್ ಇದೆಯಲ್ಲ, ಇಲ್ಲೊಂದು ಪಾಯಿಂಟ್ ಇದೆ. ಈ ಪಾಯಿಂಟ್ ನೀವು ಇಲ್ಲಿ ಒಂದು ಬಣ್ಣ ಹಾಕಿದೀವಿ. ಈ ಸೆಂಟರ್, ಇದು ಸೆಂಟರ್ ಲೈನ್ ಮತ್ತೆ ಕೆಳಗಡೆ ಈ ಪಾಯಿಂಟ್ ನಿಧಾನವಾಗಿ ಇದರ ಪ್ರೆಸ್ ಮಾಡ್ಕೊಂತ ಹೋಗಿ. ಪ್ರೆಸ್ ಮಾಡೋದು ರಿಲೀಸ್ ಮಾಡೋದು, ಪ್ರೆಸ್ ಮಾಡೋದು ರಿಲೀಸ್ ಮಾಡೋದು. ಈ ಪಾಯಿಂಟ್ನು ಗಾಲ್ ಬ್ಲಾಡರ್ ಪಾಯಿಂಟ್ ಅಂತ ಇರ್ತೀವಿ. ಸೊ ಈ ಪಾಯಿಂಟ್ನು ಸಹ ನೀವು ಪ್ರೆಸ್ ಮಾಡಬೇಕು. ಟೋಟಲಿ ಈ 4 ಬೆರಳಲ್ಲಿ ಮತ್ತೆ ಹೆಬ್ಬೆರಳು ಮತ್ತೆ ಈ ಗಾಲ್ ಬ್ಲಾಡರ್ ಇದು ಇಂಪಾರ್ಟೆಂಟ್. ಆಮೇಲೆ ಕೊನೆಯದಾಗಿ ಎಲ್ಲ ಪ್ರೆಸ್ ಮಾಡಿದ ಮೇಲೆ ಇದು ಇಲ್ಲಿ ಎರಡು ಬೆರಳು ಕೆಳಗಡೆ ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್ ಇದು ಈ ಪಾಯಿಂಟ್. ಎಲ್ಲ ಪಾಯಿಂಟ್ಸ್ ಪ್ರೆಸ್ ಮಾಡಿದ ಮೇಲೆ ಕೊನೆಯದಾಗಿ ಈ ಪಾಯಿಂಟ್ ಪ್ರೆಸ್ ಮಾಡಲೇಬೇಕು. ಅವಾಗ ನಿಮ್ಮ ಆಕ್ಯುಪ್ರೆಷರ್ ಯಾವುದೇ ಚಿಕಿತ್ಸೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಇಲ್ಲಾಂದ್ರೆ ಈಗ ಮುದ್ರೆ ನೋಡಿ, ಯಾವುದೇ ಮುದ್ರೆ ಆದ್ಮೇಲೆ ಪ್ರಾಣ ಮುದ್ರೆ ಬಳಸ್ಕೊಂತೀವಲ್ಲ, ಅದೇ ತರ ಎಲ್ಲ ಪಾಯಿಂಟ್ಗಳು ಪ್ರೆಸ್ ಮಾಡಿದ ಮೇಲೆ ಇಲ್ಲಿ ಈ ಪಾಯಿಂಟ್ ಪ್ರೆಸ್ ಮಾಡ್ಕೋಬೇಕು ಯಾವಾಗ. ಇದು ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್. ಅವಾಗ ನಿಮ್ಮ ಟ್ರೀಟ್ಮೆಂಟ್ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಅರ್ಥ. ಪಾಯಿಂಟ್ ಕಲ್ಸ್ಕೊಳ್ಳಿ ನೋಡಿ. ಇದು ನಿಮ್ಗೆ ಆಕ್ಯುಪ್ರೆಷರ್ ಅಲ್ಲಿ ಈ ತುರಿತ ಪಾಯಿಂಟ್ಸ್ ಸ್ನೇಹಿತರೆ, ಇದೆಲ್ಲ ತುರಿತ ಪಾಯಿಂಟ್ಸ್. ಓಕೆ. ಆಮೇಲೆ ಮೆಮೊರಿ ಪಾಯಿಂಟ್ ಸ್ನೇಹಿತರೆ, ಮೆಮೊರಿ ಪಾಯಿಂಟ್ ಬಗ್ಗೆ ಈಗಾಗಲೇ ನೀವು ತಿಳ್ಕೊಂಡಿರ್ತೀರಿ. ಸೊ ಮೆಮೊರಿ ಪಾಯಿಂಟ್ ಏನದು, ಅದರ ಪರ್ಪಸ್ ಏನು, ಅದರಿಂದ ನಮ್ಗೆ ಏನು ಪ್ರಯೋಜನಗಳು ಈಗಾಗಲೇ ನೀವು ತಿಳ್ಕೊಂಡಿರ್ತೀರಿ. ಸೊ ಅಂದ್ರೆ ಮತ್ತೆ ಒಂದ್ಸರಿ ನೆನಪು ಮಾಡ್ತೀನಿ. ಮೆಮೊರಿ ಪಾಯಿಂಟ್ ಅನ್ನೋದು ಸ್ನೇಹಿತರೆ, ಈಗ 365 ಕಾರ್ಯಕ್ರಮಗಳು ಮತ್ತೆ ಈ 21 ದಿವಸ ಕಾರ್ಯಕ್ರಮ ನೀವೆಲ್ಲ ಕೇಳಿಸ್ಕೊಂತ ಇದ್ರಿ. ಎಷ್ಟೋ ಸಬ್ಜೆಕ್ಟ್ಸ್ ಇಲ್ಲಿ ನೀವು ತಿಳ್ಕೊಂತೀರಿ. ಈ ಸಬ್ಜೆಕ್ಟ್ಸ್ ಎಲ್ಲ ಚೆನ್ನಾಗಿ ನೆನ್ಪಿಟ್ಕೋಬೇಕಲ್ಲ, ಅದು ಮರೆಯಬಾರ್ದು, ನೆನ್ಪಿಟ್ಕೋಬೇಕು. ಅದು ಲೈಫ್ ಲಾಂಗು ಒಂದು ಜ್ಞಾನ ಇದು. ಇದಕ್ಕಿಂತ ಹೆಚ್ಚು ಜ್ಞಾನ ಏನಿರಲ್ಲ ನಮ್ಮ ಜೀವನದಲ್ಲಿ. ಆಧ್ಯಾತ್ಮಿಕ ಜ್ಞಾನ, ಆಹಾರ ಜ್ಞಾನ, ಆರೋಗ್ಯ ಜ್ಞಾನ, ಮತ್ತೆ ಮನೆ ಮದ್ದುಗಳು, ಆಕ್ಯುಪ್ರೆಷರು, ಇಂಥ ಇತ್ಯಾದಿ ಅಂಶಗಳು ನಾವು ಪ್ರತಿಯೊಂದು ದಿವಸ ತಿಳ್ಕೊಂತೀವಲ್ಲ, ಇದೆಲ್ಲ ಚೆನ್ನಾಗಿ ಇಟ್ಕೋಬೇಕು. ಇದು ಯಾವುದು ಮೆಮೊರಿಯಿಂದ ಲಾಸ್ ಆಗಬಾರ್ದು ಅಂದ್ರೆ ಈ ಮೆಮೊರಿ ಪಾಯಿಂಟ್ ಅನ್ನೋದು ಆಕ್ಟಿವೇಟ್ ಮಾಡ್ಕೊಡಿ, ಸಕ್ರಿಯಗೊಳಿಸ್ಕೊಡಿ ಸ್ನೇಹಿತರೆ. ನಿಮಗೂ ಅದ್ಭುತವಾದ ಫಲಿತಗಳು ಸಿಗುತ್ತೆ. ಇದೊಂದೇ ಅಲ್ಲ, ಇನ್ನು ಏನಾಗ್ತದೆ ಅಂದ್ರೆ, ನಮ್ಮ ಮಕ್ಕಳು ಅವರು ಸ್ಟಡೀಸ್ ಮಾಡಕ್ ಮುಂಚೆ ಕೂತ್ಕೊಂಡು ಅಂದ್ರೆ ಯಾವುದೇ ಹೋಮ್ವರ್ಕ್ ಇರ್ತದೆ, ಇಲ್ಲಾಂದ್ರೆ ಅವರು ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾ ಇರ್ತಾರೆ, ಅವಾಗ ಒತ್ತಡ ಇರ್ತದೆ. ಅವಾಗ ಯಾವುದೇ ಅವರು ತಿಳ್ಕೊಂಡಿರೋದು ನೆನಪಲ್ಲಿ ಇಟ್ಕೋಬೇಕಲ್ಲ. ಯಾಕಂದ್ರೆ ಅವರು ಎಕ್ಸಾಮ್ ಚೆನ್ನಾಗಿ ಬರೀಬೇಕಂದ್ರೆ ಅವ್ರ ನೆನಪಿನ ಶಕ್ತಿ ಹೆಚ್ಚಿರ್ಬೇಕಲ್ಲ. ಮತ್ತೆ ನೆನಪಿನ ಶಕ್ತಿ ಜೊತೆಗೆ ಏನಿರ್ಬೇಕು, ಏಕಾಗ್ರತೆ ಚೆನ್ನಾಗಿರ್ಬೇಕು. ಈ ಎರಡು ಇರ್ಬೇಕಂದ್ರೆ ಧ್ಯಾನ ಅಂತೂ ಕಂಪಲ್ಸರಿ ಹೆಲ್ಪ್ ಆಗತ್ತೆ, ನೋ ಡೌಟ್. ಅದ್ರಲ್ಲಿ ಏನು ಸಂಶಯ ಇಲ್ಲ. ಅದ್ ಜೊತೆಗೆ ಅವ್ರಿಗೂ ಏನೋ ಧ್ಯಾನದ ಅನುಕೂಲ ಆಗ್ತಾ ಇಲ್ಲ ಅಂತಂದಾಗ ಅವಾಗ ಈ ಮುದ್ರೆ ಮಾಡಿಕೊಂಡು ಇದು ಮಾಡಿದ್ರೆ ಈ ಈ ಈ ಪರ್ಟಿಕ್ಯುಲರ್ ಪಾಯಿಂಟ್ಸ್, ಆಕ್ಯುಪ್ರೆಷರ್ ಪಾಯಿಂಟ್ ಪ್ರೆಸ್ ಮಾಡ್ಕೊಂಡ್ರೆ ಖಂಡಿತವಾಗೂ ಒಳ್ಳೆ ಫಲಿತಗಳು ಸಿಗುತ್ತೆ ಸ್ನೇಹಿತರೆ. ಅದೊಂದೇ ಅಲ್ಲ, ಈಗ ನೀವು ಕ್ಲಾಸು ಈ ಸೆಷನ್ ಸ್ಟಾರ್ಟ್ ಮಾಡಕ್ ಮುಂಚೆ ಕೂತ್ಕೊಳ್ಳೋಕೆ ಮುಂಚೆ ಫಸ್ಟ್ ಒಂದು ಆಕ್ಟಿವೇಟ್ ಮಾಡ್ಕೊರಿ. ಈ ಮೆಮೊರಿ ಪಾಯಿಂಟ್ ಇದೆಯಲ್ಲ, ಈ ಮೆಮೊರಿ ಪಾಯಿಂಟ್ ಆಕ್ಟಿವೇಟ್ ಮಾಡ್ಕೊಂಡು ಅವಾಗ ಸೆಷನ್ ಅಲ್ಲಿ ಕೂತಿದ್ರೆ ನಿಮ್ಗೆ ಎಲ್ಲ ಪ್ರತಿಯೊಂದು ನೀವೇನು ಕೇಳಿಸ್ಕೊಂಡ್ರೆ ಎಲ್ಲ ನೆನಪಲ್ಲಿ ಇಟ್ಕೊಂಡು ಸ್ನೇಹಿತರೆ. ಪ್ರತಿಯೊಂದು ನೆನಪಿರುತ್ತೆ, ಯಾವುದು ಮರೆಯೋಕ್ಕಾಗಲ್ಲ, ಸಾಧ್ಯವೇ ಇಲ್ಲ. ಸೊ ಆ ಥರ ಆಗುತ್ತೆ. ಆಮೇಲೆ ಎಷ್ಟೋ ಜನ ಈ ನೆನಪಿನ ಶಕ್ತಿ ಇಲ್ಲ, ನಮ್ಗೆ ಏಕಾಗ್ರತೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆಲ್ಲ ಕಾರಣ ಅಂದ್ರೆ ಅವ್ರು ಸರಿಯಾಗಿ ನಿದ್ರೆ ಮಾಡಲ್ಲ. ಅಂದ್ರೆ ನೈಟ್ ಟೈಮ್ ನಿದ್ದೆ ಇಲ್ಲ, ಸರಿಯಾಗಿ ನಿದ್ದೆ ಮಾಡಲ್ಲ, ಧ್ಯಾನ ಮಾಡಲ್ಲ, ಏನ್ ಮಾಡಲ್ಲ. ಅವಾಗ ಏನಾಗುತ್ತೆ, ನೆನಪಿನ ಶಕ್ತಿ ಕಡಿಮೆ ಆಗ್ತದೆ, ಏಕಾಗ್ರತೆ ಕಡಿಮೆ ಆಗುತ್ತೆ. ಸೊ ಇದರಿಂದ ಅವರು ತುಂಬಾ ಸಫರ್ ಆಗ್ತಾ ಇರ್ತಾರೆ ಅಲ್ವಾ. ಸೊ ಅಂತವ್ರೆಲ್ಲ ಈ ಮೆಮೊರಿ ಪಾಯಿಂಟ್ ಬಳಸ್ಕೊಂಡ್ರೆ ಸೊ ಖಂಡಿತವಾಗಿ ಅತಿ ಹೆಚ್ಚು ಏಕಾಗ್ರತೆ, ಅತಿ ಹೆಚ್ಚು ಮೆಮೊರಿ ಪವರು, ನೆನಪಿನ ಎಲ್ಲ ಬರ್ತದೆ ಸ್ನೇಹಿತರೆ. ರೈಟ್. ಈಗ ಹೇಗ್ ಮಾಡೋದು, ಯಾವ ತರ ಪ್ರಾಕ್ಟೀಸ್ ಮಾಡೋದು ತೋರಿಸ್ತೀನಿ, ನೋಡ್ಕೊಳ್ಳಿ. ಇರೋದು 2 ಪಾಯಿಂಟ್ಸ್ ನಮ್ಮ ಇದು ಮುಖ ಮೇಲೆ ಇರ್ತದೆ. ಈ ಮುಖ ಮೇಲೆ ಇರುತ್ತೆ 2 ಪಾಯಿಂಟ್ಸ್. ಇದೊಂದು ಈಗಾಗಲೇ ಹೇಳಿದಲ್ಲ, ಇದು 3 ಚಕೋಸದಲ್ಲಿದೆ ಈ ಪಾಯಿಂಟ್. ಅದೇ ಪಾಯಿಂಟ್ನೇ ಮತ್ತೆ ಪ್ರೆಸ್ ಮಾಡ್ಕೊಳ್ಳೋದು, ಪ್ರೆಸ್ ಮಾಡಿ ರಿಲೀಸ್ ಮಾಡೋದು, ಪ್ರೆಸ್ ಮಾಡಿ ರಿಲೀಸ್ ಮಾಡೋದು. ಓಕೆ, ಪ್ರೆಸ್ ಮಾಡಿ ರಿಲೀಸ್ ಮಾಡಿ, ಈ ತರ ಮಾಡ್ಕೊಳ್ಳಿ. ಆಮೇಲೆ ಈ ಪಾಯಿಂಟ್, ಇದೇ ಪಾಯಿಂಟ್ ಅದೇ ಭ್ರೂ ಮಧ್ಯ ಇರುವಂತ ಈ ಪಾಯಿಂಟು ನಮ್ಮ ಆಗ್ನೇಯ ಚಕ್ರ ಸಂಬಂಧಿಸಿದ್ದು. ಇದನ್ನು ಅಷ್ಟೇ ಈ ತರ ರೊಟೇಟ್ ಮಾಡ್ಕೋಬಹುದು, ಆಂಟಿ ಕ್ಲಾಕ್ ವೈಸ್, ಇಲ್ಲಾಂದ್ರೆ ಈ ತರ ಪ್ರೆಸ್ ಮಾಡೋದು. ಪ್ರೆಸ್ ಮಾಡಿ ಹಾಗೆ ಇಟ್ಕೊಂಡು ಪರಿಸರ ಮತ್ತೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಆ ಥರ ಒಂದು 20 ಸರಿ ಆ ಥರ ಮಾಡಿದ್ರೆ ಮೆಮೊರಿ ಪವರ್ ಅಂದರೆ ಈ ನೆನಪಿನ ಶಕ್ತಿ ಹೆಚ್ಚಾಗತ್ತೆ ಸ್ನೇಹಿತರೆ. ಇದು ಅದ್ಭುತವಾದ ವಿಷಯ, ದಯವಿಟ್ಟು ಅದು ನೀವು ಪಾಲನೆ ಮಾಡ್ಕೊಳ್ಳಿ. ಇವಾಗ ಯಾವಾಗಲೂ ಇದು ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು ಇದು ಲೈಫಲ್ಲಿ, ಅದು ಯಾವಾಗಲೂ ಸೊ ನೆಗ್ಲೆಕ್ಟ್ ಮಾಡಬಾರ್ದು. ಆಮೇಲೆ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಒಂದು ಅಂಶ ಅಂದ್ರೆ ಒಳ್ಳೆ ಅಂಶ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಅದು ಕುಡಿಯೋ ನೀರು ಬಗ್ಗೆ. ಈಗಾಗಲೇ ನಿಮ್ಗೆ ಗೊತ್ತು,
ಕುಡಿಯೋ ನೀರು ಪ್ರಾಧಾನ್ಯತೆ ಏನು, ಹೆಚ್ಚು ಹೆಚ್ಚು ಕ್ಲಾಸಲ್ಲಿ ನಾವು ಹೇಳಿದ್ವಿ. ಎಷ್ಟೋ ಕ್ಲಾಸಲ್ಲಿ ಈ ಈ ಕುಡಿಯೋ ನೀರು ಹೇಗಿರಬೇಕು, ಅದು ಕ್ವಾಲಿಟಿ ಏನು, ಯಾವ ತರ ಕುಡಿಬೇಕು, ಯಾವ ತರ ಗುಣಮಟ್ಟ ಮಾಡ್ಕೋಬೇಕು, ಇತ್ತೀಚಿನ ಕಾಲದಲ್ಲಿ ನಮ್ಮ ಸಮಾಜದಲ್ಲಿ ಎಂತ ನೀರು ಸಿಗ್ತಾ ಇದೆ, ಆ ನೀರು ಕ್ವಾಲಿಟಿ ಏನು, ಹೇಗೆ ಟೆಸ್ಟ್ ಮಾಡೋದು, ಎಲ್ಲ ಪ್ರತಿಯೊಂದು ಕೂಲಂಕುಷವಾಗಿ ತಿಳ್ಕೊಂಡಿದ್ವಿ. ಆದ್ರೆ ಮತ್ತೆ ಇಂದಿನ ಕಾರ್ಯಕ್ರಮದಲ್ಲಿ ಯಾರಾದರೂ ಹೊಸಬರು ಇರ್ತಾರೆ, ಅವ್ರಿಗೋಸ್ಕರ ಅಂತ ಮತ್ತೆ ಒಂದ್ಸಲ ರಿವೈಸ್ ಮಾಡ್ತೇನೆ, ಅದು ವೇಗವಂತವಾಗಿ ಮಾಡ್ತೇನೆ, ದಯವಿಟ್ಟು ಗಮನಿಸ್ಕೊಳ್ಳಿ. ಸ್ನೇಹಿತರೆ, ಈ ಕುಡಿಯೋ ನೀರು ಉದ್ದೇಶವೇನು? ಮೊದಲನೇದಾಗಿ ಕುಡಿಯೋ ನೀರು ಉದ್ದೇಶ, ನಮ್ಮ ದೇಹದಲ್ಲಿ ಪ್ರತಿ ಜೀವಕೋಶಕ್ಕೂ ಹೈಡ್ರೇಷನ್ ಬೇಕು, ಒಳ್ಳೆ ನೀರಾಂಶ ಬೇಕು. ಈಗಾಗಲೇ ತಿಳ್ಕೊಂಡಿದ್ವಿ, ಪ್ರತಿ ಜೀವಕೋಶ ಬದುಕಬೇಕಂದ್ರೆ 4 ಮೂಲಭೂತಾಂಶಗಳಿದೆ, ಮೂಲಭೂತಗಳು ಅಲ್ವಾ. ಹೇಳ್ಬೇಕಂದ್ರೆ ಆ ಮೂಲಭೂತಾಂಶಗಳು ಏನಿದೆಯೋ ಆ 4, ಅದರಲ್ಲಿ ನೀರು ಒಂದು ಅಂಶ. ಮೊದಲನೇದು ನಮ್ಮ ಆಕ್ಸಿಜನ್, ಆಮ್ಲಜನಕ. ಆಮೇಲೆ ಎರಡನೇದು ನೀರಾಂಶ, ಮೂರನೇದು ಪ್ರಾಣಶಕ್ತಿ, ನಾಲ್ಕನೇದು ಪೋಷಕಾಂಶಗಳು. ಈ 4 ಸರಿಯಾದ ಪಾಲನೆ ಮಾಡಿಲ್ಲ ಅಂದ್ರೆ ಯಾವ ಜೀವಕೋಶ ಕೆಲಸ ಮಾಡಲ್ಲ, ಪ್ರತಿ ಜೀವಕೋಶ ಸತ್ತು ಹೋಗ್ತದೆ, ಅವಾಗ ನಮಗೆ ವ್ಯಾಧಿ ಉಂಟಾಗ್ತದೆ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಇದು ಖಂಡಿತವಾಗಿ ಗಮನಿಸಿದ ವಿಷಯ ಅಂದ್ರೆ, ಈ ಕುಡಿಯೋ ನೀರು ಚೆನ್ನಾಗಿ ಇಟ್ಕೋಬೇಕು. ಅದು ಕ್ವಾಲಿಟಿ ಇರ್ಬೋದು, ಅದರಲ್ಲಿ ಏನು ಅಂಶಗಳಿರ್ಬೇಕೋ ಆ ಅಂಶಗಳೆಲ್ಲ ನಾವು ಪಾಲನೆ ಮಾಡ್ಬೇಕು. ಅದು ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಪೂರ್ತಿ ಅರ್ಥ ಆಗತ್ತೆ. ಎಂತ ನೀರು ಅನ್ನೋದು ಯಾವ ತರ ಇರಬೇಕು, ಅದು ಒಳಗಡೆ ಏನೇನ್ ಇರ್ಬೇಕು, ಏನೇನ್ ಕೆಲಸ ಮಾಡುತ್ತೆ ನಮ್ಮ ದೇಹದಲ್ಲಿ, ಅಲ್ವಾ. ಸೊ ಆತರ ಅದೆಲ್ಲ ನಾವು ಹೊಂದ್ಬೇಕಂದ್ರೆ ಆ ನೀರು ನಾವು ಯಾವ ಶುದ್ಧಿ ಮಾಡ್ಕೋಬೇಕು, ಎಂತ ಚಿಕಿತ್ಸೆ ಮಾಡ್ಕೋಬೇಕು, ಇದೆಲ್ಲ ನಾವು ತಿಳ್ಕೊಬೇಕು ಸ್ನೇಹಿತರೆ. ಈಗ ಈ ನೀರಿನ ಉದ್ದೇಶ ಈಗಾಗಲೇ ಹೇಳ್ತಾ ಇದ್ವಲ್ಲ, ಒಂದು ಪ್ರತಿ ಸೆಲ್ ಅಂದ್ರೆ ಪ್ರತಿ ಜೀವಕೋಶ ಸರಿಯಾದ ಹೈಡ್ರೇಷನ್. ಎರಡನೇದು, ಯಾವುದೇ ವ್ಯರ್ಥ ಪದಾರ್ಥ ಬಂದ್ರೆ ಜೀವಕೋಶದಿಂದ ಅದನ್ನು ತ್ಯಜಿಸ್ಬೇಕು, ವಿಸರ್ಜನೆ ಮಾಡಬೇಕು, ಕ್ಲೀನ್ ಮಾಡಬೇಕು ಅಲ್ವಾ, ಅದಕ್ಕೂ ಬೇಕಾಗತ್ತೆ ನೀರು. ಮೂರನೇದು, ಪ್ರತಿ ಜೀವಕೋಶ ಬೇಕಾಗಿರುವಂತ ಲವಣಗಳೇನು, ಮೆಗ್ನೀಷಿಯಂ, ಫಾಸ್ಫರಸ್, ಕ್ಯಾಲ್ಸಿಯಂ, ಜಿಂಕು, ಇದೆಲ್ಲ ಇಂಥದೆಲ್ಲ ಸರಬರಾಜು ಮಾಡಬೇಕು, ಅದಕ್ಕೂ ಬೇಕಾಗತ್ತೆ ನೀರು. ಆಮೇಲೆ ಸ್ನೇಹಿತರೆ, ಇನ್ನು ಯಾವುದನ್ನ ನಾವು ತ್ಯಜಿಸ್ಬೇಕು, ಯಾವುದೇ ಭಾರಲೋಹಗಳು ತ್ಯಜಿಸ್ಬೇಕಂತ ಇದ್ರೆ ಅವೆಲ್ಲ ಈ ಮೂತ್ರದಿಂದ ಹೋಗ್ಬೇಕಂದ್ರೂ ನೀರು ಬೇಕೇ ಬೇಕು ಅಲ್ವಾ. ಸೊ ಅದೊಂದಿಲ್ಲ. ಫೈನಲ್ ಕೊನೆಯದಾಗಿ ಇನ್ನೂ ಹೆಚ್ಚಾಗಿ ನಾವು ತಿಳ್ಕೊಂಡು ಹೋದ್ರೆ, ಈ ನೀರಿಂದ ಪ್ರಾಣಶಕ್ತಿನೂ ಕೊಡ್ಬೋದು ಸ್ನೇಹಿತರೆ. ಪ್ರಾಣಶಕ್ತಿ ಅಂದ್ರೆ ಲೈಫ್ ಫೋರ್ಸ್ ಅಂತ ಹೇಳ್ತೀವಿ, ಅದನ್ನೂ ಕೊಡ್ಬೋದು ನಮ್ಮ ದೇಹಕ್ಕೆ, ಅಂತ ಅವಕಾಶ ಇದೆ. ಆದ್ರೆ ನಾವು ಕೊಡುವಂತ ಯಾವ ನೀರಲ್ಲಿ ಆ ಜೀವಶಕ್ತಿ ಇಲ್ಲ, ಎಲ್ಲ ಸತ್ತೋಗಿದೆ. ನಾವು ನೀರಂತ ಕುಡಿತಾ ಇದ್ವಿ, ಹೇಳಕ್ಕೆ ನೀರು ಅಷ್ಟೇ, ಅದು ನೋಡಕ್ಕೆ ನೀರ್ ತರ ಇರ್ತದೆ. ಬಟ್ ಆದ್ರೆ ಒಂದು ದುರದೃಷ್ಟಕರ ವಿಚಾರ ಏನಂದ್ರೆ ಸ್ನೇಹಿತರೆ, ಸೊ ಅದ್ರ ಒಳಗಡೆ ಶಕ್ತಿ ಇಲ್ಲ. ಯಾವ ಶಕ್ತಿ? ಜೀವಶಕ್ತಿ ಇಲ್ಲ, ಲೈಫ್ ಫೋರ್ಸ್ ಇಲ್ಲ, ಈಗಾಗಲೇ ಹೊಟ್ಟೋಗಿದೆ ಅದು. ಯಾಕೆ ಅಂದ್ರೆ, ನೀರು ಎಲ್ಲಿಂದ ತಗೊಂಡ್ ಬರ್ತೀವಿ ನಾವು? ಬೋರ್ವೆಲ್ ಆದ್ರೆ ಒಂದು 1000 ಫೀಟ್ 2000 ಫೀಟ್ ಹೋಗ್ತೀವಿ, ಅಲ್ಲಿಂದ ನೀರು ಬರುತ್ತೆ. ಆ ನೀರಿಗೂ ಯಾವ ಜೀವಶಕ್ತಿ ಇರಕ್ ಸಾಧ್ಯವಿಲ್ಲ, ಯಾಕಂದ್ರೆ ಅಷ್ಟು ಕೆಳಗಡೆಯಿಂದ ಅದನ್ನ ಎಷ್ಟೋ ಡಿಸ್ಟರ್ಬ್ ಮಾಡಿ ಮೇಲೆ ತಗೊಂಡು ಬಂದು ಇದೆಲ್ಲ ನಾವು ಮಾಡ್ತಾ ಇರ್ತೀವಿ, ಆಗಲೂ ಜೀವಶಕ್ತಿ ಹೊಟ್ಟೋಗುತ್ತೆ. ಆಮೇಲೆ ಜಲಾಶಯದಿಂದ ನಾವು ನೇರವಾಗಿ ನದಿ ಹರಿತಾ ಇರ್ತದೆ, ಅಲ್ಲಿಂದ ಜಲಾಶಯದಿಂದ ಸಿಟಿಯಲ್ಲಿ ವಾಟರ್ ಟ್ರೀಟ್ಮೆಂಟ್ ಸೆಂಟರ್ಸ್ಗೆ, ಅಲ್ಲಿ ಹೆಚ್ಚು ಕ್ಲೋರಿನೇಷನ್ ಹಾಕೋದು, ಅದೇನೋ ಶುದ್ಧಿ ಮಾಡಕ್ ಹೋಗೋದು, ಇದೆಲ್ಲ ತಪ್ಪು ಅಂಶಗಳೇ ಸ್ನೇಹಿತರೆ. ಇದೆಲ್ಲ ಮಾಡಿ ಆ ನೀರಿಗಿರುವಂತ ಒರಿಜಿನಲ್ ಲಕ್ಷಣಗಳಿದೆ ಎಲ್ಲ ಹೊಟ್ಟೋಗ್ತದೆ. ನೀರಿಗೆ ಏನು ಒರಿಜಿನಲ್ ಲಕ್ಷಣ? ಅದು ಯಾವಾಗಲೂ ಹರಿಬೇಕು, ಅದು ಒಂದು ಕಡೆ ಇರಲ್ಲ. ಅದು ಒಂದು ಕಡೆ ಇದ್ರೆ ಅದು ಒಳ್ಳೆ ನೀರಂತ ಅನ್ಸ್ಕೊಳ್ಳೋದು ಸ್ನೇಹಿತರೆ. ಯಾಕಂದ್ರೆ ಈ ಒಳ್ಳೆ ನೀರಂತ ಎಲ್ಲಿ ಸಿಗತ್ತೆ? ಬಾವಿ, ಇಲ್ಲಾಂದ್ರೆ ಸ್ಪ್ರಿಂಗ್ಸ್, ಪರ್ವತಗಳಿಂದ ನೀರು ಹರಿತಾ ಇರ್ತದೆ ನೋಡಿ, ಅಂತ ನೀರೇ ಒಳ್ಳೆ ನೀರು. ಅಂದ್ರೆ ಅದರಲ್ಲಿ ಎಲ್ಲಾ ಮಿನರಲ್ಸ್ ಇರುತ್ತೆ, ಎಲ್ಲಾ TDS ಪ್ರತಿ pH ವ್ಯಾಲ್ಯೂ ಎಲ್ಲ ಕರೆಕ್ಟ್ ಆಗಿರ್ತದೆ, ಅದರಲ್ಲಿ ಏನು ಗೊಂದಲ ಇಲ್ಲ, ಏನು ಅಡ್ಡ ಪರಿಣಾಮಗಳಲ್ಲಿ ಯಾವುದೇ ರಸಾಯನಗಳು ಮಿಕ್ಸ್ ಆಗಲ್ಲ ಅಲ್ವಾ. ಆದ್ರೆ ನಾವು ಕುಡಿಯುವಂತ ನೀರು ನೋಡ್ಕೊಳ್ಳಿ, ಟ್ಯಾಪ್ ಇಂದ ನೀರು ಬರ್ತಾ ಇದೆ, ಅದರಲ್ಲಿ ಹೆಚ್ಚು ಕ್ಲೋರಿನ್ ಇದೆ. ಆಮೇಲೆ ಜೊತೆಗೆ ಯಾವುದೋ ಬ್ಯಾಕ್ಟೀರಿಯಾ ಇರ್ತದೆ, ಯಾವುದೋ ವೈರಸ್ ಇರುತ್ತೆ, ಅದಕ್ಕೆ ನೋಡ್ತಾ ಇರ್ತೀವಿ ಎಷ್ಟು ರೋಗಗಳು ಬರ್ತಾ ಇರ್ತದೆ ದೇಹಕ್ಕೆ ಅಲ್ವಾ. ಸೊ ಯಾವುದೇ ಒಂದು ವೈರಸ್ಸು ಇಲ್ಲ ಬ್ಯಾಕ್ಟೀರಿಯಾ ಅದರಲ್ಲಿ ಸೇರ್ಕೊಂಡು ನಮ್ಮ ದೇಹಕ್ಕೆ ಬಂದ್ರೆ ಏನಾಗ್ತದೆ? ಖಂಡಿತವಾಗಿ ನಮ್ಗೆ ರೋಗನ ಶುರು ಆಗತ್ತೆ ಅಲ್ವಾ. ಸೊ ಈ ತರ ನಾವು ನೋಡ್ತಾ ಇದ್ರೆ ಸ್ನೇಹಿತರೆ, ನಮ್ಮ ಸಮಾಜದಲ್ಲಿ ಸಿಗುವಂತ ನೀರು ಸ್ವಚ್ಛವಾಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ನೀರಿನ ಉದ್ದೇಶ ಗೊತ್ತು, ಆದ್ರೆ ಗುಣಮಟ್ಟ ಸರಿ ಇಲ್ಲ. ಇನ್ನು ಗುಣಮಟ್ಟ ನಾವು ತಿಳ್ಕೊಬೇಕಂದ್ರೆ ಏನ್ ಮಾಡ್ಬೇಕು? pH ಅಂತ ಒಂದು ಇದೆ, ಆ ಬೆಲೆ ಇದೆ, pH ಬೆಲೆ, ಮತ್ತೆ ಇದು TDS, ಈ ಎರಡು ಯಾವಾಗ ನೆನಪಿಟ್ಕೊಳ್ಳಿ. TDS ಯಾವಾಗ್ಲೂ ನೀವು ಈ ಎರಡಕ್ಕೆ ಸಂಬಂಧ 2 ಪರಿಕರಗಳು ಸಿಗತ್ತೆ, ಮೀಟರ್ ಸಿಗತ್ತೆ. ಈ ಅಮೆಜಾನ್ ಇಂದ ನೀವು ಪರ್ಚೇಸ್ ಮಾಡ್ಕೊಳ್ಳಿ, ಅಮೆಜಾನ್ ಇಂದ ಖರೀದಿ ಮಾಡ್ಕೊಳ್ಳಿ.
ಏನು ಜಾಸ್ತಿ ಕಾಸ್ಟ್ ಇಲ್ಲ. ಯಾವಾಗಲೂ ಮನೇಲಿ ಇಟ್ಕೋಬಹುದು. ಯಾವಾಗ ನೀವು ಹೊಸ ನೀರು ಕುಡಿಯೋದು, ಇಲ್ಲಾಂದ್ರೆ ನಿಮ್ಮ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅಲ್ಲಿ ನೀರನ್ನು ಚೇಂಜ್ ಮಾಡ್ತಾರೆ, ಅವಾಗ ನೀವು ಚೆಕ್ ಮಾಡ್ಕೊತ ಇರ್ಬೋದು ಎಷ್ಟಿದೆ ಏನಿದೆ ಅಂತ, ಅಲ್ವಾ. ಈ TDS 100ರಿಂದ ಅಂದ್ರೆ 150ರಿಂದ 200 ಇರ್ಬೋದು ಸ್ನೇಹಿತರೆ. ಆದ್ರೆ ನಾವು ಕುಡಿಯುವಂತ ಆಚೆ ಕಡೆ ಹೋಗ್ತೀವಿ, ಯಾವುದೋ ಒಂದು ಬೇಕರಿ ಅಲ್ಲಿ ಇಲ್ಲಿ ಒಂದು ವಾಟರ್ ಬಾಟಲ್ ತಗೊಂತೀವಿ ಅಂತ ಇಟ್ಕೊಳ್ಳಿ. ಆ ನೀರು ನೋಡಕ್ ಹೋದ್ರೆ PH ವ್ಯಾಲ್ಯೂ ಎಷ್ಟಿರ್ತದೆ ಗೊತ್ತಾ? ಅದು ಪಿ ಎಚ್ ವ್ಯಾಲ್ಯೂ ಅನ್ನೋದು ಒಂಥರ ಅಸಿಡಿಕ್ ಆಲ್ಕಲೈನ್ ಅಂತ ಏನಂತ ತಿಳಿಯಕ್ಕೆ PH ವ್ಯಾಲ್ಯೂ ಬೇಕು. ಆದ್ರೆ ನಾವು ಕುಡಿಯೋ ನೀರಲ್ಲಿ, ಒಳ್ಳೆ ನೀರಲ್ಲಿ ಎಷ್ಟಿರ್ಬೇಕು PH ವ್ಯಾಲ್ಯೂ? 7.2 7.2 ಅಬೌವ್. ಅದ್ರ ಮೇಲೆ ಇರ್ಬೋದು ಬಿಟ್ಟು ಅದ್ರ ಕೆಳಗಡೆ ಇರಬಾರ್ದು. 6, 5 ಇದೆಲ್ಲ ಇದ್ರೆ ಅದೇನಂತ ಹೇಳ್ತೀವಿ? ಅದು ಆಸಿಡಿಕ್ ವಾಟರ್ ಅಂತ ಹೇಳ್ತೀವಿ. ಆಸಿಡಿಕ್ ವಾಟರ್ ಅಂದ್ರೆ ಜಾಸ್ತಿ ಒಂಥರ ಅದ್ರ ಒಳಗಡೆ ಈ ಆಕ್ಸಿಜನ್ ಕಡಿಮೆ ಇದೆ ಅಂತ ಅರ್ಥ. ಹೈಡ್ರೋಜನ್ ಜಾಸ್ತಿ ಇರ್ತದೆ, ಆಕ್ಸಿಜನ್ ಕಡಿಮೆ ಇದೆ ಅಂತ ಅರ್ಥ. ಆಕ್ಸಿಜನ್ ಕಡಿಮೆ ಇದ್ರೆ ನಮಗೆ ನಮ್ಮ ದೇಹಕ್ಕೆ ಯೂಸ್ ಆಗಲ್ವಲ್ಲ, ಅದಕ್ಕೋಸ್ಕರ ಈ PH ವ್ಯಾಲ್ಯೂ ಬಹಳ ಇಂಪಾರ್ಟೆಂಟ್ ಸ್ಟೇಟ್. ಅದ್ರ ಜೊತೆಗೆ TDS ಏನ್ ಮಾಡುತ್ತೆ? ಒಂದು ಪಿ ಎಚ್ ಅನ್ನೋದು ನಮ್ಮ ವಾಟರ್ ಒಳಗಡೆ ಈ ನೀರು, ನಾವು ಏನ್ ನೀರು ತಗೊಂತೀವಿ ಅದರಲ್ಲಿ ಹೆಚ್ಚು ಆಕ್ಸಿಜನ್ ಇದೆ, ಹೆಚ್ಚು ಹೈಡ್ರೋಜನ್ ಇದೆ ಅಂತ ಅದು ತೋರ್ಸಕ್ಕೆ. ಆ ಜೊತೆಗೆ ಈ TDS ಅನ್ನೋದು ಅಂದ್ರೆ ಈ ನೀರು ಒಳಗಡೆ ಹೆಚ್ಚು ಲವಣಗಳಿದೆಯಾ, ಕಡಿಮೆ ಲವಣಗಳಿದೆಯಾ? ಹೆಚ್ಚು ಲವಣಗಳಿದ್ರೆ ಅದು ಪ್ರಾಬ್ಲಮೇ, ಕಮ್ಮಿ ಲವಣಗಳಿದ್ರೆ ಅದು ಪ್ರಾಬ್ಲಮೇ. ನಾವು ನಾರ್ಮಲ್ ಆಗಿ ಔಟ್ಸೈಡ್ ಇಂದ ಯಾವ ಬೇಕರಿಯಿಂದ ಏನೋ ಒಂದು ಆಲ್ಕಲೈನ್ ವಾಟರ್ ತಗೊಂಡ್ ಬರ್ತೀವಿ. ಅಂದ್ರೆ ಆಲ್ಕಲೈನ್ ಅಂದ್ರೆ ಒಂದು ಮಿನರಲ್ ವಾಟರ್ ಅಂತ ಹೇಳ್ತಾರೆ ಅವರು. ಯಾವುದು ಕಿನ್ಲೆ ಆಗ್ಬೋದು, ಬಿಸ್ಲೆಟ್ ಆಗ್ಬೋದು. ಆ ತಗೊಂಡು ಅಂತ ನೋಡಿದ್ರೆ TDS ಎಷ್ಟಿರುತ್ತೆ ಗೊತ್ತಾ? 30 to 50. 30 to 50 ಅಂದ್ರೆ 30ರಿಂದ 50 ಅಷ್ಟೇ. ಆದ್ರೆ ನಮ್ಗೆ ಬೇಕಾಗಿರೋದು 150ರಿಂದ 200ವರೆಗೂ ಬೇಕಾಗತ್ತೆ ಸ್ನೇಹಿತರೆ. ಈ ತರ ಈ ಎರಡನ್ನು ಗಮನಿಸಿಕೊಂಡು ನಿಮ್ಮ ನೀರು ಆರೋಗ್ಯವನ್ನು, ಗುಣಮಟ್ಟವನ್ನು ಕಾಪಾಡ್ಕೊಳ್ಳಿ. ಓಕೆ. ಆಮೇಲೆ ಈ ನೀರಿಗೂ ಚಿಕಿತ್ಸಾ ಉತ್ತಮ ವಿಧಾನಗಳು ಯಾವ್ಯಾವು ಅಂದ್ರೆ ಸ್ನೇಹಿತರೆ, ನೀರು ಚೆನ್ನಾಗಿ ಅದು ಅಂದ್ರೆ ಶಕ್ತೀಕರಣ ಮಾಡ್ಕೋಬೇಕು, ಸ್ವಚ್ಛಗೊಳಿಸ್ಕೋಬೇಕು ಅಂತ ಈ ಪದ್ಧತಿಗಳಲ್ಲಿ ನೋಡ್ತಾ ಇದ್ರೆ, ಸೊ ಹೇಳ್ಬೇಕಂದ್ರೆ ಒಂದು ಉತ್ತಮವಾದ ಅಂದ್ರೆ ಒಂದು ನಿಸರ್ಗಿಕ ಸಂಬಂಧಿತ ವಿಧಾನ ಏನಂದ್ರೆ ತಾಮ್ರದ ಪಾತ್ರ ಸ್ನೇಹಿತರೆ. ತಾಮ್ರ ಪಾತ್ರದಲ್ಲಿ ಯಾವುದೇ ನೀರು ಸಂಗ್ರಹಿಸ್ಕೊಳ್ಳಿ, ಇಡೀ ನೈಟ್ ಎಲ್ಲ ಹಾಗೆ ಇಟ್ಕೊಳ್ಳಿ. ಒಂದು 6-7 ಗಂಟೆ ಅಲ್ಲಿ ಸಂಗ್ರಹಿಸ್ಕೊಂಡು ಹಾಗೆ ಇಟ್ಟರೆ ನೆಕ್ಸ್ಟ್ ಮರನೇ ದಿನ ಅದು ನಿಮಗೆ ರೆಡಿ ಆಗುತ್ತೆ ಸ್ನೇಹಿತರೆ. ಯಾವ ಥರ ರೆಡಿ ಆಗುತ್ತೆ? ಒಂದು ಶಕ್ತಿಯುತ ನೀರು, ಅಲ್ವಾ. ಅದ್ರ ಒಳಗಡೆ ಯಾವುದೇ ಆ ನೀರು ಒಳಗಡೆ ಈ ತಾಮ್ರದ ಪಾತ್ರೆ ನೀರು ಇಟ್ಟಿದ್ರೆ ಸ್ನೇಹಿತರೆ ಏನಾಗುತ್ತೆ ಗೊತ್ತಾ? ಖಂಡಿತವಾಗಿ ಅದ್ರೊಳಗಡೆ ಯಾವುದೇ ಬ್ಯಾಕ್ಟೀರಿಯಾ, ವೈರಸ್ಸು, ಕೆಮಿಕಲ್ಸು ಎಲ್ಲಾನು ತೆಗೆದಾಗ್ತದೆ. ಅದೊಂದೆಲ್ಲ ಎಕ್ಸ್ಟ್ರಾ ಒಂದು ಸ್ವೇಚ್ಛಾಯುತ ಎಲೆಕ್ಟ್ರಾನ್ಸ್ನು ಉತ್ಪನ್ನ ಮಾಡುತ್ತೆ ಆ ನೀರು ಹೊರಗಡೆ. ಅವಾಗ ನೀರು ಇವಾಗ ಒಂದು ಶಕ್ತಿವಂತವಾಗಿ ತಯಾರಾಗುತ್ತೆ, ಅಲ್ವಾ. ಇಷ್ಟೆಲ್ಲ ಪ್ರಯೋಜನಗಳು ಇದೆ. ಯಾಕಂದ್ರೆ ನಮ್ಮ ಮುನಿಗಳು, ಋಷಿಗಳು ಆ ತಾಮ್ರದ ಪಾತ್ರ ಕಮಂಡಲ ಅಂದ್ರೆ ನೀರು ಕುಡ್ತಾ ಇದ್ರು. ಅದಕ್ಕೆ ಆ ಪದ್ಧತಿ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಅದು ಗಮನಿಸಿಕೊಂಡು ಮನೆಯಲ್ಲಿ ಅದು ಬಳಸ್ಕೊಳ್ಳಿ. ಆದ್ರೆ ಯಾವುದೇ ತಾಮ್ರ ಪಾತ್ರ ನೀವು ಬಳಕೆ ಮಾಡಿದ ಮೇಲೆ ಒಂದು ನೈಟ್ ಎಲ್ಲ ಇದ್ದು ನೆಕ್ಸ್ಟ್ ಮರನೇ ದಿನ ಆ ನೀರೆಲ್ಲ ಯೂಸ್ ಮಾಡ್ಕೊಂಡು ಖಾಲಿ ಆಗುವಾಗ ಮತ್ತೊಂದ್ಸರಿ ಶುಭ್ರ ಮಾಡ್ಕೋಬೇಕು. ಅಂದ್ರೆ ಪೂರ್ತಿ ಶುದ್ಧೀಕರಣ ಮಾಡ್ಕೋಬೇಕು. ಅದ್ರೊಳಗಡೆ ಗೋಡಗಳಿದೆಯಲ್ಲ, ಸೊ ಈ ಯಾವುದೇ ತಾಮ್ರದ ಪಾತ್ರ ಒಳಗಡೆ ಗೋಡಗಳಿರ್ತದೆ. ಆ ಗೋಡಗಳೆಲ್ಲ ನೀಟಾಗಿ ಒಂದು ನಿಂಬೆನೆ ಹಣ್ಣು ಮತ್ತೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಉಜ್ಬೇಕು. ಚೆನ್ನಾಗಿ ಉಜ್ಜಿದ್ರೆ ಅವಾಗ ಕ್ಲೀನ್ ಆಗ್ತದೆ. ಇಲ್ಲಾಂದ್ರೆ ಅದರಿಂದ ಮತ್ತೆ ಅಡ್ಡಪರಿಣಾಮ ನಮ್ಗೆ ಬರುತ್ತೆ. ಅಂದ್ರೆ ಆ ವೈರಸ್, ಬ್ಯಾಕ್ಟೀರಿಯಾ ಹಾಗೆ ಇರುತ್ತೆ ಗೋಡಗಳೆಲ್ಲ ಅಂಟ್ಕೊಂಡು. ಅದು ನಾವು ಮತ್ತೆ ಕುಡಿಯಬಾರ್ದು, ಮತ್ತೆ ಅದೆಲ್ಲ ಇದು ಮಾಡಬಾರ್ದು. ಅದಕ್ಕೆ ಸ್ವಚ್ಛಗೊಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಈ ನೀರು ಇಂಥ ತಾಮ್ರದ ಪಾತ್ರದಿಂದ ಈಗಾಗಲೇ ಇವತ್ತಿನ ನಿನ್ನೆ ಕ್ಲಾಸಲ್ಲಿ ತಿಳ್ಕೊತಾ ಇದ್ವಿ. ಈ ನಮ್ಮ ಅಂತಃಸ್ರಾವ ಗ್ರಂಥಗಳಲ್ಲಿರುವಾಗ ಸ್ವಲ್ಪ ವ್ಯಾಧಿಗಳು ಬಂದಿರೋರಿಗೆ ಹೆಚ್ಚು ಅಂದ್ರೆ ಈ ತಾಮ್ರ ಪಾತ್ರ ನೀರು, ಅಂದ್ರೆ ಇಲ್ಲಾಂದ್ರೆ ಸಿಲ್ವರ್ ಪಾತ್ರ ನೀರು, ಇಲ್ಲಾಂದ್ರೆ ಗೋಲ್ಡ್ ಪಾತ್ರ, ಬಂಗಾರದ ಪಾತ್ರ ಸಾಧ್ಯವಾಗಲ್ಲ. ಯಾಕಂದ್ರೆ ಅದೆಲ್ಲ ತುಂಬಾ ಐಶ್ವರ್ಯವಂತರು ಮತ್ತೆ ಶ್ರೀಮಂತರು ಮಾಡ್ತಾ ಇರ್ತಾರೆ, ಎಲ್ಲರೂ ಸಾಧ್ಯವಾಗಲ್ಲ. ಸಿಲ್ವರ್ ಅಂದ್ರೆ ಚಿಕ್ಕ ಚಿಕ್ಕ ಸಿಲ್ವರ್ ಕಪ್ಪುಗಳು ಇರ್ಬೋದು ಪ್ರತಿಯೊಬ್ಬರ ಮನೆಯಲ್ಲಿ. ಅದರಲ್ಲಿ ನೀರು ಸಂಗ್ರಹಿಸಿ ಮಕ್ಕಳು ಕೊಡಿ, ತುಂಬಾ ಚೆನ್ನಾಗಿರ್ತದೆ. ಅವ್ರ ಆರೋಗ್ಯ ತುಂಬಾ ಚೆನ್ನಾಗಿರ್ತದೆ. ಅವ್ರಿಗೆ ಒಳ್ಳೆ ಮೆಟಲ್ಸ್ ಏನ್ ಬೇಕೋ ಲವಣ, ದೇಹಕ್ಕೆ ಬೇಕಾಗಿರುವಂತ ಮಿನರಲ್ಸ್ ಎಲ್ಲ ಚೆನ್ನಾಗಿ ಅವ್ರಿಗೆ ಸೇರ್ತಾ ಸ್ನೇಹಿತರೆ. ಅದು ತುಂಬಾ ಒಳ್ಳೇದು. ಆದ್ರೆ ಸಿಲ್ವರು ಇಲ್ಲ ಅಂದ್ರೆ ಅಟ್ಲೀಸ್ಟ್ ತಾಮ್ರದ್ದು ಅದು ಹೇಳ್ಬೇಕಂದ್ರೆ ಕಮ್ಮಿ ಖರೀದಂದ್ರೆ ತಾಮ್ರದ, ಅಲ್ವಾ. ಅದೆಲ್ಲರಿಗೂ ಉತ್ತರ ವಿಷಯ. ಆ ತರ ಪಾಲನೆ ಮಾಡಿ. ಸೊ ಖಂಡಿತವಾಗಿ ಅಂತ ನೀರು ಕುಡಿಯುವಾಗ ನಮ್ಮ ದೇಹಕ್ಕೆ ಏನ್ ಬೇಕೋ ಮಿನರಲ್ಸು, ಸಫಿಷಿಯಂಟ್ ಮಿನರಲ್ಸ್ ಬೇಕಾಗಿರೋಂಥ ಪ್ರತಿಯೊಂದು ಲವಣಗಳು ನಮ್ಮ ದೇಹಕ್ಕೆ ಸಿಗತ್ತೆ ಸ್ನೇಹಿತರೆ. ಅದು ಅದ್ಭುತವಾದ ವಿಷಯ. ಆಮೇಲೆ ಈ ನೀರು ಇನ್ನು ಬೇರೆ ತರ ವಿಧ ತರ ಇದು ನೀರನ್ನು ಶಕ್ತಿವಂತ ಮಾಡ್ಕೋಬಹುದು.
ಒಂದು ಪಿರಮಿಡ್, ನಿಮ್ಗೆ ಆಗ್ಲೇ ಗೊತ್ತು. ಪಿರಮಿಡ್ ನೀರ್ ಮೇಲೆ ಇಡೋದು, ಕ್ಯಾನ್ ಮೇಲೆ ಇಡೋದು, ಚಿಕ್ಕ ಚಿಕ್ಕ ವಾಟರ್ ಬಾಟಲ್ ಮೇಲೆ ಇಡೋದಕ್ಕೆ ಈಗಾಗಲೇ ಮಾತಾರ್ ಫೌಂಡೇಶನ್ ನಾವು ಎಷ್ಟೋ ವಿಧ ವಿಧ ಪಿರಮಿಡ್ಗಳು ತಯಾರು ಮಾಡಿದ್ವಿ. ಸೊ ಆ ಪಿರಮಿಡ್ಸ್ ಬಳಸ್ಕೊಂಡ್ರೆ ನೀರು ಶಕ್ತಿಯುತ ಮಾಡ್ಕೋಬಹುದು. ಈಗ ಕಾಪರ್ ಅಲ್ಲಿ ಹೇಗೆ ನೀವು ಇಟ್ಕೊಂಡ್ರು, ಆ ಕಾಪರ್ ವೆಸಲ್ ಮೇಲೆ ಮತ್ತೆ ಈ ಪಿರಮಿಡ್ ಇಟ್ಟರೆ ಇನ್ನೂ ಶಕ್ತಿವಂತ ಆಗುತ್ತೆ. ಇಲ್ಲ ಅಂದ್ರೂ ನಾರ್ಮಲ್ ಒಂದು ಸ್ಟೀಲ್ ಪಾತ್ರೆಯಲ್ಲಿ ಹಾಕೊಂಡ್ರು ನೀರು ಸ್ನೇಹಿತರೆ, ಸ್ಟೀಲ್ ಪಾತ್ರೆಯಲ್ಲಿ ಹಾಕಿದ್ರು ನೀವು ಶಕ್ತೀಕರಣ ಮಾಡ್ಕೋಬಹುದು. ಹೇಗ್ ಮಾಡ್ಕೋಬಹುದು? ಸ್ಟೀಲ್ ಪಾತ್ರೆ ಇಟ್ಕೊಂಡು ಒಂದು 20 ಲೀಟರ್ 10 ಲೀಟರ್ ಅದ್ರೊಳಗಡೆ ಒಂದು ಚಿಕ್ಕದ ಪ್ಲೇಟ್ ಮಾಡ್ಕೊಳ್ಳಿ, ಕಾಪರ್ ಪ್ಲೇಟ್, ತಾಮ್ರದ ಪ್ಲೇಟ್, ಒಂದು 2.5 ಇಂಚು 3.5 ಇಂಚ್ ಬೈ 12 ಇಂಚ್ ಆ ಥರ ಮಾಡ್ಕೊಳ್ಳಿ. ಒಂದು ಚಿಕ್ಕದು ಆ ಪ್ಲೇಟು ಪ್ರತಿದಿನ ಹೊರಗಡೆ ಹಾಕೋದು, ಅದು ಒಂದು 6 ಗಂಟೆ ಹಂಗೆ ಇಡೋದು, ಮತ್ತೆ ಬೆಳಗ್ಗೆ ಅದು ತೆಗೆದು ಮತ್ತೆ ಕ್ಲೀನ್ ಮಾಡ್ಕೊಂಡು ಮತ್ತೆ ಇಟ್ಕೊಳ್ಳೋದು. ಆ ನೀರನ್ನು ಬಳಸ್ಕೊಳ್ಳಿ, ಕುಕಿಂಗು ಅಂದ್ರೆ ಅಡಿಗೆಗೆ ಬಳಸ್ಕೊಳ್ಳಿ, ಇಲ್ಲ ಕುಡಿಯೋಕೆ ಬಳಸ್ಕೊಳ್ಳಿ, ಎರಡಿಗೆ ಬಳಸ್ಕೊಳ್ಳಿ, ತೊಂದರೆ ಇಲ್ಲ. ಸೊ ಆ ಥರ ಮಾಡ್ಕೋಬಹುದು. ಸ್ಟೀಲ್ ಪಾತ್ರೆ ಇದ್ರೆ ಈ ಥರ ಮಾಡ್ಕೊಳ್ಳಿ, ತಾಮ್ರದ ಪಾತ್ರ ನೇರವಾಗಿದ್ರೆ ಆ ಥರ ಮಾಡ್ಕೊಳ್ಳಿ. ಆದ್ರೆ ಯಾವುದೇ ಸ್ನೇಹಿತರೆ ತಾಮ್ರದ ಪಾತ್ರಕ್ಕೆ ಅಷ್ಟು ವಿಶಿಷ್ಟತೆ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಆ ನೀರು ಕುಡಿಯೋದು ಅದ್ಭುತವಾದ ವಿಷಯ, ಅದೇ ಅರ್ಥ ಮಾಡ್ಕೊಳ್ಳಿ. ಸೊ ಆದ್ರೆ ಈ ತರ ಮಾಡ್ತಾ ಹೋದ್ರೆ ಇನ್ನು ಬೇರೆ ತರಹದ, ಈಗ ಪಿರಮಿಡ್ ಇಂದ ಶಕ್ತೀಕರಣ ಮಾಡ್ಕೋಬಹುದು. ಆಮೇಲೆ ಮಂತ್ರ ಚಾಂಟಿಂಗ್, ಆದ್ರೂ ನೀರು ಮುಂದೆ ಇಟ್ಕೊಂಡು, ನೀರಿಗೆ ಏನಿದೆ ಗೊತ್ತಾ, ನೀರಿಗೂ ಒಳ್ಳೆ ಜ್ಞಾಪಕ ಶಕ್ತಿ ಸ್ನೇಹಿತರೆ, ನೆನಪಿನ ಶಕ್ತಿ ಹೆಚ್ಚಿರ್ತದೆ ಯಾವುದಕ್ಕೆ, ನೀರಿಗೆ. ಅದಕ್ಕೆ ನೀರು ಮುಂದೆ ಇಟ್ಕೊಂಡು ಯಾರನ್ನು ಬೈದಬಾರ್ದು, ಇನ್ನೊಬ್ಬರನ್ನು ಬೈಬಾರ್ದು, ಇನ್ನೊಬ್ಬರನ್ನು ಕೋಪ ಮಾಡ್ಕೋಬಾರ್ದು. ಅದೇನಾಗುತ್ತೆ, ಆ ನೀರು ಒಳಗಡೆ ಈ ಪ್ರಕಂಪನದಲ್ಲಿ ಹೋಗಿ ಚೆನ್ನಾಗಿ ಅದು ಇಟ್ಕೊಂಡು ಯಾರು ಕುಡಿತಾರೋ ಅದು ಕೊಟ್ಬಿಡುತ್ತೆ. ಆ ನೀರು ಯಾರು ಕುಡಿತಾರೋ ಆ ಪ್ರಕಂಪನ ಅವ್ರ ಹೊರಗಡೆ ಹೋಗುತ್ತೆ, ಅವ್ರು ಕೆಟ್ಟದಾಗತ್ತೆ ಹೆಲ್ತ್, ಅರ್ಥ ಮಾಡ್ಕೊಳ್ಳಿ. ಸೊ ಆ ಥರ ಯಾವಾಗಲೂ ಮಾಡ್ಕೋಬಾರ್ದು. ಅದಕ್ಕೆ ನಾವು ನೀರನ್ನು ನೋಡ್ತಾ ಇರ್ತೀವಲ್ಲ, ತೀರ್ಥ ತರ ನಾವು ಟೆಂಪಲ್ಗೆ ಹೋದ್ರೆ ಅಂದ್ರೆ ನಮ್ಮ ದೇವಾಲಯಕ್ಕೆ ಹೋದ್ರೆ ಏನ್ ಮಾಡ್ತಾರೆ, ತೀರ್ಥ ಕೊಡ್ತಾರೆ. ತೀರ್ಥ ಏನದು, ಈ ಮಂತ್ರ ಚಾಂಟಿಂಗ್ ಇಂದ, ಈ ಮಂತ್ರಗಳು ಹೇಳಿ ಆ ನೀರನ್ನು ಸೊ ಶಕ್ತಿಯುತ ಮಾಡಿರ್ತಾರೆ, ಶಕ್ತೀಕರಣ ಮಾಡಿರ್ತಾರೆ. ಆ ನೀರು ನಮ್ಗೆ ತೀರ್ಥ ತರ ಕೊಡ್ತಾರೆ. ನಮ್ಮ ಪೂರ್ವಿಕರು ಇದೆಲ್ಲ ಕಂಡಿರುವಂತ ಪದ್ಧತಿಗಳು. ಈ ತರ ನಮ್ಗೆ ಶಕ್ತಿ ಸಿಗ್ತಾ ಇರ್ತದೆ ದೇವಾಲಯಕ್ಕೆ ಹೋದ್ರೆ, ಅರ್ಥ ಆಯ್ತಾ? ಸೊ ಈ ತರ ಮಾಡ್ತಾ ಹೋಗಿ. ಆಮೇಲೆ ಈ ನೀರು ಎಷ್ಟು ಕುಡಿಬೇಕು ಅಂದ್ರೆ, ನಿಮ್ಮ ವೆಯ್ಟ್ ಎಷ್ಟಿರ್ತದೋ ಅದರಲ್ಲಿ 6% ನೀರು ಸ್ನೇಹಿತರೆ. ಈಗ ನೀವು 60 kg ಅಂತ ಇಟ್ಕೊಳ್ಳಿ, ಪ್ರತಿದಿನಕ್ಕೆ 6% ಅಂದ್ರೆ 3.6 ಲೀಟರ್, 3.5 ಲೀಟರ್, 3.5 ಲೀಟರು ಅಂದ್ರೆ ಕನಿಷ್ಠ ಪಕ್ಷ ಕುಡಿಬೇಕಾಗತ್ತೆ. ಅದು ಕುಡಿಯೋ ವಿಧಾನನ ಚೆನ್ನಾಗಿ ಇಟ್ಕೊಳ್ಳಿ. ಯಾವಾಗ ಕುಡಿಬೇಕಂದ್ರೂ ನೀರು ಕೂತ್ಕೊಂಡೆ ನೀರು ಕುಡಿಬೇಕು, ನಿಂತ್ಕೊಂಡು ನೀರು ಕುಡಿಬಾರ್ದು, ರನ್ನಿಂಗ್ ಅಲ್ಲಿ ನೀರು ಕುಡಿಬಾರ್ದು, ಅದು ಗಮನಕ್ಕೆ ಇಟ್ಕೊಳ್ಳಿ. ಅದೊಂದೆಲ್ಲ ನೀರು ಕುಡಿಯುವಾಗ, ಸೊ ಒಂದು ಟೀ ಕಾಫಿ ಕುಡಿತೀವಲ್ಲ, ಸಿಪ್ ಬೈ ಸಿಪ್, ಒಂದು ಗುಟಿಗೆ ಆ ತರ ಕುಡಿಬೇಕು. ಸೊ ಒಂದೇ ಸರಿ ಸಡನ್ ಆಗಿ ನೀರು ಕುಡಿಯಬಾರ್ದು ಯಾವಾಗ್ಲೂ, ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೀರು ಕುಡಿಯೋದು ಅಷ್ಟೇ, ಆಹಾರ ತಿನ್ನೋ ಮಧ್ಯದಲ್ಲಿ ಸ್ವಲ್ಪ ಬೇಕಂದ್ರೆ ಒಂದು ಗುಟ್ಕೆ ತಗೊಳ್ಳಿ, ಆದ್ರೆ ಮಧ್ಯದಲ್ಲಿ ಆಹಾರ ತಿನ್ನುವಾಗ ಯಾವುದೇ ನೀರು ಬೇಡ, ಅರ್ಥ ಮಾಡ್ಕೊಳ್ಳಿ. ಒಂದು ಗುಟ್ಕೆ ಎರಡು ಗುಟ್ಕೆ ತಗೋಬಹುದು. ಸ್ವಲ್ಪ ಇಲ್ಲಿ ಏನಾದ್ರು ಕಷ್ಟ ಅನಿಸ್ತಾ ಇದೆ, ಹೊರಗಡೆ ನಮ್ಗೆ ಆಹಾರ ಸರಿಯಾಗಿ ಹೋಗ್ತಾ ಇಲ್ಲ ಅಂದ್ರೆ ಸ್ವಲ್ಪ 2-3 ಗುಟ್ಕೆ ತಗೋಬಹುದು, ಏನ್ ತೊಂದರೆ ಇಲ್ಲ. ಆಮೇಲೆ ನೀರು ಅಂದ್ರೆ ಈ ಆಹಾರ ಸೇವನೆ ಮಾಡಿದ ಮೇಲೆ 1.5 ಅವರ್ 1 ಅವರ್ ಮಿನಿಮಮ್, 1 ಅವರ್ ಆಹಾರ ತಿನ್ನಕ್ ಮುಂಚೆ 1 ಅವರ್ ಖಂಡಿತವಾಗಿ ವಿರಾಮ ಕೊಟ್ಟು ಆ ಟೈಮಲ್ಲಿ ಆ ಸಮಯದಲ್ಲಿ ಮಾತ್ರ ನೀರು ಕುಡಿಬೇಕು ಅಲ್ವಾ. ಈಗ ಬೆಳಗ್ಗೆ 5 ಗಂಟೆಗೆ ಒಂದು 3/4 ಲೀಟರ್ 1 ಲೀಟರ್ ಉಗುರು ಬೆಚ್ಚ ನೀರು ಕುಡಿದ್ರೆ ಖಂಡಿತವಾಗಿ ಮಲ ವಿಸರ್ಜನೆ ಎಲ್ಲ ಹೋಗ್ಬಿಡ್ತದೆ ಅಲ್ವಾ, ಚೆನ್ನಾಗಾಗ್ತದೆ. 1-2 ಸಾರಿ ಮಲ ವಿಸರ್ಜನೆ ಬಂದ್ರೆ ನೀವು ಪೂರ್ತಿ ಈ ದೊಡ್ಡ ಕರ್ಲೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡ್ಕೋಬಹುದು ಸ್ನೇಹಿತರೆ. ಅದ್ಭುತವಾದ ಆರೋಗ್ಯ ಸಿಗತ್ತೆ. ಏನೇ ಇಲ್ಲ, ಆರೋಗ್ಯ ಇರೋದು ಓನ್ಲಿ 2-3 ವಿಷಯಗಳು ಸರಿಯಾದ ಪಾಲನೆ ಮಾಡಿದ್ರೆ ನಮ್ಮ ಈ ದೇಹದಲ್ಲಿ ಖಂಡಿತವಾಗಿ ನಿಮ್ಗೆ ಆರೋಗ್ಯ ಸಿಗುತ್ತೆ ಸ್ನೇಹಿತರೆ, ಅದರಲ್ಲಿ ಏನು ಸಂಶಯ ಇಲ್ಲ ಅಲ್ವಾ. ಯಾವ ತರ ಅಂದ್ರೆ ನೋಡಿ, ಈಗಾಗಲೇ ಹೇಳ್ತಾ ಬಂದಿದೀವಲ್ಲ, ನಮ್ಮ ಆಹಾರ ಬೆಳಗ್ಗೆ ಯಾವ ತರ ಇರಬೇಕು, ಮಧ್ಯಾಹ್ನ ಯಾವ ತರ ಇರಬೇಕು, ನೈಟ್ ಯಾವ ತರ ಇರಬೇಕು. ಬೆಳಗ್ಗೆ ನೋಡಿದ್ರೆ ನಮ್ಮ ಪೂರ್ವಿಕರು ಏನ್ ಮಾಡ್ತಾ ಇದ್ರು, ಈ ಅಂಬಲಿ ಮಾಡ್ಕೊಂಡು ತಿಂತಾ ಇದ್ರು ಅಲ್ವಾ. ಅದು ಕರೆಕ್ಟ್ ಆಹಾರ ಹೇಳ್ಬೇಕಂದ್ರೆ. ಒಂದು 9 ಗಂಟೆಗೆ ಇಲ್ಲಾಂದ್ರೆ 7-8 ಗಂಟೆಗೆ ಆ ಅಂಬಲಿ ಇದೆಲ್ಲ, ಅಂಬಲಿ ಇಟ್ಕೊಂಡು ಆಹಾರ ಸೇವನೆ ಮಾಡಿದ್ರೆ ಒಳ್ಳೆ ಬ್ಯಾಕ್ಟೀರಿಯಾ ನಿಮ್ಮ ದೇಹ ಹೊರಗಡೆ ಹೋಗುತ್ತೆ. ಆ ಒಳ್ಳೆ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ನಿಮ್ಮ ದೊಡ್ಡ ಕಲ್ಲು ಒಳಗಡೆ ಸಣ್ಣ ಕಲ್ಲು ಹೊರಗಡೆ ಅದೆಲ್ಲ ಹೋಗಿ ಅಲ್ಲಿ ಸಂಗ್ರಹಿಸಿಕೊಂಡು ಅಲ್ಲಿ ನಿವಾಸ ಮಾಡುತ್ತೆ. ಅಲ್ಲಿ ಹೆಚ್ಚು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ಅವಾಗ ನಿಮ್ಗೆ ಯಾವ ರೋಗನೂ ಬರಲ್ಲ, ಅರ್ಥ ಮಾಡ್ಕೊಳ್ಳಿ. ಅದು ಬೆಳಗ್ಗೆ ತಿಂಡಿ. ಆ ಬೆಳಗ್ಗೆ ತಿಂಡಿ ಅಂದ್ರೆ ನಾವು ತಿಂಡಿ ಅಂದ್ರೆ ಈಗ ಏನ್ ಮಾಡಿದೀವಿ ಎಲ್ಲ, ನಾವೆಲ್ಲ ಯುರೋಪಿಯನ್ ಕಂಟ್ರಿ ಸ್ಟೈಲ್ ಅಂದ್ರೆ ಪಾಶ್ಚಾತ್ಯ ದೇಶಗಳು ಅಲ್ವಾ. ನಮ್ಮ ಯಾವುದೋ ಅಮೆರಿಕ ಯುರೋಪ್ ಅವರೆಲ್ಲ ಕಂಡಿಡಿದಲ್ಲ, ಇಡ್ಲಿ ದೋಸೆ ರವಾ ಇಪ್ಪಿಟ್ಟು ಇದೆಲ್ಲ ಏನೇನೋ ಇತ್ಯಾದಿ ಎಲ್ಲ ಮಾಡ್ತಾ ಇರ್ತೀವಿ. ಇದೆಲ್ಲ ಮಾಡಿ ನಮ್ಮ ಆರೋಗ್ಯವನ್ನು ಕೆಟ್ಟ ಮಾಡ್ಕೊಂತೀವಿ ಅಲ್ವಾ. ಯಾಕಂದ್ರೆ ಅದರಿಂದ ಎಲ್ಲ ಬರೋದು ಕಾರ್ಬೋಹೈಡ್ರೇಟ್. ಎಷ್ಟು ಕಾರ್ಬೋಹೈಡ್ರೇಟ್ ತಿಂತೀರಿ ನೀವು,
ಎಷ್ಟು ಕಾರ್ಬೋಹೈಡ್ರೇಟ್ ತಿಂತಾ ಇದ್ರೆ ನಮ್ಮ ಒಳಗಡೆ ಹೋದ್ಮೇಲೆ ಆ ಜೀರ್ಣ ಆದ್ಮೇಲೆ ಗ್ಲೂಕೋಸ್ ಆಗುತ್ತೆ. ಆ ಗ್ಲೂಕೋಸ್ ಹೆಚ್ಚಾಗಿ ದೇಹದಲ್ಲಿ ರಕ್ತದಲ್ಲೇ ಹರಿತಾ ಇರ್ತದೆ. ಅವಾಗ ಅದರಿಂದ ಏನಾಗುತ್ತೆ, ಅದೆಲ್ಲ ಕೊಬ್ಬು ಜಾಸ್ತಿ ಆಗೋದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ಇದೆಲ್ಲ ಜಾಸ್ತಿ ಆಗುವಾಗ ನಮ್ಮ ರಕ್ತನಾಳ ಒಳಗಡೆ ಅಡ್ಡ ಆಗೋದು, ಅವಾಗ ಹೆಚ್ಚು ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು, ಹೃದಯಘಾತಗಳು ಬರೋದು, ಇದೆಲ್ಲ ಆಗ್ತಾ ಇರ್ತದೆ ಸ್ನೇಹಿತರೆ. ಇದೆಲ್ಲ ಅಡ್ಡ ಬರೋದು ತುಂಬಾ ಇದೆ, ಇದರಿಂದ ಒಂದು ಎರಡು ಇಲ್ಲ. ಅದಕ್ಕೆ ಸೊ ಬೆಳಗ್ಗೆ ಟೈಮಲ್ಲಿ ಇಂಥ ಅಂಬಲಿ, ಯಾವುದೇ ಸಿರಿಧಾನ್ಯದಿಂದ ಬಂದ ಮಾಡ್ಕೊಂತ ಅಂಬಲಿ ಏನಿಲ್ಲ, ಒಂದು ಸಿರಿಧಾನ್ಯದಿಂದ ಒಂದು ರೈಸ್ ಮಾಡಿ ಅಂತ ಇಟ್ಕೊಳ್ಳಿ. ನೈಟ್ ಮಲಗುವಾಗ ಅದನ್ನ ನೀರಲ್ಲಿ ನೆನೆಸಿ ಹಂಗೆ ನೀರು ಹಾಕಿ ನೆನೆಸಿ ಹಂಗೆ ಇಟ್ಬಿಡಿ ನೈಟ್. ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ಬೇಕಂದ್ರೆ ನೀಟಾಗಿ ಮಜ್ಜಿಗೆ ಇದೆಲ್ಲ, ಮಜ್ಜಿಗೆ ಅಂದ್ರೆ ಈ ನೀರು ಒಳಗಡೆ ಅನ್ನನ ತಗೊಂಡು, ಇದು ಸಿಂಪಲ್ ಪದ್ಧತಿ ಇರ್ತಾ ಇದ್ದೀನಿ. ಈಗಾಗಲೇ ಅಂಬಲಿ ಹೇಗ್ ಮಾಡೋದು ಅಂತ ಒಂದು ವಿಡಿಯೋನು ಮಾಡಿದ್ವಿ, ದಯವಿಟ್ಟು ಅದು ಗಮನಿಸ್ಕೊಳ್ಳಿ. ಇದು ಈ ಅನ್ನ ಬೆಳಗ್ಗೆ ತೆಗೆದು ಮತ್ತೆ ಈ ಮಜ್ಜಿಗೆ ಇದೆಲ್ಲ, ಮಜ್ಜಿಗೆ ಹಾಕೊಂಡು, ಇಲ್ಲಾಂದ್ರೆ ಮೊಸರು ಮತ್ತೆ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೆರೆಸಿ, ಅವಾಗ ಅದಕ್ಕೇನೋ ಸ್ವಲ್ಪ ಉಪ್ಪಿನಕಾಯಿ ಅದನ್ನ ಹಾಕೊಂಡು, ಸೊ ಇಲ್ಲ ಯಾವ್ದನ್ನ ಪಲ್ಲಿ ಗಿಲ್ಲಿ ಸಿಕ್ಕರೆ ಅದು ಹಾಕೊಂಡು ತಿಂದ್ರೆ ಫಿನಿಶ್ ಅಷ್ಟೇ. ನಿಮಗೆ ಬೆಳಗ್ಗೆ ತಿಂಡಿ ಅದ್ಭುತವಾದ ತಿಂಡಿ ಅಂತ ಹೇಳ್ಬೋದು. ಇದಕ್ಕಿಂತ ಅದ್ಭುತವಾದ ತಿಂಡಿ ಈ ಪ್ರಪಂಚದಲ್ಲಿ ಯಾವ್ದು ಇರಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಸೊ ಅದರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಸಿಗತ್ತೆ ನಿಮ್ಗೆ, ಪಾಸಿಟಿವ್ ಬ್ಯಾಕ್ಟೀರಿಯಾ ಅತಿ ಹೆಚ್ಚು ಸಿಗತ್ತೆ ಸ್ನೇಹಿತರೆ. ಇದು ಒಂದು ಪದ್ಧತಿ. ಮಧ್ಯಾಹ್ನ ಏನ್ ಮಾಡ್ಬೇಕು, ಸ್ವಲ್ಪ ಬಯಸಿದ ಆಹಾರ ತಿನ್ನಿ. ಅಂದ್ರೆ ಒಂದು ರೋಟಿ ಕರ್ರಿ, ಆಮೇಲೆ ಮಿಲ್ಲೆಟ್ ಅಂದ್ರೆ ಸಿರಿಧಾನ್ಯ ಮಾಡ್ಕೊಂತ ರೈಸು ತಿನ್ನಿ, ತೊಂದರೆ ಇಲ್ಲ. ಅದ್ಭುತವಾಗಿ ನಿಮ್ಗೆ ಏನ್ ಬೇಕೋ ಎಲ್ಲ ಈ ಪೋಷಕಾಂಶಗಳ ವಿಟಮಿನ್ಸು ಪ್ರತಿಯೊಂದು ಸಿಗತ್ತೆ ನಿಮ್ಗೆ ಅಲ್ವಾ. ವಿಟಮಿನ್ ಸಿಗತ್ತೆ, ಪ್ರೋಟೀನ್ ಸಿಗತ್ತೆ, ಎಲ್ಲ ಸಿಗತ್ತೆ, ತೊಂದರೆ ಇಲ್ಲ. ಆಮೇಲೆ ನೈಟ್ ಏನ್ ಮಾಡ್ಬೇಕು, ಆದಷ್ಟು ನಾವೇನ್ ಮಾಡಬೇಕು, ನೈಟು ಅವಾಯ್ಡ್ ಮಾಡ್ತಾ ಇರ್ಬೇಕು ಫುಡ್. ಅಂದ್ರೆ ಯಾವುದೇ ಆರೋಗ್ಯ ಚೆನ್ನಾಗಿರ್ಬೇಕು. ಈಗ ನನಗೆ ಹೇಳ್ತಾ ಇರೋ ಪದ್ಧತಿನೂ, ಯಾರೇ ಎಂತ ಅನಾರೋಗ್ಯ ಇರಲಿ, 40 ದಿನ ನೀವು ಪ್ರಾಕ್ಟೀಸ್ ಮಾಡಿ ನಮ್ಗೆ ಫೋನ್ ಮಾಡಿ. ಓಕೆ, ನೀವು ಮತ್ತೆ ಅಟೆಂಡ್ ಆಗ್ತಾ ಇರ್ತಿಲ್ಲ ಸೆಷನ್, ನಿಮ್ಗೆ ಗೊತ್ತಾಗತ್ತೆ. ನೀವೇ ಹೇಳ್ಬೋದು, ಅದು ಕಂಪಲ್ಸರಿ ಹೇಳ್ತೀನಿ. ಯಾಕಂದ್ರೆ ಆ ಫಲಿತ ನಿಮ್ಗೆ ಸಿಗತ್ತೆ. ಯಾವುದೇ ರೋಗ ಎಲ್ಲ ಹೋಗ್ಬಿಡ್ತದೆ. ಆ ರೋಗ ಈ ರೋಗ ಆ ರೋಗ ಅಂತ ಹೇಳಕ್ಕಾಗಲ್ಲ ಸ್ನೇಹಿತರೆ. ಈ ಚರ್ಮ ರೋಗ ಇದೆ, ಆ ರೋಗ ಇದೆ ಹೇಳ್ತಾ ಇರ್ತಾರಲ್ಲ, ಯಾವುದೇ ರೋಗ ಇರಲಿ ಈ ವಿಧಾನದಲ್ಲಿ ಸರಿಪಡಿಸ್ಕೋಬಹುದು. ನೈಟ್ ಏನ್ ಮಾಡ್ಬೇಕಂದ್ರೆ, ನೈಟ್ ಖಂಡಿತವಾಗಿ ಒಂದು 4-5 ಗಂಟೆಗೆ ಆ ಥರ ಬೇಕಂದ್ರೆ ಹಣ್ಣುಗಳು, ಮತ್ತೆ ನೈಟ್ನು ಅಷ್ಟೇ. ಸೊ ಹೆಚ್ಚು ಏನಂದ್ರೆ ಈ ತರಕಾರಿಯಿಂದ ಬಂದಿರೋದು, ಈ ಹಣ್ಣುಗಳು, ಸೀಸನ್ ಫ್ರೂಟ್ಸ್ ಐತಲ್ಲ, ಇಂಥದ್ದೆಲ್ಲ ತಿಂದು ನೈಟು ಪೂರ್ತಿ ಈ ಬಯಸಿದ ಆಹಾರ ಅವಾಯ್ಡ್ ಮಾಡ್ಬೇಕು. ಅವಾಯ್ಡ್ ಮಾಡಿದ್ರೆ ಇಷ್ಟಕ್ಕಿಂತ ಒಳ್ಳೆ ಆಹಾರ ಯಾವುದಿಲ್ಲ ಸ್ನೇಹಿತರೆ. ಇದು ದ ಬೆಸ್ಟ್ ಡೈಟ್ ಫುಡ್ ಇದು. ಇನ್ನು ಯಾವ್ದಾವುದೋ ಡೈಟ್ಸು, ಆ ಡೈಟು ಈ ಡೈಟು ಫಾಲೋ ಮಾಡಿ ನಮ್ಮ ಇರೋ ಆರೋಗ್ಯನೂ ಹಾಳು ಮಾಡ್ಕೋಬಾರ್ದು. ಓಕೆ, ಇದನ್ನು ಗಮನಿಸ್ಕೊಳ್ಳಿ ದಯವಿಟ್ಟು. ಇದೊಂದು ಅಂದ್ರೆ ಬೇರೆ ಅಂಶ ಆಯ್ತು, ಅದಾದ್ರೂ ನಾನು ಅದು ಹೇಳಕ್ಕೆ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ. ಈಗ ಈ ಕುಡಿಯೋ ನೀರೋ ವಿಧಾನ ಈಗಾಗಲೇ ಹೇಳಿದ್ದೀನಿ ಅಲ್ವಾ. ಬೆಳಗ್ಗೆ ನೋಡಿ, ವಿಸರ್ಜನೆಗೆ ಬಂತು, ಅದಕ್ಕೆ ಇದೊಂದು ಸಬ್ಜೆಕ್ಟ್ ಬಂತು. ವಿಸರ್ಜನೆ ಅನ್ನೋದು ಚೆನ್ನಾಗಿ ಇಟ್ಕೋಬೇಕು ಯಾವಾಗಲೂ ಅಷ್ಟೇ. ವಿಸರ್ಜನ ಯಾವ ರೂಪದಲ್ಲಿ ಆಗತ್ತೆ, 3 ರೂಪದಲ್ಲಿ ಆಗತ್ತೆ. ಒಂದು ಮಲ, ಎರಡನೇದು ಮೂತ್ರ, ಮೂರನೇದು ಹೇಳ್ಬೇಕಂದ್ರೆ ಈ ಬೆವರು, 4 ಇದೆ. 4ನೇದು ಶ್ವಾಸ, ನಿಶ್ವಾಸದಲ್ಲಿ ಖಂಡಿತವಾಗಿ ನಿಮ್ಮ ಇಂಗಾಲ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ CO2 ಚೆನ್ನಾಗಿ ಔಟ್ಸೈಡ್ ಹೋಗ್ತಾ ಇರ್ಬೇಕು ಅಲ್ವಾ. ಅವಾಗ ಹೆಂಗ್ ಹೋಗ್ತದೆ ಔಟ್ಸೈಡ್ ಹೋಗ್ತದೆ ಚೆನ್ನಾಗಿ ಅಂದ್ರೆ, ನಮ್ಮ ನಾಳ ಒಳಗಡೆ, ಶ್ವಾಸಕೋಶ ಒಳಗಡೆ ಪ್ಲಮ್ ಇರಬಾರ್ದು. ಪ್ಲಮ್ ಜಾಸ್ತಿ ಇದ್ರೆ ಸರಿಯಾದ ಆಕ್ಸಿಜನ್ ಅಂದ್ರೆ ಬರೋ ಆಕ್ಸಿಜನ್ ಔಟ್ಸೈಡ್ ಹೋಗುವಂತ ಕಾರ್ಬನ್ ಡೈಆಕ್ಸೈಡ್ ಸರಿಯಾಗಿ ಹೋಗಲ್ಲ. ಅದಕ್ಕೆ ರೋಗಗಳು ಹೆಚ್ಚಾಗಿ ಬರೋದು, ಅರ್ಥ ಮಾಡ್ಕೊಳ್ಳಿ. ಸೊ ಇನ್ನೂ ಹೆಚ್ಚು ಪ್ಲಮ್ ಇದ್ರೆ ಏನಾಗ್ತದೆ, ಆಸ್ಮಾ ಕನ್ವರ್ಟ್ ಆಗುತ್ತೆ, ಅದು ಆಸ್ಮಾ ಆಗ್ಬಿಡ್ತದೆ ಆಟೋಮೆಟಿಕ್ ಆಗಿ. ಸ್ನೇಹಿತರೆ, ಇದೊಂದು ಈ 4 ರೂಪದಲ್ಲಿ ನಿಮ್ಗೆ ಯಾವುದೇ ನಿಮ್ಮ ದೇಹದಲ್ಲಿರೋ ಟಾಕ್ಸಿನ್ಸು, ವಿಷ ಪದಾರ್ಥಗಳು, ವ್ಯರ್ಥ ಪದಾರ್ಥಗಳೆಲ್ಲ ಆಚೆ ಹೋಗ್ತಾನೆ ಇರಬೇಕು. ಅದಕ್ಕೂ ನಾವು ಏನ್ ಮಾಡ್ಬೇಕು, ಏನ್ ಪರಿಶ್ರಮ ಮಾಡ್ಬೇಕು, ಚೆನ್ನಾಗಿ ಪರಿಶ್ರಮ ಮಾಡಿ ಅಂತ ಇಟ್ಕೊಳ್ಳಿ. ಬಾಡಿಯಿಂದ ನಮ್ಗೆ ಬೆವರ್ ರೂಪದಲ್ಲಿ ಹೋಗ್ತದೆ. ನಾವು ಸರಿಯಾದ ಪ್ರಾಣಾಯಾಮ ಎಕ್ಸರ್ಸೈಸ್ ಮಾಡಿದೆ ಅಂತ ಇಟ್ಕೊಳ್ಳಿ ಪ್ರತಿದಿನ, ಈ ಶ್ವಾಸದಿಂದ ನಮ್ಮ ರಕ್ತ ಒಳಗಡೆ ಈಗಾಗಲೇ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಿ ಸಂಗ್ರಹಿಸ್ಕೊಂಡಿರ್ತದೆ. ಪ್ರತಿ ಸೆಲ್ಲು ಕೆಲಸ ಮಾಡ್ತದಲ್ಲ ನಮ್ಮ ಜೀವಕೋಶ, ಆ ಜೀವಕೋಶ ಕೆಲಸ ಮಾಡುವಾಗ ತಗೊಂಡೋದು ಆಕ್ಸಿಜನ್, ಅದು ಬಿಡೋದು ಏನಂದ್ರೆ ಕಾರ್ಬನ್ ಡೈಆಕ್ಸೈಡ್. ಬಿಟ್ಟಿರೋದು ಕಾರ್ಬನ್ ಡೈಆಕ್ಸೈಡ್ ರಕ್ತ ಒಳಗಡೆ ಬರುತ್ತೆ. ರಕ್ತದಿಂದ ಎಲ್ಲಿ ಬರುತ್ತೆ, ಲಂಗ್ಸ್ ಅಂದ್ರೆ ನಮ್ಮ ಶ್ವಾಸಕೋಶಗಳು ಬರುತ್ತೆ. ಶ್ವಾಸಕೋಶದಿಂದ ಶ್ವಾಸನಾಳದಿಂದ ಆಚೆಕಡೆ ಹೋಗ್ಬೇಕು, ಅದು ಮೂಗಿಂದ ಆಚೆಕಡೆ ಹೋಗ್ಬೇಕು. ಅಷ್ಟೆಲ್ಲ ಆಗ್ತಾ ಇದೆಯಾ, ಸರಿಯಾಗಿ ಆಗ್ತಾ ಇಲ್ಲ, ಅದಕ್ಕೆ ರೋಗಗಳು ಬರೋದು, ಅರ್ಥ ಮಾಡ್ಕೊಳ್ಳಿ. ಅದೊಂದಾಯ್ತು. ಆಮೇಲೆ ಈ ಮೂತ್ರಪಿಂಡಗಳು, ಯಾವುದೇ ಸ್ವಲ್ಪ ನಾವು ಆಹಾರ ತಿಂತೀವಿ, ಇದರಲ್ಲಿ ಹೆಚ್ಚು ಹೇಳ್ಬೇಕಂದ್ರೆ ಒಂಥರ ನಾವು ಮೆಡಿಸಿನ್ ತಿಂತಾರೆ, ಅಲೋಪತಿ ಮೆಡಿಸಿನ್, ಅದು ಸರಿಯಾಗಿ ಜೀರ್ಣ ಆಗಲ್ಲ. ಅಲ್ಲಿ ಎಷ್ಟೋ ಈ ಏನೇನು ಅಜೀರ್ಣ ಆಗಿರ್ತದೋ ಅದೆಲ್ಲಾನು ಬ್ಲಡ್ ಒಳಗಡೆ ಸಂಗ್ರಹಿಸ್ಕೊಂಡು ಅಲ್ಲಿಂದ ಬಂದು ನೇರವಾಗಿ ಕಿಡ್ನಿಸಿಂದ ಆಚೆ ಕಡೆ ಹೋಗ್ಬೇಕದು.
ಅದು ಆಚೆ ಕಡೆ ಹೋಗ್ತಾ ಇಲ್ಲ ಅಂದ್ರೆ ಅಲ್ಲಿ ಸ್ಟೋನ್ ಫಾರ್ಮೇಶನ್ ಆಗೋದು ಇದೆಲ್ಲ ಆಗ್ತಾ ಇರ್ತದೆ ಸ್ನೇಹಿತರೆ. ಓಕೆ. ಸೊ ಈ ತರ ಅದಕ್ಕೆ ಹೆಚ್ಚು ಈ ಮೆಡಿಸಿನ್ ತಗೊಂಡವರಿಗೆ ಈ ಕಿಡ್ನಿ ಫೇಲ್ಯೂರ್ ಆಗ್ತಾ ಇರ್ತದೆ. ಹೆಚ್ಚು ಭಾರ ಆಗುತ್ತೆ ಕಿಡ್ನಿಗೆ ಯಾವಾಗ್ಲೂ. ಯಾಕಂದ್ರೆ ಕಿಡ್ನಿ ಏನ್ ಮಾಡುತ್ತೆ ಅಂದ್ರೆ ಈ ಬ್ಲಡ್ ಪ್ಯೂರಿಫೈ ಮಾಡ್ತದೆ ಸ್ನೇಹಿತರೆ. ಶ್ವಾಸನ ಪ್ಯೂರಿಫೈ ಮಾಡೋದು ಅಂದ್ರೆ ಈ ನಮ್ಮ ಬ್ಲಡ್ ಒಳಗಡೆ ಕಾರ್ಬನ್ ಡೈಆಕ್ಸೈಡ್ ತೆಗೆದುಹಾಕೋದು ಲಂಗ್ಸ್. ಮತ್ತೆ ನಮ್ಮ ಯಾವುದೇ ಈ ಬ್ಲಡ್ ಅಲ್ಲಿ ಇರುವಂತ ಟಾಕ್ಸಿನ್ಸ್ ಟಾಕ್ಸಿನ್ಸ್ ಅಂದ್ರೆ ಈಗಾಗಲೇ ಹೇಳಿದವಲ್ಲ, ಈ ಮೆಡಿಸಿನ್ ಇಂದ ಇನ್ನು ನಾವು ಆಹಾರ ಸೇವನೆ ಮಾಡ್ತೀವಿ. ಪ್ರತಿ ಆಹಾರದಲ್ಲಿ ಈಗಾಗಲೇ ಕೆಮಿಕಲ್ ಇದೆ, ನಿಮ್ಗೆ ಗೊತ್ತಲ್ಲ. ಈಗ ಯಾವುದೇ ರೈತರು ಏನ್ ಮಾಡ್ತಾರೆ, ಕೆಮಿಕಲ್ ಆಗೇ ಬಳಸ್ತಾರೆ. ಆಮೇಲೆ ಯಾವುದೇ ಆಹಾರನ ಔಟ್ಸೈಡ್ ಹೋಗ್ತಾ ತಗೊಳ್ಳಿ, ಅದರಲ್ಲಿ ಕೆಮಿಕಲ್ ಇದೆ. ಇಂಥ ಕೆಮಿಕಲ್ಸ್ ಎಲ್ಲಿ ಹೋಗುತ್ತೆ, ಅವೆಲ್ಲ ಡೈಜೆಸ್ಟ್ ಆಗಲ್ಲ. ಅವೆಲ್ಲ ಏನ್ ಮಾಡ್ತಾರೆ, ಬ್ಲಡ್ ಹೊರ ಸಂಗ್ರಹಿಸ್ಕೊಂಡು ಬ್ಲಡ್ ಇಂದ ಮೂತ್ರಪಿಂಡಕ್ಕೆ ಹೋಗಿ, ಮೂತ್ರಪಿಂಡ ಅಂದ್ರೆ ಕಿಡ್ನಿಗೋ, ಕಿಡ್ನಿಯಿಂದ ನಮ್ಮ ಯಾವುದು ಕೆಳಗಡೆ ಇರುವಂತಹ ಈ ಯೂರಿನ್ ಬ್ಲಾಡರ್ಗೆ ಹೋಗಿ ಮೂತ್ರಕೋಶಕ್ಕೆ ಹೋಗಿ, ಮೂತ್ರಕೋಶದಿಂದ ಹಾಗೆ ಔಟ್ಸೈಡ್ ಹೋಗುತ್ತೆ. ಅದು ಮೂತ್ರ. ಆ ಮೂತ್ರದಿಂದ ಇಂಥದೆಲ್ಲ ಹೋಗ್ತಾ ಇರ್ಬೇಕು ಅಲ್ವಾ. ಹೋಗ್ತಾ ಇಲ್ಲ ಅಂದ್ರೆ ಖಂಡಿತವಾಗಿ ನಿಮ್ಗೆ ಆರೋಗ್ಯ ಅನಾರೋಗ್ಯ ಅನ್ನೋದು ಬಂದೇ ಬರ್ತದೆ ಸ್ನೇಹಿತರೆ. ಸೊ ಇದು ಈ ತರ ಆಗ್ತಾ ಇರ್ಬೇಕು. ಈ ಮಲ ಅಷ್ಟೇ, ನಾವು ತಿನ್ನೋ ಆಹಾರದಲ್ಲಿ ಎಷ್ಟೋ ಅಂದ್ರೆ ವ್ಯರ್ಥ ಪದಾರ್ಥ ಇರ್ತದೆ ಅಲ್ಲ. ಆ ವ್ಯರ್ಥ ಎಲ್ಲಾನು ಏನಾಗ್ಬೇಕು, ದೊಡ್ಡ ಕರ್ಲಿಗೆ ಹೋಗಿ ದೊಡ್ಡ ಕರ್ಲಿಂದ ಕೋಲನಿಂದ ಗುದದ್ವಾರದಿಂದ ಆಚೆ ಕಡೆ ಹೋಗ್ತಾ ಇರ್ಬೇಕು. ಇದು ಪದ್ಧತಿ. ಸೊ ಇದೆಲ್ಲ ಆಗ್ತಾ ಇದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಇದಕ್ಕೂ ಈ ವಿಸರ್ಜನೆ ಆಗ್ಬೇಕು ಚೆನ್ನಾಗಾದ್ರೆ ಈ ನೀರು ಖಂಡಿತವಾಗಿ ಒಳ್ಳೆ ನೀರು ಕುಡಿಬೇಕು ಸ್ನೇಹಿತರೆ. ಈಗಾಗಲೇ ಏನು ಹೇಳಿದ್ರಲ್ಲ, ಬೆಳಗ್ಗೆ ಒಂದು ಲೀಟರು ಉಗುರು ಬೆಚ್ಚ ನೀರು ಕುಡಿದು 5 ಗಂಟೆ ಯಾವಾಗ ನೀವು ಎತ್ತಿರೋ ಆವಾಗ ಆ ಟೈಮಲ್ಲಿ ಕುಡಿದ್ರೆ ಸಾಕು. ಸೊ ಖಂಡಿತವಾಗಿ ಒಳ್ಳೆ ಮಲ ವಿಸರ್ಜನೆ, ಮೂತ್ರ ವಿಸರ್ಜನೆ ಆಗುತ್ತೆ. ಎಲ್ಲ ನಿಮ್ಮ ಯಾವುದೇ ಭಾರ ಲೋಹಗಳು, ತ್ಯಾಜ್ಯ ವಸ್ತುಗಳು, ವಿಷ ಪದಾರ್ಥ ಯಾವುದೇ ಇದ್ರೂ ಆಚೆಗಳು ಹೋಗುತ್ತೆ ಸ್ನೇಹಿತರೆ ದೇಹದಿಂದ. ಅದು ಒಳ್ಳೆ ಆರೋಗ್ಯ ತಂದು ಕೊಡ್ತದೆ. ಆಮೇಲೆ ನೀವು ತಿಂಡಿ ಮುಂದೆ ಒಂದು 300 ml ಅಂದ್ರೆ 2 ಲೋಟೆ ಗ್ಲಾಸ್, 2 ಲೋಟೆ ನೀರು. ಯಾವಾಗ ತಿಂಡಿಗೆ ಮುಂಚೆ 1.5 hour ಅಲ್ಲಿಂದ 1 hour. ತಿಂಡಿ ಆದ್ಮೇಲೆ ಮತ್ತೆ 1.5 hour ಬಿಟ್ಕೊಂಡು ಮತ್ತೆ 2 ಲೋಟ. ಮತ್ತೆ ಮಧ್ಯಾಹ್ನ ಆಹಾರ ಅದಕ್ಕಿಂತ ಮುಂಚೆ 1 hour ಮುಂಚೆ, 1.5 ಗಂಟೆ ಮುಂಚೆ 2 ಲೋಟ. ಮತ್ತೆ ಆಹಾರ ಆದ್ಮೇಲೆ 2 ಗಂಟೆ ಬಿಟ್ಕೊಂಡು 1.5 hour ಬಿಟ್ಕೊಂಡು ಮತ್ತೆ 2 ಲೋಟ. ಈ ತರ 300 ml ಈ ತರ ಮಾಡ್ಕೊಂಡು ಹೋದ್ರೆ ಸ್ನೇಹಿತರೆ, ನೈಟ್ ನಾವು ಮಲ್ಕೊಂಡಕ್ ಮುಂಚೆಕಲ್ಲ ಆಲ್ಮೋಸ್ಟ್ 3 ಅಂದ್ರೆ 3.5 ಲೀಟರ್ 4 ಲೀಟರ್ ಆಗ್ಬಿಡ್ತದೆ ಅಷ್ಟೇ. ಆ ತರ ಈ ನೀರು ಕುಡಿಯೋ ವಿಧಾನ ಈ ತರ ಇಡ್ಬೇಕು ಸ್ನೇಹಿತರೆ. ಅವಾಗ ನಮ್ಮ ದೇಹ ಯಾವಾಗ್ಲೂ ಸ್ವಚ್ಛವಾಗಿ ನೀರು ಕರೆಕ್ಟ್ ಆಗಿದ್ರೆ, ಸೊ ಈ ನೀರುನು ಅಷ್ಟೇ ಸ್ವಲ್ಪ ಆ ನೀರು ಒಳಗಡೆ ಶಕ್ತಿ ಇರುವಂತ ನೀರು ಕುಡಿಬೇಕು ನೀವು. ಈಗಾಗಲೇ ಹೇಳಿದ್ವಲ್ಲ, ಶಕ್ತೀಕರಣ ಮಾಡ್ಕೊಳ್ಳೋದು ಆ ಪದ್ಧತಿಯಲ್ಲಿ. ಪಿರಮಿಡ್ ಇದ್ರೆ ಬೆಸ್ಟ್, ಅಂದ್ರೆ ಪಿರಮಿಡ್ ಇದ್ರೆ ಸಾಕು. ಯಾವುದೇ ಇರ್ಲಿ ಹೋಗ್ಲಿ, ಪಿರಮಿಡ್ ಇದ್ರೆ ಆ ಶಕ್ತಿ ಸಾಕು ನಮ್ಗೆ. ಆ ಶಕ್ತಿಯುತ ನೀರು ನಾವು ಯಾವಾಗ್ಲೂ ಕುಡಿತಾ ಇರ್ಬೇಕು ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಸೊ ಆಮೇಲೆ ಈ ನೀರಿನ ಜ್ಞಾಪಕ ಶಕ್ತಿ ಇದೆ, ಇದು ಹೇಳ್ಕೊಡ್ತೀವಲ್ಲ, ಖಂಡಿತವಾಗಿ ನೀರು ಮುಂದೆ ನಾವು ಯಾವುದೇ ವಿಧ ನಾವು ಬಿಹೇವಿಯರ್ ಮಾಡಬಾರ್ದು. ನಮ್ಮ ಬಿಹೇವಿಯರ್ ಸರಿಯಾಗಿ ಇಟ್ಕೋಬೇಕು ನೀರು ಮುಂದೆ. ಸೊ ಇಲ್ಲ ಅಂದ್ರೆ ಖಂಡಿತವಾಗಿ ನಮ್ಗೆ ಅದರಿಂದ ಅನಾರೋಗ್ಯ ಹೆಚ್ಚಾಗುತ್ತೆ. ಅಂದ್ರೆ ಪ್ರಾಣಶಕ್ತಿ ಇರ್ತದೆ ನೀರು ಒಳಗಡೆ, ಆ ಪ್ರಾಣಶಕ್ತಿ ನಾವು ಸರಿಯಾಗಿ ಕಾಪಾಡ್ಕೋಬೇಕು, ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನೊಂದು ಅಂಶ ಇದೆ ಈ ಕಾರ್ಯಕ್ರಮದಲ್ಲಿ. ಇನ್ನೊಂದು ಅಂಶ ಅಂದ್ರೆ ತಿಳ್ಕೊಬೇಕಾದ್ರೆ, ಈಗ ದೇಹದಲ್ಲಿ ಗ್ಲೂಕೋಸ್ ಈಗಾಗಲೇ ಹೆಚ್ಚು ಕ್ಲಾಸಲ್ಲಿ ನಾನು ಹೇಳ್ತಾ ಬಂದಿದ್ದೀನಿ. ಪ್ರತಿಯೊಂದು ಕ್ಲಾಸಲ್ಲಿನೂ ಪ್ರತಿಯೊಂದು 21 ದಿವಸದಲ್ಲಿ 365 ಕಾರ್ಯಕ್ರಮ ಎಲ್ಲಾನು ಈ ದೇಹದಲ್ಲಿ ಗ್ಲೂಕೋಸ್ ಅನ್ನೋದು ಪ್ರಾಧಾನ್ಯವಿರುವಂತ ಅಂಶ. ಈಗಾಗಲೇ ನಿಮ್ಗೆಲ್ಲ ಗೊತ್ತಿರ್ತದೆ. ಆದ್ರೆ ಯಾರಿಗಾದ್ರೂ ಹೊಸ ಜಾಯ್ನ್ ಆಗಿದ್ರೆ ಅವ್ರಿಗೆ ಈ ಮಾಹಿತಿ ತುಂಬಾ ಹೆಚ್ಚಾಗಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅದಕ್ಕೆ ನಾವು ಒಂದ್ಸರಿ ಮತ್ತೆ ನೆನಪು ಮಾಡ್ಕೊಳ್ಳೋಣ ಸ್ನೇಹಿತರೆ. ಈ ಗ್ಲೂಕೋಸ್ ಅನ್ನೋದು ಎಷ್ಟು ಪ್ರಾಧಾನ್ಯತೆ ಇರುತ್ತೆ ಅಂದ್ರೆ, ಗ್ಲೂಕೋಸ್ ಎಲ್ಲಿ ತಯಾರಾಗುತ್ತೆ, ಈ ಸಸ್ಯಗಳು ಏನ್ ಮಾಡತ್ತಂದ್ರೆ ಅವು ಫೋಟೋಸಿಂಥಸಿಸ್ ಅಂದ್ರೆ ಈ ಫೋಟೋಸಿಂಥಸಿಸ್ ಅನ್ನೋ ಒಂದು ಪ್ರಕ್ರಿಯೆ. ಅದರಿಂದ ಏನ್ ಮಾಡತ್ತಂದ್ರೆ ನೀರು, ಈ CO2, ಕಾರ್ಬನ್ ಡೈಆಕ್ಸೈಡು, ಮತ್ತೆ ಇನ್ನು ಅದಕ್ಕೇನ್ ಬೇಕಾಗಿರೋಂಥ ಈ ಸನ್ನಿಂದ ಅಂದ್ರೆ ಸೂರ್ಯನಿಂದ ಬೆಳಕು, ಈ 3 ತಗೊಂಡು ತಯಾರು ಮಾಡ್ಕೊತದೆ. ಏನ್ ತಯಾರು ಮಾಡ್ಕೊತದೆ, ಸಸ್ಯ ಒಳಗಡೆ ಗ್ಲೂಕೋಸ್ ತಯಾರು ಮಾಡ್ಕೊತದೆ ಅಲ್ವಾ. ಆ ಗ್ಲೂಕೋಸ್ವನ್ನು ಯಾವ ತರ ಲಭ್ಯವಾಗತ್ತಂದ್ರೆ, ಒಂದು ಕಾರ್ಬೋಹೈಡ್ರೇಟ್ಸ್ ಮುಖಾಂತರ, ಒಂದು ಪ್ರೋಟೀನ್ ಮುಖಾಂತರ, ಒಂದು ಫೈಬರ್ ಮುಖಾಂತರ. ಈ ಮೂರು ವಿಷಯಗಳು ಅಂದ್ರೆ ಈ 3 ಅಂಶಗಳ ಮುಖಾಂತರ ಆ ಗ್ಲೂಕೋಸ್ ನಮ್ಗೆ ಲಭ್ಯವಾಗತ್ತೆ. ನಾವು ಯಾವ ತರ ಅದನ್ನು ಪಡಿತೀವಿ ಅಂದ್ರೆ, ಧಾನ್ಯಗಳು ಅಲ್ವಾ, ಆಯಿಲ್ಸು, ಕುಕಿಂಗ್ ಆಯಿಲ್ಸು, ಧಾನ್ಯಗಳು, ಮತ್ತೆ ಇನ್ನು ಬೇಳೆಕಾಳುಗಳು ಅಲ್ವಾ, ತರಕಾರಿಗಳು, ಹಣ್ಣುಗಳು, ಇಂಥ ಅಂಶಗಳು ನಾವು ಸೇವನೆ ಮಾಡಕ್ ಹೋಗ್ತೀವಿ. ಸಸ್ಯ ಕೊಡ್ತದಲ್ಲ ಇವೆಲ್ಲ, ಅದು ತಿಂತೀವಿ. ತಿನ್ನುವಾಗ ಅದೆಲ್ಲ ಆಹಾರ ನಮ್ಗೆ ಏನಾಗತ್ತೆ, ನಮ್ಮ ದೇಹ ಒಳಗಡೆ ಬರುತ್ತೆ. ಮೊದಲನೇದು ಈ ಬಾಯಿ ಒಳಗಡೆ ಎಷ್ಟು 50% ಪಚನ ಆಗತ್ತೆ, ಒಳಗಡೆ ಬರುತ್ತೆ. ಇದು ಓಸೋಪಯೋಗಸ್ ಅಂತ ಒಂದು ನಾಳ ಇರ್ತದೆ, ಎಲಿಮೆಂಟ್ರಿ ಕೆನಾಲ್ ಒಳಗಡೆ ಬಂದು ಜೀರ್ಣಕೋಶ ಕನೆಕ್ಟ್ ಆಗುತ್ತೆ.
ಜೀರ್ಣಕೋಶ ಒಳಗಡೆ ಹೋಗಿದ ತಕ್ಷಣ ಅಲ್ಲಿ ಒಂದು ರಸಗಲೆ, ಜೀರ್ಣ ರಸಗಲೆ ಇದೆ, ಪೆಪ್ಸಿನ್ ಅಂದ್ರೆ ರೆಸಿನ್ ಅಂತ. ಅದು ಮಿಕ್ಸ್ ಆಗ್ತದೆ. ಮಿಕ್ಸ್ ಆಗಿ ಚೆನ್ನಾಗಿ ಮಿಕ್ಸ್ ಆಗಿ ಅಲ್ಲಿ ಪಚನ ಆಗ್ತದೆ. ಪಚನ ಆಗಿದ ಮೇಲೆ, ಎಲ್ಲ ಪಚನ ಆಗಿದ ಮೇಲೆ ಮತ್ತೆ ಅಲ್ಲಿ ಪೂರ್ತಿ ಪಚನ ಆಗಲ್ಲ. ದೊಡ್ಡ ದೊಡ್ಡ ಪಾರ್ಟಿಕಲ್ಸ್ ಇದ್ರೆ ಪೂರ್ತಿ ಬ್ರೇಕ್ ಡೌನ್ ಮಾಡುತ್ತೆ, ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಆಗಿ ಮಾಡುತ್ತೆ. ಮತ್ತೆ ಪೂರ್ತಿ ಕಂಪ್ಲೀಟ್ ಅಂದ್ರೆ ಪೂರ್ಣ ಜೀರ್ಣ ಆಗೋದು ಎಲ್ಲಿ? ಅಲ್ಲಿಂದ ಇನ್ನು ಸ್ವಲ್ಪ ಕೆಳಗಡೆ ಹೋಗುತ್ತೆ, ಡಿಯೋಡನಮ್ ಅಂತ ಇರ್ತದೆ. ಡಿಯೋಡನಮ್ ಅಲ್ಲಿ ಏನಾಗ್ತದೆ, ಪ್ಯಾನ್ಕ್ರಿಯಾಸ್ ಇಂದ ಮತ್ತೆ ಲಿವರ್ ಇಂದ ಜ್ಯೂಸ್ಗಳು ಬರುತ್ತದೆ, ಬೈಲ್ ಜ್ಯೂಸ್ ಅಂತ. ಅದು ಮಿಕ್ಸ್ ಆಗಿ ಅಲ್ಲಿ ಚೆನ್ನಾಗೆ ಜೀರ್ಣ ಆಗುತ್ತೆ ಸ್ನೇಹಿತರೆ. ಅಲ್ಲಿ ಜೀರ್ಣ ಆಗೋದು, ಪೂರ್ತಿ ಜೀರ್ಣ ಆಗೋದು ಅಲ್ಲಿ ಜೀರ್ಣ ಆದ ತಕ್ಷಣ ಬರೋದು ಗ್ಲೂಕೋಸ್ ಮತ್ತೆ ಬೇರೆ ಬೇರೆ ವಿಟಮಿನ್ಗಳು, ಪ್ರೋಟೀನ್ಗಳು ಎಲ್ಲ ಸಪ್ರೇಟ್ ಆಗುತ್ತೆ. ಅಲ್ಲಿ ಸಪ್ರೇಟ್ ಆಗಿ ಎಲ್ಲಾನು ಬ್ಲಡ್ ಹೊರಗಡೆ ಸಂಗ್ರಹಿಸ್ಕೊಂತದೆ. ಬ್ಲಡ್ಡೇ ಪ್ರಾಥಮಿಕ ಮೀಡಿಯಂ ಸ್ನೇಹಿತರೆ. ಪ್ರತಿ ಜೀವಕೋಶದಿಂದ ಇನ್ನೊಂದು ಜೀವಕೋಶಕ್ಕೆ, ಹೃದಯದಿಂದ ಮತ್ತೆ ಎಲ್ಲದಕ್ಕೂ ಏನ್ ಪೋಷಕಾಂಶಗಳು ಬೇಕೋ ನಮ್ಮ ದೇಹ ಒಳಗಡೆ ಸ್ನೇಹಿತರೆ, ಯಾವುದೇ ಪೋಷಕಾಂಶಗಳು ಬೇಕಂದ್ರೆ ಖಂಡಿತವಾಗಿ ನೀವು ಕೊಡ್ಬೇಕಾಗಿರೋದು ಬ್ಲಡ್ ಮುಖಾಂತರನೇ. ನೀವು ಶ್ವಾಸದಿಂದ ತಗೊಂಡಿದ್ರು, ನೀರಿಂದ ತಗೊಂಡಿದ್ರು, ಯಾವುದೇ ತಗೊಂಡಿದ್ರು ಬ್ಲಡ್ ಒಳಗಡೆ ಸಂಗ್ರಹಿಸ್ಕೊಳ್ಳಿ, ಅದು ಅರ್ಥ ಮಾಡ್ಕೊಳ್ಳಿ. ಓಕೆ, ಈಗ ಏನಾಗಿದೆ, ಈಗ ಗ್ಲೂಕೋಸ್ ಉತ್ಪನ್ನ ಆಗಿದೆ ಎಲ್ಲಿ? ಜೀರ್ಣ ಆದ್ಮೇಲೆ ಎಲ್ಲಿ? ಸಣ್ಣ ಕರ್ಲು ಹತ್ರ ಉತ್ಪನ್ನ ಆಗಿರೋದು ಯಾವುದು? ಈ ಗ್ಲೂಕೋಸ್. ಅದ್ರ ಏನ್ ಮಾಡತ್ತೆ, ಅದು ಸಂಗ್ರಹಿಸ್ಕೊಳ್ಳೋದು ಯಾವುದು ಅಂದ್ರೆ ಬ್ಲಡ್, ಅಂದ್ರೆ ಈ ರಕ್ತ ಒಳಗಡೆ ಸಂಗ್ರಹಿಸ್ಕೊಂತದೆ ಈ ಗ್ಲೂಕೋಸ್. ಇದು ಪ್ರತಿ ಜೀವಕೋಶಕ್ಕೆ ಬೇಕಾಗಿರೋದು. ಇದು ಎಷ್ಟಿರ್ಬೇಕು ನಮ್ಮ ದೇಹದಲ್ಲಿ? 1 ಗ್ರಾಮ್, ಯಾವಾಗಲೂ 1 ಲೀಟರ್ ಅಲ್ಲಿ 1 ಗ್ರಾಮ್. ನಮ್ಗೆ 5-6 ಲೀಟರ್ ಇರ್ತದೆ ರಕ್ತ, ಅದರಲ್ಲಿ 5-6 ಗ್ರಾಮ್ ಯಾವಾಗಲೂ ಅಷ್ಟಿದ್ರೆ ಸಾಕು ನಮ್ಗೆ. ಅಷ್ಟಿದ್ರೆ ನಮ್ಮ ದೇಹ ಚೆನ್ನಾಗಿ ಕೆಲಸ ಮಾಡುತ್ತೆ, ಏನ್ ತೊಂದರೆ ಇಲ್ಲ. ಆದ್ರೆ ನಾವು ತಿನ್ನೋ ಆಹಾರ ಸ್ಟೈಲಲ್ಲಿ ಎಷ್ಟಿರುತ್ತೆ ಗೊತ್ತಾ? 50 ಗ್ರಾಮ್, 150 ಗ್ರಾಮ್, 100 ಗ್ರಾಮ್. ಯಾಕಂದ್ರೆ ನಾವು ತಿನ್ನೋ ಪದಾರ್ಥಗಳಾಗಿದೆ. ನಾವೊಂದು ಯಾವುದೋ ಪೆಪ್ಸಿ, ಕೋಕೋಲಾ, ಇಲ್ಲ ಟೀ, ಕಾಫಿ, ಇಲ್ಲಾಂದ್ರೆ ಇನ್ನು ಸಕ್ಕರೆ ಸ್ವೀಟ್ಗಳು ಎಲ್ಲ ತಿಂತಾ ಇರ್ತೀವಿ. ಯಾವುದೇ ನಿಯಂತ್ರಣ ಇಲ್ಲ ನಮ್ಗೆ ಅಲ್ವಾ? ಅವಾಗ ಆ ಗ್ಲೂಕೋಸ್ ಏನಾಗುತ್ತೆ ಗೊತ್ತಾ? 5-6 ಗ್ರಾಮ್ ಅಲ್ಲ, 50 ಗ್ರಾಮ್, 100 ಗ್ರಾಮ್. ಮತ್ತೆ ಇದು ಕರಗೋಸೋದು ಹೇಗೆ? ಕರಗೋಸೋಕೆ ಚಾನ್ಸೇ ಇಲ್ಲ. ಸರಿ, ವಾಕಿಂಗ್ ಹೋಗ್ತೀವಿ, ಎಷ್ಟು ಕರಗುತ್ತದೆ? ಒಂದು 15 ನಿಮಿಷ ನಡೆದ್ರೆ 1 ಗ್ರಾಮ್ ಕರೀತದೆ. ಮತ್ತೆ ಇಲ್ಲಿರೋದು ಒಂದು 15 ನಿಮಿಷ ಅಂದ್ರೆ 75 ನಿಮಿಷ ಅಂದ್ರೆ 1.5 ಅವರ್ ನಡೆದೆ ಅಂತ ಇಟ್ಕೊಳ್ಳಿ. ನೀವು ಒಂದು 6 ಗ್ರಾಮ್ ಗ್ಲೂಕೋಸ್ ಕರಗಬಹುದು, ತೊಂದರೆ ಇಲ್ಲ. ಆದ್ರೆ ನಿಮ್ಮ ಹತ್ರ ಇರೋದು ಎಷ್ಟು? 100 ಗ್ರಾಮ್, 160 ಗ್ರಾಮ್ ಇದೆ ಈಗಾಗಲೇ ಸಂಗ್ರಹಿಸ್ಕೊಂಡಿದ್ದೆ, ದೇಹ ರಕ್ತ ಒಳಗಿದೆ ಈಗಾಗಲೇ. ಅವಾಗ ಅದೇನ್ ಮಾಡ್ಬೇಕಂದ್ರೆ ಖಂಡಿತವಾಗಿ ನೀವು 30-40 ಗಂಟೆ ನಡಿಬೇಕಾಗತ್ತೆ. ಅದು ಸಾಧ್ಯವಿಲ್ಲ, ಅದು ನಮ್ಗೆ ಸಾಧ್ಯವೇ ಆಗಲ್ಲ. ಅವಾಗ ಏನಾಗತ್ತೆ ಅಂದ್ರೆ ಸ್ನೇಹಿತರೆ, ಅವಾಗ ಎಲ್ಲ ಕಾಯಿಲೆಗಳು ಶುರು ಆಗುತ್ತೆ. ಟೈಪ್ 1, ಟೈಪ್ 2 ಡಯಾಬಿಟಿಸ್ ಅಂದ್ರೆ ಮಧುಮೇಹ, ಈ ಹಾರ್ಟ್ ಅಂದ್ರೆ ಹೃದಯ ಸಂಬಂಧ ರೋಗಗಳು, ಬ್ಲಡ್ ಪ್ರೆಷರ್ ಅಂದ್ರೆ ಅಧಿಕ ರಕ್ತ ಒತ್ತಡ ಅಲ್ವಾ, ಇಂಥದ್ದೆಲ್ಲ ಶುರು ಆಗತ್ತೆ. ಇನ್ನು ಬೇಕಾದ್ರೆ ಕ್ಯಾನ್ಸರ್, ಇಂಥ ವ್ಯಾಧಿಗಳು ಶುರು ಆಗತ್ತೆ. ಇದೆಲ್ಲ ಆಗೋದು ಕಾರಣ ಈ ಗ್ಲೂಕೋಸ್ ಸ್ನೇಹಿತರೆ. ಈ ಹೆಚ್ಚು ಗ್ಲೂಕೋಸ್ ಯಾವಾಗ ದೇಹದಲ್ಲಿ ಇರುತ್ತೋ ಅದ್ರ ಏನ್ ಮಾಡತ್ತಂದ್ರೆ ಯಕೃತ್ತು ಮತ್ತೆ ಪ್ಯಾನ್ಕ್ರಿಯಾಸು, ಅದೇ ಮೇದೋಜೀರಕ ಗ್ರಂಥಿ ಮತ್ತೆ ಅಂತಸ್ರಾವ ಗ್ರಂಥಿ, ಅದೇ ಥೈರಾಯ್ಡ್, ಪ್ಯಾರಾಥೈರಾಯ್ಡ್, ಇದೆಲ್ಲ ಸೇರಿ ಗ್ರಂಥಿಗಳು ಇವೆಲ್ಲ ಏನ್ ಮಾಡುತ್ತೆ ಗೊತ್ತಾ? ಈ ಹೆಚ್ಚು ಗ್ಲೂಕೋಸ್ ಈಗಾಗಲೇ ರಕ್ತದಲ್ಲಿದೆ, ಇವರು ಯೂಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಅಷ್ಟು ಫಿಸಿಕಲ್ ವರ್ಕ್ ಮಾಡ್ತಾ ಇಲ್ಲ ಇವರು ಅಂತ ಹೇಳ್ಬಿಟ್ಟು ಅದೆಲ್ಲ ತೆಗೆದು ಏನ್ ಮಾಡುತ್ತೆ, ಟ್ರೈಗ್ಲಿಸರೈಡ್ಸ್, ಈ ಗ್ಲೂಕೋಸನ್ನು ಮತ್ತೆ ಕೊಲೆಸ್ಟ್ರಾಲು ಮತ್ತೆ ಕೊಬ್ಬಿನ ಅಂಶಗಳು 4 ರೂಪದಲ್ಲಿ ಪರಿವರ್ತನೆಗೊಳಿಸ್ತದೆ. ಮತ್ತೆ ಎಲ್ಲ ಎಲ್ಲಿರ್ತದೆ? ಅದರಲ್ಲಿ ಪರಿವರ್ತನೆಗೊಳಿಸಿದ ಮೇಲೆ ಅದು ರಕ್ತದಲ್ಲೇ ರಕ್ತನಾಳ ಒಳಗಡೆ ಗೋಡೆಗಳು ಅಂಟ್ಕೊತದೆ. ಇಲ್ಲ ಅಂದ್ರೆ ಪ್ರತಿಯೊಂದು ಅಂಗಕ್ಕೆ, ಪ್ಯಾನ್ಕ್ರಿಯಾಸ್ ಹೋಗಿ ಅಂಟ್ತದೆ, ಲಿವರ್ ಹತ್ರ ಅಂಟಿಸ್ತದೆ, ಈ ವೇಸ್ಟ್, ಈ ಇಪ್ಪು ಭಾಗ ಇದೆಲ್ಲ ಅಂದ್ರೆ ಸೊಂಟದಂತ ಈ ಸೊಂಟದ ಭಾಗದಲ್ಲಿ ಅಲ್ಲಿ ಅಂಟಿಸ್ತದೆ. ಮತ್ತೆ ಮಹಿಳೆಯರಿಗಾದ್ರೆ ಈ ಬೊಜ್ಜ ಜಾಸ್ತಿ ಬರೋದು, ಇದೆಲ್ಲ ಬೇರೆ ಬೇರೆ ಒಬೆಸಿಟಿ ಜಾಸ್ತಿ ಆಗೋದು, ಇದೆಲ್ಲಾದ್ರೂ ಇದರಿಂದ ಆಗೋದು, ಪ್ರತಿಯೊಂದು ಇದರಿಂದ ಆಗೋದು. ಮತ್ತೆ ಇಂಥದ್ದು ನಾವ್ ಏನ್ ಮಾಡಿದ್ರೆ ನಿಯಂತ್ರಣ ಇಟ್ಕೋಬಹುದು ಅಂತ, ಅದು ಇವತ್ತಿನ ಮುಖ್ಯವಾದ ಅಂಶ ಸ್ನೇಹಿತರೆ. ಇಂಥ ನೀವು ನಿಯಂತ್ರಣ ಇಟ್ಕೋಬೇಕಂದ್ರೆ ಯಾವುದೇ ನೀವು ಆಹಾರ ತಿಂದ್ರೆ ಆಹಾರ ಪಚನವಾಗಿ ತಕ್ಷಣವೇ ಗ್ಲೂಕೋಸ್ ಉತ್ಪನ್ನ ಆಗ್ಬಾರ್ದು. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಆಹಾರ ಮೊದಲನೇದು ಹೇಳ್ಬೇಕಂದ್ರೆ ಆಹಾರ ಏನ್ ಮಾಡ್ಬೇಕಂದ್ರೆ ನಿಧಾನವಾಗಿ ಜೀರ್ಣ ಆಗ್ಬೇಕು. ಎಷ್ಟು ಗಂಟೆಗಳು? 5-6 ಗಂಟೆಗಳು ಜೀರ್ಣ ಆಗ್ಬೇಕು. ಬೆಳಗ್ಗೆ ತಿಂದ್ವಿ ಅಂತ ಇಟ್ಕೊಳ್ಳಿ, ಈಗ ಅಂಬಲಿ ತಿಂದ್ವಿ ಅಂತ ಇಟ್ಕೊಳ್ಳಿ, ಅಂಬಲಿ ಬೇಗವಂತವಾಗಿ ಜೀರ್ಣ ಆಗಲ್ಲ. ಅದು ಒಂದು 5-6 ಗಂಟೆವರೆಗೂ ಜೀರ್ಣ ಆಗ್ತದೆ. ಸ್ವಲ್ಪ ಜೀರ್ಣ ಆಗೋದು, ಸ್ವಲ್ಪ ಗ್ಲೂಕೋಸ್ ಬರೋದು, ಸ್ವಲ್ಪ ಜೀರ್ಣ, ಸ್ವಲ್ಪ ಗ್ಲೂಕೋಸ್. ಇದು ಆಗ್ತಾ ಇರುವಾಗ ನಿಮಗೆ ಹಸುನು ಜಾಸ್ತಿ ಆಗಲ್ಲ. ನೋಡ್ಕೊಳ್ಳಿ, ಇಂಥ ಆಹಾರ ತಿಂದ್ರೆ ಹಸು ಜಾಸ್ತಿ ಆಗಲ್ಲ. ಇಲ್ಲಾಂದ್ರೆ ಈ ಯಾವುದೇ ವೈಟ್ ರೈಸು, ಗೋಧಿ, ಚಪಾತಿ ತಗೊಂಡ್ರೆ ಒಂದು ಅರ್ಧ ಗಂಟೆ 1 ಗಂಟೆಗೆಲ್ಲ ಮತ್ತೆ ಹಸು ಆಗ್ತಾ ಇರ್ತದೆ, ಏನ್ ತಿನ್ಬೇಕು ಅನಿಸ್ತಾ ಇರ್ತದೆ ಅಲ್ವಾ? ಸೊ ಇದು ಆಗಲ್ಲ ಆ ಥರ. ಸೊ ಅವಾಗ 5-6 ಗಂಟೆ ನಿಮ್ಮ ಜೀರ್ಣ ಅನ್ನೋದು ನಿಧಾನವಾಗಿ ಆಗತ್ತೆ. ಅವಾಗ ನಿಧಾನವಾಗಿ ಗ್ಲೂಕೋಸ್ ನಿಮ್ಮ ರಕ್ತ ಹೊರಗಡೆ ಬರ್ತಾ ಇರ್ತದೆ. ಅವಾಗ ಯಾವುದು ಹೆಚ್ಚು ಕಮ್ಮಿ ಆಗಲ್ಲ.
ಈ ಗ್ಲೂಕೋಸ್ ಹೆಚ್ಚು ಕಮ್ಮಿ ಆಗಲ್ಲ. ಅವಾಗ ಹೆಚ್ಚು ಕಮ್ಮಿ ಆಗಿಲ್ಲ ಅಂದ್ರೆ ನಿಮ್ಗೂ ಯಾವುದೇ ಅನಾರೋಗ್ಯ ಬರೋದಲ್ಲ, ಯಾವುದೇ ಅನಾರೋಗ್ಯ ಬರಲ್ಲ. ಅದಕ್ಕೆ ಇಂಥ ಆಹಾರ ತಿನ್ಬೇಕು. ಮತ್ತೆ ಆಹಾರದಲ್ಲಿ ಏನ್ ವಿಶೇಷತೆ ಅಂದ್ರೆ ಫೈಬರ್ ಹೆಚ್ಚಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಈ ನಾರ ಪದಾರ್ಥ ಹೆಚ್ಚಿರ್ಬೇಕು. ಯಾವುದೇ ಆಹಾರ ಸೇವನೆ ಮಾಡಿದ್ರೆ ನಾರ ಪದಾರ್ಥ ಹೆಚ್ಚಿರ್ಬೇಕು. ಅದಕ್ಕೂ ನಾವೇನ್ ಮಾಡ್ತೀವಿ, ಪ್ರತಿಯೊಬ್ಬರಿಗೆ ಹೇಳ್ತಾ ಇರ್ತೀವಿ, ಈ ಯಾವುದು ಸಿರಿಧಾನ್ಯಗಳು ಸೇವನೆ ಮಾಡಿ ಅಲ್ವಾ. ಸಿರಿಧಾನ್ಯಗಳಲ್ಲಿ ಎಷ್ಟೋ ಸಿರಿಧಾನ್ಯಗಳಿದೆ ನಿಮ್ಗೆ ಗೊತ್ತಲ್ಲ. ಆ ಸಿರಿಧಾನ್ಯ ಹೊರಗಡೆ ನೋಡಿದ್ರೆ ಖಂಡಿತವಾಗಿ ನಿಮ್ಗೆ ಈ ಜವಗೋಧಿ ಸಿಗತ್ತೆ. ಬೇಕಂದ್ರೆ ಅನ್ಪಾಲಿಶ್ ರೈಸ್ ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ, ಬಳಕೆ ಮಾಡ್ಕೊಳ್ಳಿ. ಎಲ್ಲ ಸಿರಿಧಾನ್ಯ 5 ಸಿರಿಧಾನ್ಯಗಳಲ್ಲಿ ಅದು ಬಳಕೆ ಮಾಡ್ಕೊಳ್ಳಿ. ಸಜ್ಜೆ, ರಾಗಿ, ಇಂಥದ್ದೆಲ್ಲ ಯಾವ್ದ್ಯಾವ್ದು ಬೇಕೋ ಅದೆಲ್ಲ. ಈ ವೈಟ್ ರೈಸು, ಈ ಗೋಧಿ ಮಾತ್ರ ಬಿಟ್ಬಿಡಿ. ಅಷ್ಟು ಬಿಟ್ಟರೆ ಸಾಕು. ನಿಮ್ಮ ಆರೋಗ್ಯ ಯಾವಾಗಲೂ ನಿಮ್ಮ ಕೈಲಿರತ್ತೆ. ಏನು ವರಿ ಮಾಡ್ಕೋಬೇಡ. ಸೊ ಯಾವ ರೋಗನೂ ನಮ್ಗೆ ಬರಲ್ಲ. ಒಂದಿನ ರೋಗನು ವೇಗವಂತವಾಗಿ ಗುಣ ಆಗುತ್ತೆ. ಇದು ಅರ್ಥ ಮಾಡ್ಬೋದು. ಆಮೇಲೆ ಈಗ ಒಂದು ಮುದ್ರೆ ನೋಡೋಣ. ಇದಾಯ್ತು, ಗ್ಲೂಕೋಸ್ ಬಗ್ಗೆ ತಿಳ್ಕೊಂಡಿದೀವಿ. ಸೊ ಇಷ್ಟು ಮಾಹಿತಿ ನಾವು ಹಂಚ್ಕೊಂಡಿದೀವಿ ಸ್ನೇಹಿತರೆ. ಈಗ ಒಂದು ಮುದ್ರೆ. ಈ ಮುದ್ರೆ ಏನಂದ್ರೆ ಬೆನ್ನು ನೋವು. ಈಗಾಗಲೇ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ಆದ್ರೆ ಮತ್ತೊಂದು ಸರಿ ನೋಡ್ಕೊಳ್ಳೋಣ. ಈ ಮುದ್ರ ಮೇರುದಂಡ ಮುದ್ರ. ಮೇರುದಂಡ ಅಂದ್ರೆ ಬೆನ್ನು ಮೂಲ ಅಂತ ಅರ್ಥ ಅಲ್ವಾ. ಅದಕ್ಕೂ ಯಾವುದೇ ಲೋಯರ್ ಬ್ಯಾಕ್ ಪೇನ್ ಬಂದೇ ಇಟ್ಕೊಳ್ಳಿ. ಲೋಯರ್ ಬ್ಯಾಕ್ ಪೇನ್ ಬಂದ್ರೆ ಈ ಮುದ್ರ ಪಾಲನೆ ಮಾಡಿದ್ರೆ ನಿಮ್ಗೂ ವೇಗವಂತವಾಗಿ, ಇದೊಂದು ಇಂಜೆಕ್ಷನ್ ತರ ಅತಿ ವೇಗವಂತವಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ. ಇದು ಯಾವ ತರ ಮಾಡಬೇಕು, ಈ ತರ ಕೈಗಳು, ಈ ಲೆಫ್ಟ್ ಹ್ಯಾಂಡ್ ಅಂದ್ರೆ ಎಡಗೈಯಲ್ಲಿ ಈ ಹೆಬ್ಬೆರಳಿದೆಯಲ್ಲ, ಈ ಈ ಹೆಬ್ಬೆರಳಿಗೆ ಈ ತೋರ್ ಬೆರಳು ತಗೊಂಡು ಬಂದು ಮೊದಲನೇ ಭಾಗ ಟಚ್ ಮಾಡಿ. ಮೊದಲನೇ ಭಾಗ ಅಂದ್ರೆ ಈ ಆಫ್ ಇದೆಯಲ್ಲ, ಅರ್ಧ ಅಲ್ಲಿ ಟಚ್ ಮಾಡಿ. ಬ್ಯಾಕ್ ಸೈಡ್ ಇದು ಇದ್ರ ಮೇಲೆ ಒತ್ತಡೆ ಅಂದ್ರೆ ಇದು ಕ್ಲೋಸ್ ಮಾಡ್ಬೇಕು. ಮತ್ತೆ ಇದು ಕ್ಲೋಸ್ ಮಾಡ್ಕೊಳ್ಳಿ. ಇದು ಈ ಎಡಗೈಯಲ್ಲಿ. ಈ ಬಲಗೈಯಲ್ಲಿ ಏನ್ ಮಾಡ್ಬೇಕು ನೋಡಿ, ಈ ಕಿರುಬೆರಳು, ಮಧ್ಯ ಬೆರಳು, ಹೆಬ್ಬೆರಳು 3 ಟಚ್ ಮಾಡಿ. ಇದು ಈ ತರ ಮಾಡ್ಕೊಂಡು ಈಗ ಇಟ್ಕೊಳ್ಳಿ. ಈಗ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಹೆಚ್ಚು ಬ್ಯಾಕ್ ಪೇನ್ ಇದೆ ಅಂದ್ರೆ 20 ನಿಮಿಷ 30 ನಿಮಿಷ ಪ್ರಾಕ್ಟೀಸ್ ಮಾಡಿ. ಆಗ ಬೇಗವಂತ ಗುಣ ಆಗುತ್ತೆ. ಇದೊಂದೇ ಅಲ್ಲ, ಇದು ಮಾಡಿದ ಮೇಲೆ ಒಂದು 10 ನಿಮಿಷ ನಾವು ಮತ್ತೆ ಪ್ರಾಣಾಯಾಮ 10 ನಿಮಿಷ ಪ್ರಾಣಾಯಾಮ. ಓಕೆ, ಈ ತರ ಮಾಡಿ. ಇದು ಮೇರುದಂಡ ಮುದ್ರ ಸ್ನೇಹಿತರೆ. ಅದ್ಭುತವಾದ ಮುದ್ರ. ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾವುದಕ್ಕೂ ಈ ಪ್ರಾಬ್ಲಮ್ಸ್ ಇಂದ ಬೇಗ ಆಚೆ ಕಡೆ ಬರಕ್ಕೆ ಖಂಡಿತವಾಗಿ ನಿಮಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಆಮೇಲೆ ಇದೇ ಬೆನ್ನು ನೋವಿಗೆ ಅಂದ್ರೆ ಲೋಯರ್ ಬ್ಯಾಕ್ ಪೇನು ಮತ್ತೆ ಬೆನ್ನು ನೋವು ಎಲ್ಲೇ ಇದ್ರು, ಬೆನ್ನು ಅಂದ್ರೆ ಇಲ್ಲಿಂದ ನಮ್ಮ ಈ ನೆಕ್ ಭಾಗದಿಂದ ಶುರುವಾಗಿ ಗುದದವರೆವರೆಗೂ ಪೂರ್ತಿ ಇದೆಲ್ಲ ಬೆನ್ನೆ ಅಂತ ಹೇಳ್ತೀವಿ ನಾವು. ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಿ. ಅದೇ ಸಯಾಟಿಕ ನರ್ವ್ ಅಂತ ಹೇಳ್ತೀವಿ ನಾವು ಅಲ್ವಾ. ಸೊ ಅಲ್ಲೆಲ್ಲೇ ಪೇನ್ ಬಂದ್ರೆ ಏನ್ ಮಾಡ್ಬೇಕಂದ್ರೆ ಖಂಡಿತವಾಗಿ ಒಂದು ಈ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಇದೆ, ಸ್ವಲ್ಪ ನಾನು ತೋರಿಸ್ತೇನೆ, ಅದು ಪಾಲನೆ ಮಾಡಕ್ಕೆ ಪ್ರಯತ್ನ ಮಾಡಿ. ಓಕೆ ನೋಡಿ, ಇದು ಮೊದಲನೇದು ಲೋಯರ್ ಬ್ಯಾಕ್ ಪೇನ್. ಲೋಯರ್ ಬ್ಯಾಕ್ ಪೇನ್ಗೂ ಈಗಾಗಲೇ ಮುದ್ರ ತಿಳ್ಕೊಂಡಿದ್ದಲ್ಲ, ಮುದ್ರ ನಿಮ್ಗೆ ಗೊತ್ತಾಯ್ತು. ಮೇರುದಂಡ ಮುದ್ರ ಪ್ರಾಕ್ಟೀಸ್ ಮಾಡಿ ಯಾವಾಗಲೂ. ಆತರ ಯಾರಿಗೆ ಬಂದ್ರು ನೀವು ಹೇಳ್ಕೊಡಿ ದಯವಿಟ್ಟು. ಓಕೆ, ಅವರು ಮತ್ತೆ ಡಾಕ್ಟರ್ ಹತ್ರ ಹೋಗೋದು, ತೋರಿಸ್ಕೊಳ್ಳೋದು, ಮೆಡಿಸನ್ ತಿನ್ನೋದು, ಅದೆಲ್ಲ ಅಡ್ಡಪ್ಪನೆಲ್ಲ ಶುರು ಆಗತ್ತೆ ಅಲ್ಲೇ. ಸೊ ಇದಕ್ಕೂ ಒಂದು ಆಕ್ಯುಪ್ರೆಷರ್ ಅಲ್ಲಿ ಪ್ರಯತ್ನ ಮಾಡೋಣ. ಆಕ್ಯುಪ್ರೆಷರ್ ಅಲ್ಲಿ ಏನಿಲ್ಲ, ಈ ಯಾವುದೇ ಎರಡು ಕೈಯಲ್ಲಿ ಹಿಂಭಾಗ ನೋಡ್ಕೊಳ್ಳಿ. ಇದು ಸೆಂಟರ್ ಅಂದ್ರೆ ಇದು ಜಾಯಿಂಟ್ ಇಂದ ಒಂದು ಹೇಳ್ಬೇಕಂದ್ರೆ ಒಂದು ಎರಡು ಬೆರಳು ಮಧ್ಯದಲ್ಲಿ ಈ ಪಾಯಿಂಟ್ ಇಲ್ಲಿ ಸಿಗತ್ತೆ. ಇದು ಲಂಬಾರ್ ರೀಜನ್ ಪಾಯಿಂಟ್ ಅಂತ. ಲಂಬಾರ್ ರೀಜನ್ ಪಾಯಿಂಟ್. ಈ ಪಾಯಿಂಟ್ ಸರಿಯಾಗಿ ಸ್ವಲ್ಪ ಪ್ರೆಸ್ ಮಾಡೋದು ಬಿಡೋದು ನಿಮ್ಗೆ ಬ್ಯಾಕ್ ಪೇನ್ ಇದ್ರೆ, ಲೋಯರ್ ಬ್ಯಾಕ್ ಪೇನ್, ಓಕೆ, ಈ ಕೆಲೆ ಬೆನ್ನು ನೋವು ಅಂತ ಹೇಳ್ತೀವಿ. ಇಲ್ಲಿ ನೀವು ಇಲ್ಲಿ ಒತ್ತಾ ಇದ್ರೆ ಅಲ್ಲಿ ಪೇನ್ ಇದ್ರೆ ಖಂಡಿತವಾಗಿ ಇಲ್ಲಿ ಪೇನ್ ಬರ್ತಾ ಇರ್ತದೆ. ಈ ಪೇನು ಇದು ನಾವು ಲಂಬಾರ್ ರೀಜನ್ ಪಾಯಿಂಟ್. ಇದು ಕೆಲೆ ಬೆನ್ನು ನೋವಿಗೆ ಪರಿಹಾರ. ಓಕೆ ಸ್ನೇಹಿತರೆ, ಇದರ 20-30 ನಿಮಿಷ 30 ಸರಿ ಮಾಡ್ಕೊಳ್ಳಿ. ರೈಟ್. ಆಮೇಲೆ ನಮ್ದು ಯಾವುದೇ ಬೆನ್ನಲ್ಲಿ ಎಲ್ಲೇ ಇದ್ರು ನೋವು ಪರವಾಗಿಲ್ಲ, ಅದಕ್ಕೂ ನೋಡ್ಕೊಳ್ಳಿ. ಈ ಎಲ್ಲ ಬೆರಳುಗಳು ಇಲ್ಲಿ ಈ ಪಾಯಿಂಟ್ಸ್. ಓಕೆ, ಆಮೇಲೆ ಪ್ರಧಾನವಾಗಿ ಈ ಬೆರಳಿದೆಲ್ಲ ಇಲ್ಲಿಂದ ಇಲ್ಲಿವರೆಗೂ ಇದು ಆಕ್ಚುಲಿ ಬೆನ್ನಿದು, ಇದು ತಲೆ, ಇದು ನೆಕ್, ಇದು ಮೆಡೆಭಾಗ, ಇದು ಬೆನ್ನು. ಈ ಬೆನ್ನಿದೆಲ್ಲ, ಈ ಬೆನ್ನು ಸರಿಯಾಗಿ ಇಲ್ಲ ಈ ತರ ಪ್ರೆಸ್ ಮಾಡ್ಕೋಬೇಕು. ಇದು ಇಲ್ಲಿಂದ ಇಲ್ಲಿವರೆಗೂ ಬೆನ್ನಿರೋದು, ಇದು ಸ್ಪೈನಲ್ ಕಾರ್ಡ್ ಅರ್ಥ ಮಾಡ್ಕೊಳ್ಳಿ. ಇದು ನೆಕ್ ಪೋರ್ಷನ್, ಇದು ತಲಭಾಗ ಇದು. ಓಕೆ, ಸೊ ಇದು ಈ ಬೆನ್ನಿದೆಲ್ಲ, ಇದು ನೀಟಾಗಿ ಪ್ರೆಸ್ ಮಾಡ್ಕೊತಾ ಇದ್ರೆ ಬೇಗವಂತ ಗುಣ ಆಗುತ್ತೆ ನಿಮಗೆ. ಓಕೆ, ಆಮೇಲೆ ನಿಮ್ಮ ಸೊಂಟೆ ಅಲ್ಲಿ ಯಾವುದು ನೋವು ಬಂದ್ರೆ ಇದು ಈ ಪಾಯಿಂಟ್, ಹಿಪ್ ಪಾಯಿಂಟ್, ಇದು ಹಿಪ್.
ಇದೆ ಇಲ್ಲಿ ನೋಡಿ. ಈ ಕಿರುಬೆರಳಿಂದ ಸ್ಟ್ರೈಟ್ ಒಂದು ಪಾಯಿಂಟ್, ಇದೆಲ್ಲ ಜಾಯಿಂಟ್ ಇಲ್ಲಿ, ಈ ಪಾಯಿಂಟ್ ಬಂದು ಇದೆಲ್ಲ ನಾನು ಚಿತ್ರ ಎಲ್ಲ ಕಳ್ಸ್ಕೊಡ್ತೀನಿ. ನಿಮ್ಮ ಯೂಟ್ಯೂಬ್ ಇದು ಬರತ್ತೆ, ಖಂಡಿತವಾಗಿ ನಿಮಗೆ ವಾಟ್ಸಪ್ಪಲ್ಲಿ ಸಿಗತ್ತೆ ಎಲ್ಲ. ಓಕೆ, ಇದೀಗ ಇದು ಪ್ರೆಸ್ ಮಾಡ್ಕೊಳ್ಳಿ. ಒಂದು 20 ಸರಿ ಪ್ರೆಸ್ ಮಾಡೋದು, ಹಾಗೆ ಇಡೋದು, ತೆಗೆಯೋದು. ಈ ತರ 20 ಸರಿ 23 ಸರಿ ಪ್ರೆಸ್ ಮಾಡ್ಕೊಳ್ಳಿ. ಅವಾಗ ಯಾವುದೇ ಬೆನ್ನ ಮೇಲೆ ಎಲ್ಲೆಲ್ಲ ನೋವಿರ್ಲಿ, ಇದು ನಿಮಗೆ ಬೇಗವಂತ ಗುಣ ಆಗುತ್ತೆ ಸ್ನೇಹಿತರೆ. ಇದು ಅದ್ಭುತವಾದ ಒಂದು ತಂತ್ರಗಳು, ಇವೆಲ್ಲ ದಯವಿಟ್ಟು ಪಾಲನೆ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಅಂಶ ಏನಂದ್ರೆ ಎನಿಮಾ. ಸ್ನೇಹಿತರೆ, ಎನಿಮಾ ಅನ್ನೋದು ನಿಮ್ಗೆ ಗೊತ್ತು. ಎನಿಮಾ ಯಾಕೆ ಮಾಡಬೇಕು, ಏನು ಅದರಿಂದ ನಮಗೆ ಲಾಭಗಳು ಅಂತ ಈಗಾಗಲೇ ಹೆಚ್ಚು ಕ್ಲಾಸಸ್ ಅಲ್ಲಿ ನಾವು ಹೇಳ್ಕೊಂತ ಬಂದಿದ್ವಿ. ಆದ್ರೆ ಈಗ ಒಂದ್ಸರಿ ನಾವು ಮತ್ತೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಎನಿಮಾ ಅನ್ನೋದು ಒಂಥರ ಹೇಳ್ಬೇಕಂದ್ರೆ ಶುದ್ಧೀಕರಣ ಪದ್ಧತಿ. ಅಂದ್ರೆ ನಮ್ಮ ದೊಡ್ಡ ಕರ್ಲು ಶುದ್ಧೀಕರಣ ಪದ್ಧತಿ. ದೊಡ್ಡ ಕರ್ಲು ಮತ್ತೆ ಕೊಲನ್ನು ಇದೆಲ್ಲಾನು ಚೆನ್ನಾಗಿ ನಾವು ಶುದ್ಧಿ ಮಾಡ್ಕೋಬೇಕಂದ್ರೆ ಇದೊಂದು ಪ್ರಧಾನ ಪದ್ಧತಿ ಅಂತ ಹೇಳ್ಬೋದು. ಯಾಕಂದ್ರೆ ಈ ತ್ಯಾಜ್ಯ ವಸ್ತುಗಳು, ಭಾರ ಲೋಹಗಳು, ವಿಷ ಪದಾರ್ಥಗಳು ಎಲ್ಲಾನು ಈ ಮಲದಿಂದ ಬರ್ತದೆ. ಬಂದ್ಮೇಲೆ ಮಲದಿಂದ ಆಚೆ ಕಡೆ ಹೋಗಿಲ್ಲ ಅಂದ್ರೆ ಏನಾಗ್ತದೆ, ಅದೆಲ್ಲ ಅಲ್ಲೇ ಹೋಗ್ತದೆ. ಏನಾಗ್ತದೆ, ಅದರಿಂದ ಕೆಟ್ಟ ಬ್ಯಾಕ್ಟೀರಿಯಾ ಅಂದ್ರೆ ಮತ್ತೆ ಕೆಟ್ಟ ಬ್ಯಾಕ್ಟೀರಿಯಾ ಉತ್ಪನ್ನ ಆಗುತ್ತೆ, ಗ್ಯಾಸ್ಗಳು ಉತ್ಪನ್ನ ಆಗುತ್ತೆ. ಇದೆಲ್ಲ ಇಡೀ ದೇಹ ಹರಿತಾ ಇರ್ತದೆ. ಈಗಾಗಲೇ ಕಾನ್ಸ್ಟಿಪೇಷನ್ ಬರುತ್ತೆ. ಆ ಕಾನ್ಸ್ಟಿಪೇಷನ್ ಬಂದ್ರೆ ಏನಾಗುತ್ತೆ, ಕಾನ್ಸ್ಟಿಪೇಷನ್ ಬಂದ ತಕ್ಷಣ ನಮ್ಗೆ ಮಲ ಎಲ್ಲ ಮಲ ಆಚೆ ಕಡೆ ಹೋಗಲ್ಲ. ಅದರಿಂದ ಬ್ಯಾಕ್ ಪೇನ್ ಬರೋದು, ಹೆಡ್ ಪೇನ್ ಬರೋದು, ಮೈಗ್ರೇನ್ ಬರೋದು ಎಲ್ಲ ಬರ್ತಾ ಇರ್ತದೆ. ಒಂದರಿಂದ ಇನ್ನೊಂದು ಅಡ್ಡಪ್ಪನ ಶುರು ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಇದು ಅದ್ಭುತವಾದ ಈ ಪದ್ಧತಿಯನ್ನು ನಾವು ಅಳವಡಿಸ್ಕೊಂಡ್ರೆ ಬೇಗವಂತವಾಗಿ ನಾವು ಯಾವುದೇ ಮಲ ಇದ್ರೂ ಮಲ ಪೂರ್ತಿ ನಾವು ತೆಗೆದುಹಾಕ್ಬೋದು, ನಮ್ಮ ದೇಹದಿಂದ ನೀಟಾಗಿರ್ತದೆ. ಅವಾಗ ಇದಕ್ಕೂ ಒಂದು ಸುಲಭವಾದ ಕಿಟ್ ಸಿಗುತ್ತೆ ಸ್ನೇಹಿತರೆ. ಈ ನಮ್ಮ ಆಚೆ ಕಡೆ ಮೆಡಿಕಲ್ ಶಾಪಲ್ಲಿ, ಇಲ್ಲಾಂದ್ರೆ ನಮ್ಮ ಮಾತಾರ್ ಫೌಂಡೇಶನ್ ಬಂದ್ರೆ ಅಲ್ಲಿ ಸಿಗತ್ತೆ ಕಿಟ್ಗಳು. ಸೊ ಆ ಕಿಟ್ ತಗೊಂಡು ಆ ಕಿಟ್ ನಾವು ಪ್ರತಿದಿನ ಬಳಸ್ಕೋಬಹುದು. ಎಷ್ಟು ದಿನ ಮಾಡ್ಬೋದು, ಒಂದು 7 ದಿವಸದಿಂದ 21 ದಿವಸ ಮಾಡಿ. ಪ್ರತಿ ದಿವಸ 2 ಬಾರಿ ಮಾಡಿದ್ರೆ ಪೂರ್ತಿ ನಮ್ಮ ದೊಡ್ಡ ಕಲ್ಲಲ್ಲಿ ಎಷ್ಟು ಸಂಗ್ರಹಿಸಿಕೊಂಡಿದ್ರು ಎಲ್ಲಾ ಮಲ ಆಚೆ ಕಡೆ ಹೋಗ್ತದೆ ಸ್ನೇಹಿತರೆ. ಇದೆಲ್ಲಾನು ಒಂಥರ ಹೇಳ್ಬೇಕಂದ್ರೆ ಬೆಸ್ಟ್ ಡಿಟಾಕ್ಸಿಫಿಕೇಶನ್ ಟೆಕ್ನಿಕ್. ಅಂದ್ರೆ ಸೊ ಒಂದು ಒಳ್ಳೆ ಉತ್ತಮವಾದ ಈ ಶುದ್ಧೀಕರಣ ಮಾಡ್ಕೊಳ್ಳೋ ಪದ್ಧತಿಗಳಿವೆಲ್ಲ ಹೇಳ್ತಾ ಇರೋದು. ಇದು ಪಾಲನೆ ಮಾಡ್ಕೊಂಡ್ರೆ ಒಳ್ಳೇದು. ಮಾಡಿಲ್ಲ ಅಂದ್ರೆ ಅದು ನಿಮ್ಗೆ ಹಾಗೆ ಅಶುದ್ಧಿ ಹಾಗೆ ಇರ್ತದೆ. ಆ ಅಶುದ್ಧಿಯಿಂದ ಬೇರೆ ಬೇರೆ ರೋಗಗಳೆಲ್ಲ ಬರ್ತದೆ. ನೋಡಿ, ಎಷ್ಟೋ ಜನ ರೋಗಗಳು ಬರ್ತಾ ಇದೆ, ಹೋಗ್ತಾ ಇಲ್ಲ ಅಂತ ಅವ್ರಿಗೂ ತುಂಬಾ ನೋವು ಅನುಭವಿಸ್ತಾ ಇರ್ತಾರೆ. ರೋಗ ಹೇಗೆ ಹೋಗುತ್ತೆ, ರೋಗ ಹೋಗ್ಬೇಕಂದ್ರೆ ನಿಮ್ ಹೊರಗಡೆ ಶುದ್ಧಿ ಇರ್ಬೇಕಲ್ಲ. ನಿಮ್ ಹೊರಗಡೆ ಶುದ್ಧಿ ಆಗಿಲ್ಲ, ಸರಿಯಾದ ಪೋಷಕಾಂಶಗಳಿಲ್ಲ, ಸರಿಯಾದ ನೀರಿಲ್ಲ, ಸರಿಯಾದ ಆಕ್ಸಿಜನ್ ಇಲ್ಲ, ಸರಿಯಾದ ಪ್ರಾಣಶಕ್ತಿ ಕೊಡ್ತಾ ಇಲ್ಲ. ಪ್ರಾಣಶಕ್ತಿ ಅಂದ್ರೆ ಈಗ ನಾವು ಧ್ಯಾನ ಅಳವಡಿಸ್ಕೊಂಡಿದೀವಿ, ಒಳ್ಳೆ ಪ್ರಾಣಶಕ್ತಿ ಕೊಡೋಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಆದ್ರೆ ಪ್ರಾಣಶಕ್ತಿನೂ ಪೂರ್ತಿಯಾಗಿ ನಾವು ಕೊಡೋಕೆ ಸಾಧ್ಯವಾಗತ್ತ ಧ್ಯಾನ ಅಂದ್ರೆ ಯಾರಿಗೆ ಸಾಧ್ಯ ಆಗುತ್ತೆ ಅಂದ್ರೆ ಆಳವಾದ ಧ್ಯಾನ ಮಾಡಿರೋರು. ಆ ಆಳವಾದ ಧ್ಯಾನ ಎಷ್ಟು ಜನಕ್ಕೆ ಆಗ್ತದೆ, ಸ್ವಲ್ಪ ಜನಕ್ಕೆ ಆಗ್ತದೆ, ಸ್ವಲ್ಪ ಜನಕ್ಕೆ ಆಗಲ್ಲ. ಎಷ್ಟೋ ಅದಕ್ಕೂ ಪ್ರಾಕ್ಟೀಸ್ ಬೇಕು, ಹೆಚ್ಚು ಅಭ್ಯಾಸ ಬೇಕು. ಅದಕ್ಕೆ ನಾವು ಹೇಳ್ತಾ ಇರ್ತೀವಿ 2 ತಾಸು 3 ತಾಸು ಅಂತ. ಯಾಕಂದ್ರೆ ಅಷ್ಟು ಈಜಿ ಇಲ್ಲ. ಯಾಕಂದ್ರೆ ನಮ್ಮ ಮನಸ್ಸು ಏನಾಗ್ತದೆ, ಯಾವಾಗ್ಲೂ ಮನಸ್ಸಲ್ಲಿ ಗೊಂದಲಗಳು ಹೆಚ್ಚಿರುತ್ತೆ. ಏನಾಗುತ್ತೆ ಅಂದ್ರೆ ಅದು ನಮ್ಮ ವಿಶ್ವಶಕ್ತಿ ಸಂಗ್ರಹಿಸ್ಕೊಳ್ಳೋಕೆ ಸಾಧ್ಯವಾಗಲ್ಲ ಅವಾಗ. ಅದಕ್ಕೆ ನಮಗೂ ಹೆಚ್ಚು ಮಾನಸಿಕ ಈ ಪ್ರಾಣಶಕ್ತಿ ಹೆಚ್ಚು ಮಾಡ್ಕೋಬೇಕಂದ್ರೆ ಧ್ಯಾನದಿಂದ ಸಾಧ್ಯ ಆಗುತ್ತೆ. ಆದ್ರೆ ಸ್ವಲ್ಪ ಸಮಯ ಇಡುತ್ತೆ. ಅಂದ್ರೆ ಇನ್ ಸ್ವಲ್ಪ ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾನೆ ಇರ್ಬೇಕು ನಾವು. ಅದು ಬಿಟ್ರೆ ಈ ಆಹಾರದಿಂದ ಮತ್ತೆ ನಾವು ಒಳ್ಳೆ ನೀರು ಸೇವನೆ ಮಾಡಿದ್ರೆ, ಒಳ್ಳೆ ಆಕ್ಸಿಜನ್ ಸೇವನೆ ಮಾಡಿದ್ರೆ, ಒಳ್ಳೆ ಆಕ್ಸಿಜನ್ ಹೊರಗಡೆ ಬಂದ್ರೆ ಅವಾಗೆಲ್ಲ ಪ್ರಾಣಶಕ್ತಿ ಬರ್ತಾ ಇರ್ತದೆ ಹೊರಗಡೆ. ಅದನ್ನು ಪ್ರಾಣಶಕ್ತಿನೇ ಅಲ್ವಾ. ಸೊ ಇಂಥದೆಲ್ಲ ನಾವು ಯಾವುದೇ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ನಾವು ಪ್ರಾಣಶಕ್ತಿ ಹೆಚ್ಚು ಮಾಡ್ಕೊಂತ ಹೋಗ್ಬೇಕು. ಅದು ಅರ್ಥ ಮಾಡ್ಕೊಳ್ಳಿ. ಓಕೆ, ಈ ತರ ಮಾಡ್ಕೊಂಡು ಸ್ನೇಹಿತರೆ ಈ ಉತ್ತಮವಾದ ಈ ಎನಿಮಾ ಪದ್ಧತಿ ನಾವು ಇದಕ್ಕೆ ಬಳಸ್ಕೋಬೇಕಾಗತ್ತೆ. ಅವಾಗ ಪೂರ್ತಿ ನಾವು ನಿರ್ವಿಘ್ನ ಮಾಡ್ಕೋಬಹುದು. ಒಳಗಿರುವಂತ ಎಲ್ಲಾನು ಪೂರ್ತಿ ತೆಗೆದಾಕಿ ನಾವು ಪೂರ್ತಿ ಕ್ಲೀನ್ ಆಗಿ ಇಟ್ಕೊಂಡ್ರೆ ನಮಗೂ ಯಾವುದೇ ಇಂಥ ವ್ಯಾಧಿಗಳು, ಈ ಕೆಟ್ಟ ಬ್ಯಾಕ್ಟೀರಿಯಾ ಯಾವುದು ಬರಲ್ಲ ಸ್ನೇಹಿತರೆ. ಅದು ಅರ್ಥ ಮಾಡ್ಕೊಳ್ಳಿ. ಸೊ ಇದು ಪಾಲನೆ ಮಾಡ್ತಾ ಹೋಗಿ. ಎನಿಮಾ ಕಿಟ್ ನಿಮ್ಗೆ ಗೊತ್ತು. ಅದು ಆ ಕಿಟ್ಟು ಹೇಗಿರುತ್ತೆ, ಅದನ್ನ ಯಾವ ತರ ಆಪರೇಟ್ ಮಾಡಬೇಕು, ಯಾವ ತರ ಉಪಯೋಗಿಸ್ಕೋಬೇಕಂತ ಅದು ನಾನು ಈಗ ಕಲ್ಸ್ಕೊಡ್ತೀನಿ. ಈ PDF ಅಲ್ಲಿ ನೋಡ್ಕೊಳ್ಳಿ. ಒಂದು 5-6 ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಅದಕ್ಕೇನಿಲ್ಲ, ಒಂದು ಟ್ಯಾಂಕ್ ಇರುತ್ತೆ, ಟ್ಯಾಂಕ್ ಇಂದ ಒಂದು ಟ್ಯೂಬ್ ಇರುತ್ತೆ, ಟ್ಯೂಬ್ ಇಂದ ಲಾಸ್ಟ್ ಅಲ್ಲಿ ಒಂದು ನಾಜಿಲ್ ಇರುತ್ತೆ. ಆ ನಾಜಿಲ್ ಓಪನ್ ಮಾಡಿಕೊಂಡು ಗುದದ್ವಾರ ಒಂದು 3 ಇಂಚು ಅಂದ್ರೆ ಒಂದು 10 ಸೆಂಟಿಮೀಟರ್ ಹೊರಗಡೆ ಇಡಬೇಕು. ಅವಾಗ ಈ ಟ್ಯಾಂಕ್ಗೂ ಮತ್ತೆ ಈ ಪೈಪ್ ಒಂದು ನಾವಿರುತ್ತೆ. ಆ ನಾವನ್ನ ಪ್ರೆಸ್ ಮಾಡ್ತಾ ಹೋದ್ರೆ ನೀರು ಹೊರಗಡೆ ಹೋಗ್ತಾ ಇರ್ತದೆ. ಅದೇ ಉಷ್ಣತ ನೀರು, ದೇಹ ಉಷ್ಣತ ನೀರು ಮಾತ್ರ ಬಳಸ್ಕೋಬೇಕಾಗತ್ತೆ. ಯಾವುದೇ ಕೆಮಿಕಲ್ ಯೂಸ್ ಮಾಡಕ್ ಹೋಗ್ಬೇಡಿ. ಕೆಮಿಕಲ್ ಅದು ಯೂಸ್ ಮಾಡಕ್ ಹೋದ್ರೆ ಒಂದೊಂದ್ಸರಿ ನಮ್ಗೆ ಗೊತ್ತಿಲ್ಲ ಅಂದ್ರೆ ತೊಂದರೆಗಳಾಗ್ತದೆ.
ಸೊ ಇದು ನಾರ್ಮಲ್ ನಮ್ಮ ದೇಹದ ಉಷ್ಣತ ನಾರ್ಮಲ್ ನೀರು ದೇಹದ ಉಷ್ಣತ ನೀರನ್ನು ಇದಕ್ಕೆ ಬಳಸ್ಕೊಳ್ಳಿ. ಅದು ಅದರ ಟ್ಯಾಂಕ್ ಪೂರ್ತಿ ಖಾಲಿ ಆಗೋವರೆಗೂ ಪ್ರೆಸ್ ಮಾಡ್ತಾ ಹೋಗಿ. ಒಂದ್ಸರಿ ಟ್ಯಾಂಕ್ ಪೂರ್ತಿ ಖಾಲಿ ಆದ್ಮೇಲೆ ಅದು ನಿಲ್ಲಿಸಿ ಆ ಚಿಕ್ಕ ನಿಧಾನವಾಗಿ ಆ ಉದದಾರದಿಂದ ಅದು ತೆಗಿಬಿಟ್ಟು ಪಕ್ಕಿಟ್ಬಿಡಿ. ಆಮೇಲೆ ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಳ್ಳಿ. ಅಂದ್ರೆ ನಾವು ಟಾಯ್ಲೆಟ್ ಹತ್ರ ಮಾಡ್ತೀವಲ್ಲ ಇದೆ ಪ್ರಕ್ರಿಯೆ, ಅಲ್ಲಿ ಸ್ವಲ್ಪ ಕೂತ್ಕೊಳ್ಳಿ. ಹಾಗೆ ಆ ಮಲ ಎಲ್ಲ ಆಚೆ ಹೋಗ್ತಾ ಇರ್ತದೆ. ಅದು ಈ ತರ ಆಗೋ ಪದ್ಧತಿ ಇದು. ಇದರಿಂದ ಏನಾಗ್ತದೆ ಅಂದ್ರೆ ಸ್ನೇಹಿತರೆ, ಒಳ್ಳೆ ಶುದ್ಧೀಕರಣ ಆಗುತ್ತೆ. ಈಗಾಗಲೇ ಹೇಳ್ಕೊಂಡಿದ್ವಿ, ಕೋಲನ್ ಪ್ರಾಂತ ಎಲ್ಲ ಶುದ್ಧಿ ಆಗುತ್ತೆ. ಇದರಿಂದ ದೇಹದಲ್ಲಿ ಯಾವುದೇ ತ್ಯಾಜ್ಯ ವಸ್ತುಗಳು, ಭಾರಲೋಹಗಳು ಇದೆಲ್ಲ ತೆಗೆದಾಕ್ತಿವಿ. ಚರ್ಮ ಆರೋಗ್ಯ ಚೆನ್ನಾಗಾಗ್ತದೆ. ಚರ್ಮ ಆರೋಗ್ಯನು ಮತ್ತೆ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ರಕ್ತ ಒತ್ತಡ ಕಡಿಮೆ ಆಗ್ತಾ ಹೋಗ್ತದೆ ಅಲ್ವಾ. ಸೊ ಇದೆಲ್ಲ ತೂಕ ನಷ್ಟಕ್ಕೂ ಒಂದು ಪ್ರಧಾನ ಕಾರಣ ಆಗುತ್ತೆ. ಇದು ಎನಿಮೆ ಮಾಡ್ಕೊಂಡ್ರೆ ತೂಕ ನಷ್ಟ ಹೆಚ್ಚಾಗಿ ಮಾಡ್ಕೋಬಹುದು. ಮಲಬದ್ಧತೆಯಿಂದ ಆಚೆ ಬರ್ಬೋದು ಅಲ್ವಾ. ಆಯಾಸ ಕಡಿಮೆ ಆಗುತ್ತೆ, ತಲೆನೋವು ಕಡಿಮೆ ಆಗುತ್ತೆ. ಸೊ ಬೆನ್ನು ನೋವು ಕಡಿಮೆ ಆಗುತ್ತೆ, ಪೂರ್ತಿ ಶುದ್ಧೀಕರಣ ಆಗುತ್ತೆ ದೊಡ್ಡ ಕರ್ಲೆಲ್ಲ. ಸೊ ಇದೆಲ್ಲ ಒಳ್ಳೆ ಫಲಿತಗಳು, ಇದೆಲ್ಲ ಅದ್ಭುತವಾದ ಫಲಿತಗಳು ನಾವು ಸಾಧಿಸಬಹುದು ಇದರಿಂದ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಸ್ನೇಹಿತರೆ, ಸೊ ಇದು ಎನಿಮಾ ಅನ್ನೋದು ಪ್ರಧಾನ ಪದ್ಧತಿ. ದಯವಿಟ್ಟು ಎಲ್ಲ ಪಾಲನೆ ಮಾಡ್ಕೊಳ್ಳಿ. ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ವಿ. ಆಮೇಲೆ ಕೊನೆಯದಾಗಿ ಸ್ನೇಹಿತರೆ, ಒಂದೇ ಒಂದು ಇದೆ, ಅದೊಂದು ನಾವು ತಿಳ್ಕೊಂಡು ಇಂದಿನ ಕಾರ್ಯಕ್ರಮ ಮುಕ್ತಾಯ ಪ್ರಯತ್ನ ಮಾಡೋಣ. ಅಭ್ಯಂಗ ಸ್ನಾನ. ಸ್ನೇಹಿತರೆ, ಅಭ್ಯಂಗ ಸ್ನಾನ ಅನ್ನೋದು ಪ್ರತಿಯೊಬ್ಬರು ಗೊತ್ತು. ಅಭ್ಯಂಗ ಸ್ನಾನ ಪರಮ ಔಷಧ. ಇದನ್ನು ಅಷ್ಟೇ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಸೊ ಮಸಾಜ್ ಮಾಡ್ಕೊಳಕ್ಕೆ ಯಾವ ಆಯಿಲು ಯಾವ ಸಮಯದಲ್ಲಿ ಯೂಸ್ ಮಾಡ್ಕೋಬೇಕು ನಮ್ಗೆ ಗೊತ್ತಿರ್ಬೇಕು. ಅಂದ್ರೆ ದೇಹದಲ್ಲಿ ಉಷ್ಣತೆ ಇದ್ರೆ, ಆಚೆಗಡೆ ಉಷ್ಣತೆ ಇದ್ರೆ, ಆಚೆಗಡೆ ತಂಪಾಗಿದ್ರೆ, ದೇಹದಲ್ಲಿ ತಂಪಾಗಿದ್ರೆ ಎಂತ ಎಂತ ಆಯಿಲ್ ಯೂಸ್ ಮಾಡ್ಕೊಂಡ್ರೆ ಏನಾಗತ್ತೆ, ಇದು ಪ್ರಧಾನವಾಗಿ ತಿಳ್ಕೊಬೇಕು. ಏನಾಗತ್ತೆ ಈ ಅಭ್ಯಂಗ ಮಸಾಜ್ ಅಂದ್ರೆ ಅಭ್ಯಂಗ ಸ್ನಾನ. ಅಭ್ಯಂಗ ಸ್ನಾನ ಅಂದ್ರೆ ಏನಿಲ್ಲ, ಪೂರ್ತಿ ದೇಹಕ್ಕೆ ಚೆನ್ನಾಗಿ ಆಯಿಲ್ ಹಚ್ಕೊಂಡು ನೀಟಾಗಿ ಮಸಾಜ್ ಅಂದ್ರೆ ಮಾಲಿಶ್ ಮಾಡಿಕೊಂಡು ಒಂದು 20 ನಿಮಿಷ ಹಾಗೆ ಕೂತ್ಕೊಂಡು ಆಮೇಲೆ ಹೋಗಿ ಸ್ನಾನ ಮಾಡೋದು ಅಷ್ಟೇ. ಇದು ಆಯಿಲ್ ಬಾತಿಂಗ್ ಅಂತ ಹೇಳ್ಬೋದು. ಅಂದ್ರೆ ಸ್ನಾನ ಅಂದ್ರೆ ಎಣ್ಣೆ ಸ್ನಾನ ಅಂತ ಹೇಳ್ತೀವಿ ನಾವು. ಅಂದ್ರೆ ನಮ್ಮ ವ್ಯವಹಾರಿಕ ಭಾಷೆಯಲ್ಲಿ ಎಣ್ಣೆ ಸ್ನಾನ, ಇಲ್ಲಾಂದ್ರೆ ಸಾಂಸ್ಕೃತಿಕ ಈ ಭಾಷೆಯಲ್ಲಿ ಅಭ್ಯಂಗ ಸ್ನಾನ ಅಂತ ಹೇಳ್ತೀವಿ ಸ್ನೇಹಿತರೆ. ಇದು ತುಂಬಾ ಒಳ್ಳೆಯ ಉಪಕಾರಿ ನಿಮ್ಮ ಆರೋಗ್ಯಕ್ಕೆ. ಯಾಕಂದ್ರೆ ರಕ್ತ ಪರಿಚಲನೆ ಚೆನ್ನಾಗಾಗ್ತದೆ ದೇಹದಲ್ಲಿ. ಪ್ರತಿ ದೇಹದಲ್ಲಿ ಪ್ರತಿ ಅಂಗಕ್ಕೆ ರಕ್ತ ಪರಿಚಲನೆ ಚೆನ್ನಾಗಾಗಿ ಈ ಚರ್ಮ ರೋಗಗಳು ಇದೆಲ್ಲ ಪೂರ್ತಿ ನಾವು ತೆಗೆದಾಕ್ಬೋದು ಇದರಿಂದ. ಯಾವುದು ಅಭ್ಯಂಗ ಸ್ನಾನ. ದಯವಿಟ್ಟು ಅದು ಬಿಟ್ಟು ನಾವು ಯಾವುದೇ ಚರ್ಮ ಸರಿಯಾಗಿ ಡ್ರೈ ಆಗಿದೆ ಅಂತ ಹೇಳ್ಬಿಟ್ಟು ಯಾವುದೇ ಲೋಷನ್ಗಳು ಲೇಪನ ಮಾಡೋದು, ಈ ಕೆಮಿಕಲ್ಸ್ ಬಳಸ್ಕೊಂಡಂತ ಆ ಲೋಷನ್ಗಳು ತಗೊಂಡು ನಮ್ಮ ದೇಹ ಮೇಲೆ ಲೇಪನ ಮಾಡ್ಕೊಂಡ್ರೆ ಇನ್ನೂ ಬೇರೆ ಬೇರೆ ಚರ್ಮ ರೋಗಗಳು ಶುರು ಆಗುತ್ತೆ ಸ್ನೇಹಿತರೆ. ಅದೆಲ್ಲ ಮಾಡಬಾರ್ದು. ಇಂಥ ಎಣ್ಣೆ ಸ್ನಾನ ಮಾಡ್ತಾ ಹೋದ್ರೆ ಪ್ರತಿದಿನ ಮಾಡ್ಬೋದು. ವಾರಕ್ಕೆ 2 ಸರಿ ಮಾಡಿ, ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ಮಾಡಿ. ತುಂಬಾ ತುಂಬಾ ಒಳ್ಳೇದಾಗುತ್ತೆ. ಆ ಆರೋಗ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ನೋಡಿ, ದೇಹದಲ್ಲಿ ಉಷ್ಣ ಇದ್ರೆ ಅಥವಾ ಔಟ್ಸೈಡ್ ಉಷ್ಣ ಇದೆ ಅಂತ ಇಟ್ಕೊಳ್ಳಿ, ನಾವು ಎಣ್ಣೆಯನ್ನು ಯೂಸ್ ಮಾಡ್ಕೋಬಹುದು. ಎಣ್ಣೆ ಅಂದ್ರೆ ಹರ್ಲನ್ ಅಂತ ಹೇಳ್ತೀವಲ್ಲ, ಅದು ಯೂಸ್ ಮಾಡ್ಕೊಳ್ಳಿ. ಕೊಬ್ಬರಿಯನ್ನು ಯೂಸ್ ಮಾಡ್ಕೊಳ್ಳಿ. ಇದರಲ್ಲಿ ಯಾವುದೋ ಒಂದು ಯೂಸ್ ಮಾಡ್ಕೊಳ್ಳಿ. ಕೊಬ್ಬರಿಯನ್ನು ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಎಣ್ಣೆಯನ್ನು ಯೂಸ್ ಮಾಡಿ. ಇನ್ನು ಬೇಕಾದ್ರೆ ಈ ಔಡಲನ್ನ ಅಂತಂದ್ರೆ ಹರ್ಲನ್ನ, ಸೊ ಹರ್ಲನ್ ಇದೆಲ್ಲ ಅದು ಯೂಸ್ ಮಾಡ್ಕೊಳ್ಳಿ. ಇಷ್ಟು ಕಲ್ಸ್ಕೋಬಹುದು ಯಾವಾಗ ಉಷ್ಣತೆ ಜಾಸ್ತಿ ಇದ್ರೆ ಅಲ್ವಾ. ಅದು ನೀವು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ ಕೇಸ್ ದೇಹದಲ್ಲಿ ಅಂದ್ರೆ ಔಟ್ ಸೈಡ್ ತುಂಬಾ ತಂಪಾಗಿದೆ, ದೇಹದಲ್ಲಿ ತಂಪಿದೆ ಅಂತ ಇಟ್ಕೊಳ್ಳಿ. ಅವಾಗ ಒಳ್ಳೆ ಆಯಿಲ್ ಏನಂದ್ರೆ ಸಾಸಿವೆ ಎಣ್ಣೆ ಮತ್ತೆ ಬಾದಾಮಿ ಎಣ್ಣೆ. ಅರ್ಥ ಮಾಡ್ಕೊಳ್ಳಿ. ಕುಸುಬೆ ಎಣ್ಣೆ. ಇಷ್ಟು ನೀವು ಬೇಕಾದ್ರೆ ಬಳಸ್ಕೋಬಹುದು. ಇನ್ನು ಬೇಕಾದ್ರೆ ದೇಶೀಯ ತುಪ್ಪನೂ ಬಳಸ್ಕೋಬಹುದು. ಯಾವಾಗ ಆಚೆ ಕಡೆ ತಂಪಿದೆ, ದೇಹದಲ್ಲಿ ತಂಪಿದೆ, ಅವಾಗ ತಂಪು ವಾತಾವರಣ ತಂಪಿದೆ ಅಂತ ಇಟ್ಕೊಳ್ಳಿ, ನಮ್ಮ ದೇಹದಲ್ಲಿ ಸ್ವಲ್ಪ ತಂಪಾಗ ಅನಿಸಿದೆ ಅಂತ ಇಟ್ಕೊಳ್ಳಿ, ಅವಾಗ ಇದು ಬಳಸ್ಕೊಳ್ಳಿ. ಹೀಟ್ ಇದ್ರೆ ಇನ್ನು ಈಗಾಗಲೇ ಹೇಳ್ಕೊಂಡಿದ್ವಲ್ಲ, ಸೊ ಒಂದು ನಮ್ಮ ಯಾವುದು ಕೋಕೋನಟ್ ಆಯಿಲು, ಸೊ ಅಂಥದ್ದು ಬಳಸ್ಕೊಂಡ್ರೆ ನಿಮ್ಮ ಅಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಇಂಥ ಆಯಿಲ್ಸು ಇಂಥ ಪದ್ಧತಿಯಲ್ಲಿ ಇಂಥ ವಾತಾವರಣದಲ್ಲಿ ಅಂತ ನಾವು ಹೇಳ್ತೀವಿ. ಸೊ ಆದಷ್ಟು ಅದು ಪಾಲನೆ ಮಾಡೋಕೆ ಪ್ರಯತ್ನ ಮಾಡಿ ಅಷ್ಟೇ. ಸೊ ಮತ್ತೆ ತಂಪು ಉಷ್ಣ ಎರಡು ಸಮಾನ ಅಂತ ಇಟ್ಕೊಳ್ಳಿ. ಆಚೆ ಕಡೆ ಸೊ ತಂಪು ಉಷ್ಣ ಸಮಾನವಾಗಿದೆ ಅಂತ ಪದ್ಧತಿಯಲ್ಲಿ, ಇಲ್ಲಾಂದ್ರೆ ಯಾವುದೇ ಕಾಲಗಳಲ್ಲಿ ಆ ಕಾಲ ಅಂದ್ರೆ ವಾತಾವರಣ ಸೀಸನ್ಸ್ ಯಾವುದೇ ಇರಲಿ, ಸೊ ಒಳ್ಳೆ ಅನ್ನಗಳಂದ್ರೆ ಎಳ್ಳೆ ಎಣ್ಣೆ ಮತ್ತೆ ಸಾಸಿವೆ ಎಣ್ಣೆ ಸ್ನೇಹಿತರೆ. ಈ ಎರಡು ಸಮಾನ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡಿ. ಎಳ್ಳೆ ಎಣ್ಣೆ ಮತ್ತೆ ಸಾಸಿವೆ ಎಣ್ಣೆ ಇದೆಯಲ್ಲ, ಮಸ್ಟರ್ಡ್ ಆಯಿಲು ಮತ್ತೆ ಎಳ್ಳೆಣ್ಣೆ ಸೆಸೆಮ್ ಆಯಿಲ್ ಎರಡನ್ನೂ ಸಮಾನ ಭಾಗದಲ್ಲಿ ಮಿಕ್ಸ್ ಮಾಡಿಕೊಂಡು ಪೂರ್ತಿ ಏನಿಲ್ಲ, ಅದು ದೇಹಕ್ಕೆ ಹಚ್ಕೋಬೇಕಂದ್ರೆ ಅಷ್ಟೇ. ನಾವು ಸ್ವಲ್ಪ ಅಂದ್ರೆ ಬಾಡಿ ಉಷ್ಣತೆ ಇರಬೇಕು. ಆಯಿಲು ನಾವು ಬಳಸ್ಕೊಂತೀವಲ್ಲ, ಆಯಿಲ್ ನಾವು ಏನು ಹಚ್ಕೊಂತೀವೋ ಅದು ಬಾಡಿ ಉಷ್ಣತೆ ಇರಬೇಕು. ತಗೊಂಡು ನೀಟಾಗಿ ಹಚ್ಕೊಂಡು ಚೆನ್ನಾಗಿ ಮಾಲಿಶ್ ಮಾಡ್ಬೇಕು. ನಾವೇ ಮಾಡ್ಕೋಬಹುದು, ಇಲ್ಲಾಂದ್ರೆ
ಯಾರನ್ನ ನಮ್ಮ ಮನೆಯವ್ರು ಯಾರನ್ನ ಒಬ್ರು ಹೆಲ್ಪ್ ಮಾಡ್ಬೋದು. ಇಲ್ಲ ಅಂದ್ರೆ ನಿಮ್ಮ ಕೈಯಲ್ಲಿ ಏನೂ ಆಗ್ತಾ ಇಲ್ಲ ಅಂದ್ರೆ ನೀವು ಇದಕ್ಕೆ ಹೋಗಿ, ಯಾವುದಕ್ಕೂ ಆಯುರ್ವೇದ ನಿಯರ್ ಬೈ ಸೆಂಟರ್ ಇರ್ತದೆ, ಮಸಾಜ್ ಸೆಂಟರ್ ಇಲ್ಲಾಂದ್ರೆ ಪಂಚಕರ್ಮ ಸೆಂಟರ್, ಅಲ್ಲಿಗೆ ಹೋಗಿ ಅವರೇ ಮಾಡ್ಕೊಡ್ತಾರೆ. ನೀಟಾಗಿ ಅಭ್ಯಂಗ ಸ್ನಾನ ಮಾಡಿಸಿ ಆಮೇಲೆ ಒಂದು ಸ್ಟೀಮ್ ಬಾತಿಂಗ್ ಮಾಡಿ ಕಳಿಸ್ತಾರೆ. ಅದು ತುಂಬಾ ಒಳ್ಳೇದೇ. ಆ ಥರ ಬೇಕಂದ್ರೆ ಆ ಥರ ಮಾಡ್ಕೊಳ್ಳಿ. ಸೊ ಅದು ಬೇಡ ಅಂತಂದ್ರೆ ಮನೆಯಲ್ಲೇ ಮಾಡ್ಕೊಳಕ್ಕೆ ಇದೆಲ್ಲ ನಾನು ಹೇಳ್ತಾ ಇದ್ದೀನಿ, ಈ ಪದ್ಧತಿಗಳ ಫಾಲೋ ಮಾಡಿ ಅಷ್ಟೇ. ಈಗ ತಂಪು ಉಷ್ಣ ಸಮಾನ ಇದ್ರೆ ಏನಿದ್ವಿ ನೀವು ನೋಟ್ ಮಾಡ್ಕೊಳ್ಳಿ. ಎಳ್ಳೆ ಎಣ್ಣೆ ಸಾಸಿವೆ ಎಣ್ಣೆ ಎರಡು ಸಮಾನ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಂಡು ಉಪಯೋಗಿಸ್ಕೊಳ್ಳಿ. ಆಮೇಲೆ ಇನ್ನು ಏನ್ ಬೇಕಂದ್ರೆ ಇನ್ನೊಂದೇನಂದ್ರೆ ಈ ಎಣ್ಣೆಯನ್ನು ಅದೇ ಹಚ್ಕೊಂಡೋದು ಇದೆಲ್ಲ ಹಚ್ಕೊಂಡೋದು ಒಂದು 20 ನಿಮಿಷ ಸ್ಪೆಂಡ್ ಮಾಡಿ, ಇನ್ನು 20 ನಿಮಿಷ ಹಾಗೆ ಕೂತ್ಕೊಳ್ಳಿ. ಆಮೇಲೆ ಒಳ್ಳೆ ಸ್ನಾನ ಮಾಡ್ಕೊಳ್ಳಿ. ಸ್ನಾನಕ್ಕಷ್ಟೇ ತುಂಬಾ ಬಿಸಿಲಿರ್ಬಾರ್ದು ನೀರು. ಓಕೆ, ಒಂದು ಮೀಡಿಯಂ ಬಿಸಿಲಿದ್ರೆ ಸಾಕು. ಆಮೇಲೆ 10 ವರ್ಷದ ಒಳಗಡೆ ಇರೋ ಮಕ್ಕಳ ಸ್ನೇಹಿತರೆ, ಸೊ ಯಾವುದು ಒಳ್ಳೇದಂದ್ರೆ ಬಾದಾಮಿ ಎಣ್ಣೆ, ಅರ್ಥ ಮಾಡ್ಕೊಳ್ಳಿ. ಬಾದಾಮಿ ಎಣ್ಣೆ ಇಲ್ಲಾಂದ್ರೆ ದೇಶಿ ಹಸು ತುಪ್ಪ, ಈ ಎರಡು ಅವ್ರಿಗೆ ಮಸಾಜ್ ಮಾಡಿ ಸ್ನಾನ ಮಾಡಿಸಿದ್ರೆ ಒಳ್ಳೆ ಫಲಿತಗಳು ಸಿಗುತ್ತೆ ಸ್ನೇಹಿತರೆ. ಆಮೇಲೆ ಎಲ್ಲಾ ಕಾಲದಲ್ಲಿ ಯಾವುದೇ ಕಾಲ ಇರಲಿ ಬಾದಾಮಿ ಆಯಿಲ್ ಇಸ್ ದ ಬೆಸ್ಟ್ ಯಾವುದಕ್ಕೆ, ಮಸಾಜ್ಗೆ, ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ಮಾಡ್ಕೊಳ್ಳಿ. ಸೊ ಖಂಡಿತವಾಗಿ ನಿಮ್ಗೆ ಒಳ್ಳೆ ಫಲಿತಗಳು ಸಿಗುತ್ತೆ. ಆಮೇಲೆ ನೀವು ಸ್ನಾನ ಮಾಡ್ಬೇಕಂದ್ರೆ ಎಣ್ಣೆ ಸ್ನಾನ, ಈ ಎಣ್ಣೆ ಹಚ್ಕೊಂಡಿದ ಮೇಲೆ ಸ್ನಾನ ಮಾಡ್ತೀವಲ್ಲ ಅವಾಗ್ಲೂ ಅಷ್ಟೇ ಸ್ವಲ್ಪ ನೆನಪಿಟ್ಕೋಬೇಕಾದ್ರೆ ಎರಡಿದೆ ಅಂಶಗಳು. ಏನಂದ್ರೆ ಮೊದಲನೇದು, ನೀವು ಈ ಸಾಬು ಅನ್ನೋದು ತೆಗಿಬೇಕು, ಅಂದ್ರೆ ಸೋಪ್ ಬಳಕೆ ಮಾಡಬಾರ್ದು. ಅವಾಗ ಅದು ಪರವಾಗಿ ಏನಂದ್ರೆ ಈ ಹಸಿರಿಟ್ಟಿರ್ತದಲ್ಲ, ಯಾವುದೇ ಬೆಲೆ ಹಿಟ್ಟು, ಅಂದ್ರೆ ತಲೆಗಾದ್ರೆ ಸಿಗಕಾಯಿ ಪುಡಿ, ತಲೆಗೆ ಸಿಗಕಾಯಿ ಪುಡಿ, ಮಿಕ್ಕಿದೆ ಅಂದ್ರೆ ಬೆಲೆ ಹಿಟ್ಟು, ಯಾವುದೇ ಬೆಲೆ ಹಿಟ್ಟಿದ್ರೆ ಧಾನ್ಯದ ಹಿಟ್ಟು ಅಂಥದ್ದೆಲ್ಲ ನಾವು ಬಳಸ್ಕೊಂಡ್ರೆ ಅದು ಒಳ್ಳೇದು ದೇಹಕ್ಕೆ, ಆರೋಗ್ಯಕ್ಕೆ, ಚರ್ಮ ಆರೋಗ್ಯಕ್ಕೆ ಒಳ್ಳೆ ಸ್ನೇಹಿತರೆ. ಆಮೇಲೆ ಸಿಗಕಾಯಿ ಪೌಡರ್ ಅಂದ್ರೆ ತಲಕ್ಕೆ ಅಷ್ಟೇ. ಸೊ ಇಷ್ಟು ಬಳಸ್ಕೊಂಡ್ರೆ ಖಂಡಿತವಾಗಿ ನಿಮಗೆ ಆರೋಗ್ಯ ತುಂಬಾ ಚೆನ್ನಾಗಿರ್ತದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾಲದಲ್ಲಿ ಸ್ನೇಹಿತರೆ ಮಸಾಜ್ ಮಾಡ್ಬೇಕಂದ್ರೆ ತಲಗನು ಮಸಾಜ್ ಮಾಡ್ಬೋದು. ನಮ್ಮ ಮಸಾಜ್ ಸ್ಟಾರ್ಟ್ ಮಾಡೋದೇ ಪಾದದಿಂದ ಶುರು ಮಾಡಿ, ಮಸಾಜ್ ಪಾದದಿಂದ ಶುರು ಮಾಡಿ ತಲವರೆಗೂ ಮಾಡ್ಕೋಬಹುದು. ಓಕೆ, ಆ ಥರ ಮಾಡಿ. ಆಮೇಲೆ ಸ್ನಾನ ಮಾಡ್ಬೇಕಂದ್ರೆ ಉಷ್ಣತ ನೀರಿಂದ ಸ್ನಾನ ಮಾಡಿದೆ ಅಂತ ಇಟ್ಕೊಳ್ಳಿ. ಅವಾಗ ಕಾಲಿನ ಅಂದ್ರೆ ಫಸ್ಟ್ ಕಾಲ ಮೇಲೆನೆ ನೀರು ಹಾಕ್ಬೇಕು. ಯಾವುದು, ಹಾಟ್ ವಾಟರ್ ಬಾತಿಂಗ್ ಮಾಡಿದ್ರೆ ಆ ನೀರನ್ನು ಫಸ್ಟ್ ಕಾಲ ಮೇಲೆ ಹಾಕೊಂಡು ಆಮೇಲೆ ಮೇಲೆ ಹಂಗೆ ಬರ್ತಾ ಇರ್ಬೋದು. ಅದೇ ನೀವು ತಣ್ಣೀರು ಮಾಡ್ಕೊಂಡ್ರೆ ತಲದಿಂದ ಮಾಡಿ ಸ್ನಾನ, ಅದು ಒಳ್ಳೇದು. ಸೊ ಈ ಎರಡು ಪದ್ಧತಿಗಳು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಮಸಾಜ್ ಅನಂತರ ನೀವು ಸ್ವಲ್ಪ ವಿಶ್ರಾಂತಿ ತಗೋಬೇಕು. ವಿಶ್ರಾಂತಿ ಅಂದ್ರೆ ನಿದ್ದೆ ಮಾಡೋದಲ್ಲ, ಸ್ವಲ್ಪ ಹಾಗೆ ಹಾಗೆ ಮಲ್ಕೋಬೇಕು. ಸ್ವಲ್ಪ ಅಂದ್ರೆ ಬೆಡ್ ಮೇಲೆ ಸ್ವಲ್ಪ ವಿಶ್ರಾಂತಿ ತಗೋಬೇಕಾಗತ್ತೆ ಸ್ನೇಹಿತರೆ. ಸೊ ಇದೆಲ್ಲ ಮಾಡ್ಕೊಳ್ಳಿ. ಸೊ ಪ್ರತಿಯೊಂದು ಯಾವುದೇ ಇಲ್ಲ ಸ್ನೇಹಿತರೆ, ಎಲ್ಲಾ ಸಮಯದಲ್ಲೂ ಸ್ನಾನವನ್ನು ತಲೆಯಿಂದಲೇ ಮಾಡ್ಬೇಕಾಗತ್ತೆ. ಅಂದ್ರೆ ಅದೇ ತಲೆಯಿಂದ ಮಾಡೋದಂದ್ರೆ ಉಷ್ಣತ ನೀರಿಗೆ ಕೆಳಗದಿಂದ, ತಣ್ಣೀರಿಂದ ಮೇಲೆ ಮಾಡ್ಕೊಳ್ಳಿ, ಇದು ಒಳ್ಳೇದಾಗುತ್ತೆ ಸ್ನೇಹಿತರೆ. ಸೊ ಇಷ್ಟೆಲ್ಲ ಈ ಪದ್ಧತಿಗಳು ನೀವು ಪಾಲನೆ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಅದ್ಭುತವಾದ ಫಲಿತಗಳು ಸಿಗತ್ತೆ ಈ ಅಭ್ಯಂಗ ಸ್ನಾನದಿಂದ, ಫಲಿತಗಳು ಸಿಗತ್ತೆ. ಸೊ ಇದನ್ನು ನೀವು ದಯವಿಟ್ಟು ಪಾಲನೆ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ಒಳ್ಳೆ ನಿದ್ದೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು, ಒಂದು ಪಾದ ಮೇಲೆ ಇನ್ನೊಂದು ಪಾದ ಈ ತರ ಹಚ್ಕೋಬೇಕು, ಸ್ವಲ್ಪ ಚೆನ್ನಾಗಿ ಉಜ್ಬೇಕು. ಅಂದ್ರೆ ನೈಟ್ ಮಲಗುವಾಗ, ನೈಟ್ ನಿದ್ದೆ ಮಾಡಕ್ ಮುಂಚೆ ಒಂದು ಪಾದ ಮೇಲೆ ಇನ್ನೊಂದು ಪಾದ ಈ ತರ ಇಟ್ಕೊಂಡು ಚೆನ್ನಾಗಿ ಒಂದು ಪಾದ ಈ ತರ ಉಜ್ಬೇಕಾಗುತ್ತೆ. ಚೆನ್ನಾಗಿ ಉಜ್ಜಿದ್ರೆ ಏನಾಗುತ್ತೆ, ನಿದ್ದೆ ಚೆನ್ನಾಗಿ ಬರ್ತದೆ. ನಮಗೂ ಆ ನಿದ್ದೆ ಅನ್ನೋದು ಆಳವಾದ ನಿದ್ದೆ ಅನ್ನೋದು ಸಿಗತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಇದೆಲ್ಲ ಇಷ್ಟು ಅಂಶಗಳು ನಾವು ಈ ಸಮಗ್ರ ಜೀವನ ಶೈಲಿಯಲ್ಲಿ ಇವತ್ತಿನ ತಿಳ್ಕೊಂಡಿದ್ವಿ. ಈಗ ಮುಕ್ತಾಯ ಮಾಡ್ತಾ ಇದ್ವಿ. ಈಗಾಗಲೇ ಸಮಯ 11 ಗಂಟೆ ಮೀರಿದೆ. ಆದ್ರೆ ಇವಾಗ ನಮ್ಮ ಕಾರ್ಯಕ್ರಮನು ಈಗ ಮುಗಿಸ್ತಾ ಇದ್ವಿ ಸ್ನೇಹಿತರೆ. ಎಲ್ಲ ಅಂಶಗಳು, ಇಷ್ಟು ಅಂಶಗಳು, ಹೆಚ್ಚು ಅಂಶಗಳಿದೆ. ಆ ಅಂಶಗಳಲ್ಲಿ ನಾವು ಈ ಇರೋ ಟೈಮಲ್ಲಿ ನಾವು ಇದು ಪಾಲನೆ ಮಾಡೋಕ್ಕಾಗಲ್ಲ. ಇನ್ನು ಒಂದೊಂದು ಕ್ಲಾಸಲ್ಲಿ ಅಂದ್ರೆ ನೆಕ್ಸ್ಟ್ 21 ದಿವಸ ಯಾವಾಗ ಶುರು ಮಾಡ್ತೀವೋ ಅವಾಗೂ ಪ್ರತಿ ಶನಿವಾರ ಹಂಚ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಮತ್ತೆ ಧನ್ಯವಾದಗಳು, ನಮಸ್ಕಾರಗಳು ಸ್ನೇಹಿತರೆ. ಇನ್ನೊಂದು ಅನೌನ್ಸ್ಮೆಂಟ್ ಏನಂದ್ರೆ, ನಿಮಗೆಲ್ಲ ಗೊತ್ತಿರೋ ವಿಷಯನೇ, ನಾಳೆ ನಮ್ಮ ಈ ಸೆಷನ್ ಇವತ್ತು ಮತ್ತೆ ಮಂಡೇ ಅಂದ್ರೆ ಸೋಮವಾರ ನಾವೇನ್ ಮಾಡ್ತೀವಿ, ಈ ಸೆಷನ್ 21 ಡೇಸ್ ಸೆಷನ್ ಕ್ಲೋಸ್ ಮಾಡ್ತೀವಿ. ಅಂದ್ರೆ ಪೂರ್ತಿ ಮುಕ್ತಾಯ ಆಗತ್ತೆ, 21 ದಿವಸಗಳು ಮುಕ್ತಾಯ ಆಗ್ತದೆ. ಅವತ್ತು ದಿವಸ ಸ್ವಲ್ಪ ಎಲ್ಲಾರ್ದು ಅನುಭವ ಹಂಚಿಕಲು ಇಟ್ಕೊಂಡು ಯಾವುದೇ ಸಂಶಯಗಳು ಅದಿದ್ರೆ ಸೊ ನಾವು ಅವತ್ತು ದಿವಸ ಪೂರ್ತಿ ನಾವು ಚರ್ಚೆ ಮಾಡ್ತೀವಿ. ಅದು ದಯವಿಟ್ಟು ಗಮನಿಸ್ಕೊಡಿ. ಅದು ಅಂದ್ರೆ ಸೋಮವಾರ ಎಂಡ್ ಆಗುತ್ತೆ 21 ಡೇಸ್. ಆದ್ರೆ ನಾಳೆ ಏನಾಗ್ತದೆ ಅಂದ್ರೆ ವಿಶೇಷ ಕಾರ್ಯಕ್ರಮ ಅಂದ್ರೆ ಹುಣ್ಣಿಮೆ ಧ್ಯಾನ, ಅಂದ್ರೆ ಹೋಲಿ ಹುಣ್ಣಿಮೆ ಧ್ಯಾನ ಅಂತೀವಿ, ಹೋಲಿ ಫುಲ್ ಮೂನ್ ಮೆಡಿಟೇಷನ್. ಅದು ನಾಳೆ ನಾವೇನ್ ಮಾಡ್ತೀವಿ ಅಂದ್ರೆ 9:30 ಶುರು ಮಾಡ್ತೀವಿ. 9:30 ಇಂದ 10 ಗಂಟೆವರೆಗೂ ಇಂಟ್ರೊಡಕ್ಷನ್, ಈ ಫುಲ್ ಮೂನ್ ಮೆಡಿಟೇಷನ್ ಅಂದ್ರೆ ಹುಣ್ಣಿಮೆ ದಾನ ವಿಶಿಷ್ಟತೆ ಏನು ಎಲ್ಲಾನು
ಇಂಗ್ಲೀಷಲ್ಲಿ, ಕನ್ನಡ ಅಲ್ಲಿ, ತೆಲುಗಲ್ಲಿ, ಹಿಂದಿಯಲ್ಲಿ ಮಾಸ್ಟರ್ಸ್ ಬಂದು ಅವ್ರವ್ರ ಹೇಳಿ ಹೋಗ್ತಾ ಇರ್ತಾರೆ. ಅದು ಒಂದು 30 ನಿಮಿಷ ಕಾಲ. ಆ 10 ಗಂಟೆ ಆಗತ್ತೆ. 10 ಗಂಟೆಯಿಂದ 12ವರೆಗೂ ಇನ್ನು ಎಲ್ಲಿ ಬ್ರೇಕ್ ಇರಲ್ಲ. 2 ಅವರ್ಸ್ ಲೈವ್ ಸಂಗೀತ ಅಂದ್ರೆ ಮತ್ತೆ ಮೃದಂಗಮು, ಫ್ಲೂಟು ಮತ್ತೆ ಈ ವಯಲಿನು, ಈ ಮೂರಿಂದ ಮೂರು ಮಾಸ್ಟರ್ಸ್. ಅಂದ್ರೆ ಇದೆಲ್ಲ ಜೂಮಲ್ಲಿ ಆಗೋದಲ್ವಾ. ಅಂದ್ರೆ ಬೇರೆ ಪ್ರಾಂತದಿಂದ ಅವರು ಜೂಮಲ್ಲೇ ಆ ಈ 3 ಇನ್ಸ್ಟ್ರೂಮೆಂಟ್ಸ್ ಇಂದ ನಮಗೆ ಒಳ್ಳೆ ಸಂಗೀತ ಕೇಳಿಸ್ತಾರೆ. ಸೊ ದಯವಿಟ್ಟು ಆ ಸಂಗೀತದ ಜೊತೆಗೆ ನಾವು 2 ಗಂಟೆ ಕಾಲ ನಿರಂತರ ಧ್ಯಾನ ಮಾಡಿ ಅತಿ ಅದ್ಭುತವಾದ ಶಕ್ತಿ ಪಡೆಯಬಹುದು. ನಾಳೆ ಅದ್ಭುತವಾದ ಅವಕಾಶ ಅದು. ದಯವಿಟ್ಟು ಎಲ್ಲರನ್ನು ಅದು ಬಳಸ್ಕೊಳ್ಳಿ. ಸೊ ಅದಕ್ಕೆ ಮತ್ತೆ ಬರೋ ನಾವು ವಿನಂತಿ ಮಾಡ್ತೇವೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಸ್ನೇಹಿತರೆ, ಯಾರಾದ್ರೂ ಮಾತಾಡ್ಬೇಕಂದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಇನ್ನು ಸ್ವಲ್ಪ 5 ನಿಮಿಷ ಕ್ಲೋಸ್ ಮಾಡೋಣ ಸೆಷನ್. ರೈಟ್. ಸರ್ ಮಾತಾಡ್ಬೋದಾ? ಲೇಟ್ ಆಗಿದೆ ಅಂತ. ಒಂದು 5 ನಿಮಿಷ ಮಾತಾಡಿ ಕ್ಲೋಸ್ ಮಾಡೋಣ ಅಷ್ಟೇ. ಸರ್ ನನ್ನ ಪ್ರಶ್ನೆ, ಹಾ ಸರ್ ನೀರಿನ ಬಗ್ಗೆ ತಿಳಿಸ್ಕೊಟ್ರಿ ಅಲ್ವಾ? ತಾಮ್ರದಲ್ಲಿ ಶೇಖರಣೆ ಮಾಡಿ ನೀರು ಕುಡಿಯೋದು ಒಳ್ಳೇದು. ಈಗ ಅದ್ರ ಜೊತೆಗೆ ಅರಿವಿ ನೀರು, ಮಣ್ಣಿನ ಪಾತ್ರೆ ಇರುತ್ತಲ್ಲ, ಅದಕ್ಕೆ ಹಾಕಿ ನೀರು ಕುಡಿದ್ರೆ ಒಳ್ಳೇದಾ ಅಂತ. ಅದು ಒಳ್ಳೇದು. ಬಟ್ ಅದರಲ್ಲಿ ನಿಮಗೆ ಅಂದ್ರೆ ಸ್ವಲ್ಪ ಪೋಷಕಾಂಶಗಳನ್ನ ಹೆಚ್ಚಾಗಿ ಏನು ಸಿಗಲ್ಲ. ಸೊ ಅದು ಒಳ್ಳೇದು. ಅಂದ್ರೆ ಅದರಲ್ಲಿ ಏನಿರ್ತದೆ, ಈ ಮಣ್ಣಿನಿಂದ ಸ್ವಲ್ಪ ಲವಣಗಳು ಅದು ಸಿಗತ್ತೆ. ಓಕೆ. ಆಮೇಲೆ ರಾತ್ರಿ ನಿಮಗೆ ನ್ಯಾಚುರಲ್ ಕೂಲರ್, ಅದು ನ್ಯಾಚುರಲ್ ಕೂಲರ್. ಸರ್. ಈ ಉಷ್ಣದ ಟೈಮಲ್ಲಿ ನ್ಯಾಚುರಲ್ ಕೂಲರ್. ಈಗ ಫ್ರಿಡ್ಜ್ ಅಲ್ಲಿ ನೀರ್ ಇಟ್ಬಿಟ್ಟು ತಣ್ಣಗಿರುತ್ತೆ ಅಂತ ಹೇಳ್ತಾರೆ, ಆ ನೀರು ಅದೇ ಒಳ್ಳೇದಲ್ಲ. ಅದಕ್ಕೆ ಅದು ಮಾಡಬಾರ್ದು. ಅದಕ್ಕೆ ನೀವು ಆ ನ್ಯಾಚುರಲ್ ಕೂಲರ್ ಅಂತ ಹೇಳ್ತಾ ಇದೀನಲ್ಲ, ಈ ಈ ಮಣ್ಣಿನ ಪಾತ್ರದಲ್ಲಿ ಇಟ್ರೆ ನ್ಯಾಚುರಲ್ ಕೂಲರ್ ಆಗಿ ನಿಮ್ಗೆ ನ್ಯಾಚುರಲ್ ಕೂಲಿಂಗ್ ಸಿಗತ್ತೆ. ಈ ಫ್ರಿಡ್ಜ್ ಬೇಕಾಗಿಲ್ವಲ್ಲ, ಅದಕ್ಕೋಸ್ಕರ ನಾವು ಫ್ರಿಡ್ಜ್ ಅಲ್ಲಿ ಇಟ್ಟಿರುವಂತ ವಾಟರ್ ಕುಡಿಬಾರ್ದು. ಸರ್ ಆದ್ರೂ ಗೊತ್ತಿದ್ರು ಆ ಕೆಲಸ ಮಾಡ್ತಾನೆ ಇರ್ತಾರೆ ಸರ್. ಫ್ರಿಡ್ಜ್ ನೀರು ಅದೇ ತಣ್ಣಗಿರುತ್ತೆ. ಸ್ವಲ್ಪ ಜನ ಮಾಡ್ತಾರೆ, ಆಮೇಲೆ ಅದು ಪ್ರಾಬ್ಲಮ್ಸ್ ಅಲ್ಲಿ ಫೇಸ್ ಮಾಡ್ತಾರೆ, ಸಮಸ್ಯೆಗಳು ಶುರು ಆಗತ್ತೆ. ಸರ್ ಆಮೇಲೆ ಊಟದ ವಿಚಾರ ಬಂದು, ರಾತ್ರಿ ಊಟ ಸ್ಕಿಪ್ ಮಾಡಬಾರ್ದು, ಊಟ ಮಾಡೇ ಮಲ್ಗ್ಬೇಕು ಅಂತಾರೆ. ಆದ್ರೆ ಸರ್ ಈಗ ಹೊಸ್ದಾಗಿ ಕೇಳ್ತಾ ಇದೀವಿ, ರಾತ್ರಿ ಊಟ ಬೇಡ ಅಂತ ಹೇಳ್ತಾ ಇದೀರಾ. ಅಲ್ಲ, ರೋಗ ಇರೋರು ಈ ತರ ಮಾಡಿ. ರೋಗ ಇಲ್ಲ ಅಂದ್ರೆ ಒಂದು 7 ಗಂಟೆಗೆ ಆರಾಮಾಗಿ ತಿನ್ನಿ. 2 ಗಂಟೆ ಒಂದ್ ಅವರ್ 1.5 ಅವರ್ ಅಲ್ಲಿ ಚೆನ್ನಾಗಿ ಜೀರ್ಣ ಆಗತ್ತೆ. ಆಮೇಲೆ ಮಲ್ಕೋದು, ತೊಂದ್ರೆ. ಅದು ಆರೋಗ್ಯ ಇರೋರು. ಅನಾರೋಗ್ಯ ಇರೋರು ಇನ್ನೂ ತಿಂದ್ರೆ ಏನಾಗತ್ತೆ, ಹೆಚ್ಚಾಗತ್ತೆ ಅನಾರೋಗ್ಯ. ಈ ಅನಾರೋಗ್ಯ ಇರೋರಿಗೆ ಹೆಚ್ಚು ಆಹಾರ ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಲಿಕ್ವಿಡ್ಸು, ಒಳ್ಳೆ ಗಾಳಿ, ಒಳ್ಳೆ ನೀರು. ಅರ್ಥ ಆಯ್ತಾ? ಇದೆಲ್ಲ ಈ ಜೊತೆಗೆ ಒಳ್ಳೆ ಪ್ರಾಣಶಕ್ತಿ ಆ ಥರ ಸಿಗ್ಬೇಕು ಅವ್ರಿಗೆ. ಇನ್ನೊಂದು ದೇಹಕ್ಕೆ ಏನ್ ಮಾಡ್ಬೇಕಂದ್ರೆ ನಿರ್ವಿಷೀಕರಣ ಮಾಡ್ಕೊಂಡಕ್ಕೆ ಅವಕಾಶ ಕೊಡ್ಬೇಕು. ಸುಮ್ಮನೆ ತಿಂತಾ ಇದ್ರೆ ಏನಾಗ್ತದೆ, ನಮ್ಮ ದೇಹ ಒಳಗಡೆ ಮೊದಲನೇದು ಅವ್ರಿಗೆ ರೋಗ ಬಂದಿರೋದೇ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿ, ಅದು ಕಡಿಮೆ ಆಗಿ ಬಂದಿರೋದು ರೋಗ. ಆ ರೋಗ ಗುಣ ಆಗ್ತಾ ಇಲ್ಲ ಅಂದ್ರೆ ಅವ್ರ ಒಳಗಡೆ ಏನಾಗಿದೆ, ಈಗಾಗಲೇ ಒಳ್ಳೆ ಬ್ಯಾಕ್ಟೀರಿಯಾ ಸತ್ತೋಗಿದೆ. ಆ ಬ್ಯಾಕ್ಟೀರಿಯಾ ಉತ್ಪನ್ನ ಮಾಡಬೇಕು, ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ಕೋಬೇಕು. ದೇಹಕ್ಕೆ ಸ್ವಲ್ಪ ವಿಶ್ರಾಂತಿ ಕೊಡಬೇಕು. ಅವಯವಗಳಿಗೆ ಏನಾಗ್ತದೆ ಗೊತ್ತಾ, ನಾವು ಹೆಚ್ಚು ಲೋಡ್ ಕೊಡ್ತಾ ಇದ್ರೆ ಹೆಚ್ಚು ಜೀರ್ಣಾಂಗ ವ್ಯವಸ್ಥೆಗೆ, ವಿಸರ್ಜನೆ ವ್ಯವಸ್ಥೆಗೆ, ಉಸಿರಾಟ ವ್ಯವಸ್ಥೆಗೆ, ರಕ್ತ ಪರಿಚಲನೆ, ಪ್ರತಿಯೊಂದಕ್ಕೂ ನಾವು ಹೆಚ್ಚು ಕೆಲಸ ಕೊಡ್ತಾ ಹೋದ್ರೆ ಅವೆಲ್ಲ ಏನಾಗ್ತದೆ, ಒಂಥರ ಟೈರ್ ಆಗ್ತದೆ, ಅಲಸಟೆ ಬರ್ತದೆ ಹೆಚ್ಚಾಗಿ. ಅದಕ್ಕೂ ನಾವೇನ್ ಮಾಡ್ಬೇಕು, ವಿಶ್ರಾಂತಿ ಕೊಡ್ತಾನೆ ಇರ್ಬೇಕು. ಅದಕ್ಕೆ ಫಾಸ್ಟಿಂಗ್ ಅಂತ ಕರೀತೀವಿ ನಾವು ಉಪವಾಸ ಅಂತ ಹೇಳ್ತೀವಿ ಅಲ್ವಾ. ಉಪವಾಸ ಮಾಡಿದ್ರೆ ಏನಾಗ್ತದೆ, ಅದ್ಭುತ ಫಲಿತಗಳು. ಯಾಕಂದ್ರೆ ಅವೆಲ್ಲ ಅಂಗಗಳಿಗೂ ಸ್ವಲ್ಪ ವಿಶ್ರಾಂತಿ. ಅವಾಗ ಅವೇನ್ ಮಾಡ್ತದೆ, ಸ್ವಲ್ಪ ರಿಪೇರ್ ಮಾಡ್ಕೊತದೆ. ಈ ಗ್ಯಾರೇಜಲ್ಲಿ ರಿಪೇರ್ ಮಾಡ್ತಾರೆ ನೋಡಿ, ಗಾಡಿ ತಗೊಂಡೋಗಿ ಅಲ್ಲಿ ಇರ್ತೀವಲ್ಲ, ಅವಾಗ ಚೆನ್ನಾಗಿ ರಿಪೇರ್ ಮಾಡ್ತಾರೆ. ಅದೇ ತರ ಇವೆಲ್ಲ ರಿಪೇರ್ ಆಗ್ತದೆ. ರಿಪೇರ್ ಆಗಿ ನೀವು ಮತ್ತೆ ಆಹಾರ ತಗೊಂಡವಾಗ ರೆಡಿ ಇರ್ತದೆ. ಈಗ ಯಾವಾಗ ಆಹಾರ ತಗೊಂತಾ ಇದ್ರೆ ಮತ್ತೆ ರಿಪೇರ್ ಮಾಡೋದು ಯಾವಾಗ? ಪ್ರತಿಯೊಂದು ಯಾವಾಗಲೂ ಮಿಷನ್. ಇನ್ನು ಸ್ವಲ್ಪ ಜನ ನೋಡಿದ್ರೆ ಈಗ ತಿಂತಾರೆ, ಮತ್ತೆ ಒಂದು ಅರ್ಧ ಗಂಟೆಗೆ ಯಾರೋ ಏನೋ ಕೊಟ್ಟರೆ ಅದು ತಿಂತಾರೆ, ಮತ್ತೆ ಒಂದು ಅರ್ಧ ಗಂಟೆಗೆ ಇನ್ನೊಂದು ಅಲ್ಲಿ ಹೋಗಿ ಇನ್ನೊಂದು ತಿನ್ನೋದು. ಈ ತಿನ್ನಿ ಈ ಗ್ಲೂಕೋಸ್ ಹೆಚ್ಚು ಮಾಡಿ 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 ರೋಗಗಳು ಬಂದಿರೋದು ಏನ್ ಬರುತ್ತೆ? ಖಂಡಿತ ಬರ್ತದೆ, ರೋಗಗಳು ಬರೇ ಬರ್ತದೆ. ಇದಕ್ಕೆ ಒಂದಕ್ಕೂ ಇಂಟರ್ಲಿಂಕ್ ಜಾಸ್ತಿ ಇರುತ್ತೆ. ಒಂದಕ್ಕೂ ಇನ್ನೊಂದು ಇಂಟರ್ಲಿಂಕ್ ಹೆಚ್ಚಾಗಿರುತ್ತೆ. ದೇಹ ಅರ್ಥ ಮಾಡ್ಕೊಳ್ಳೋದು ಒಂದು ಹಲವಾದ ಸಬ್ಜೆಕ್ಟ್ ಇದು. ಹೇಳಿ. ಸರ್ ಇಬ್ರು ಅಜ್ಜಿದಿರಲ್ಲಿ ನಾನು ಕಣ್ಣಾರೆ ಕಂಡಿದ್ ವಿಚಾರ, ಒಂದ್ ಅಜ್ಜಿ ಬಂದ್ಬಿಟ್ಟು
ಪದೇ 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 ಏನೇನ್ ಸಿಗುತ್ತೋ ತಿಂತಾ ಇರ್ತಾರೆ, ಸಂಜೆವರೆಗೂ ತಿನ್ನೋದು. ಇನ್ನೊಂದು ಅಜ್ಜಿ ಬಂದು ಎಲ್ಲಾನು ಬೆಳಗಿಂದ ಸಂಜೆಗೆ ಏನ್ ತಿನ್ಬೇಕೋ ಎಲ್ಲ ಒಂದೇ ಸಲ ತಿನ್ಬಿಡೋದು, ಮಧ್ಯದಲ್ಲಿ ಏನು ತಿಂತಾ ಇರ್ಲಿಲ್ಲ. ಇವ್ರಿಬ್ರು ಮಧ್ಯೆ ಎಷ್ಟು ವ್ಯತ್ಯಾಸ ಇತ್ತು ಸರ್ ಹೌದು. ಈ ಸಂದರ್ಭದಲ್ಲಿ. ಸರ್ ಇದು ಯಾವ ತರ ಸರ್, ಇರುತ್ತೆ. ಯಾವ್ದು ಒಳ್ಳೇದಿದು? ಆ? ಇದು ಯಾವ್ದು ಒಳ್ಳೇದ್ ಸರ್ ಇದ್ರಲ್ಲಿ, ಅಥವಾ ಒಳ್ಳೇದಲ್ವಾ? ಅಲ್ಲಲ್ಲ, ಯಾವಾಗ್ಲೂ ತಿನ್ನಬಾರ್ದು, ಯಾವಾಗಲೂ ತಿನ್ನಬಾರ್ದು. ಓಕೆ, ಒಂದ್ಸರಿ ತಿನ್ಬೇಕು, ವಿಶ್ರಾಂತಿ ಕೊಡ್ಬೇಕು ಅಷ್ಟೇ. ಮಿಕ್ಕಿದ್ದು ನೀವು ಈ ಮೆದುಳಕ್ಕೂ ಕೆಲಸ ಕೊಡಬೇಕು, ಈ ಅಂಗಗಳಿಗೂ ಕೆಲಸ ಕೊಡಬಾರ್ದು. ಮೆದುಳು ಕೆಲಸ ಕೊಡಿ. ಅಂದ್ರೆ ಒಳ್ಳೆ ಒಳ್ಳೆ ಯಾವುದೇ ಒಂದು ಜಾಬ್ ಅಲ್ಲಿ ಕೆಲಸದಲ್ಲಿ ತೊಡಗಿಸ್ಕೊಳ್ಳಿ. ಚೆನ್ನಾಗಿ ಪಾಸಿಟಿವ್ ಥಿಂಕಿಂಗ್ ಅಲ್ಲಿರಿ. ಸೊ ಎಲ್ಲ ಶಕ್ತಿ ಒಳ್ಳೆ ಸಕಾರಾತ್ಮಕ ಶಕ್ತಿ ಹೆಚ್ಚು ಮಾಡ್ಕೊಳ್ಳಿ. ಇದೆಲ್ಲ ಮಾಡ್ತಾ ಇದ್ರೆ ಜೀವಕೋಶಗಳಿಗೆ ಪ್ರಾಣಶಕ್ತಿ ಚೆನ್ನಾಗಿ ಹರಿತಾ ಇರ್ತದೆ, ಅವಾಗ ಆರೋಗ್ಯ ಚೆನ್ನಾಗಿರ್ತದೆ. ಸರ್ ಓಕೆ, ಥ್ಯಾಂಕ್ ಯು ಸರ್. ರೈಟ್ ರೈಟ್. ಓಕೆ ಸ್ನೇಹಿತರೆ, ಸೊ ಇನ್ಯಾರ ಮಾತಾಡ್ಬೇಕಂದ್ರೆ ಮಾತಾಡಿ, ಇಲ್ಲಾಂದ್ರೆ ಮುಕ್ತಾಯ ಮಾಡೋಣ ಇವತ್ತಿನ ಕಾರ್ಯಕ್ರಮ. ರೈಟ್. ಈ ಸಬ್ಜೆಕ್ಟ್ ಸ್ವಲ್ಪ ಲೆಂತಿ ಸಬ್ಜೆಕ್ಟ್ ಇದು, ಆದರೆ ಆದ್ರೂ ಪ್ರಯತ್ನ ಮಾಡಿದ್ವಿ, ಎಷ್ಟಾದ್ರೆ ಅಷ್ಟು ಅನುಕೂಲ ಆದ್ರೆ ಅಷ್ಟು ಸಾಧ್ಯ ಮಾಡಿದ್ವಿ. ರೈಟ್. ಓಕೆ ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಆತ್ಮಪೂರ್ವಕ ನಮಸ್ಕಾರ.